ಪ್ರೀತಿಯುಳ್ಳ ಕಾರ್ಯ ಮತ್ತೆ ನಿಲ್ತದೆ. ಈ ಒಂದು ಅದ್ಭುತವಾಗಿರುವಂತಹ ದಿನವನ್ನು ಕೊಟ್ಟಿಗಾಗಿ ನಿಮ್ಗೆ ಸ್ತೋತ್ರ ಅಪ್ಪ. ನೀವು ಕೊಟ್ಟಿರುವಂತಹ ಈ ದಿನದಲ್ಲಿ ನಾವೆಲ್ಲರೂ ಸೇರಿ ನಮ್ಮನ್ನು ಆರಾಧಿಸಬೇಕು, ನಿಮ್ಮ ಬಗ್ಗೆ ಇನ್ನೂ ಹೆಚ್ಚಾಗಿ ಅರ್ಥ ಮಾಡ್ಕೋಬೇಕು ಅನ್ನುವಂತಹ ಹಂಬಲದಿಂದ ಕೂಡಿದ್ದೀವಿ ತಂದೆ. ಸೇರಿರುವಂತಹ ನಮ್ಮೆಲ್ಲರಿಗೂ ನಾವು ಆಲೋಚನೆ ಮಾಡ್ತಿರುವಂತಹ ಮಾತುಗಳು ಅರ್ಥ ಆಗುವಂತೆ ನಮ್ಮೆಲ್ಲರಿಗೂ ಬೇಕಾಗಿರುವಂತಹ ಜ್ಞಾನ ಬುದ್ಧಿ ವಿವೇಕವನ್ನು ಅದನ್ನು ಜೀವನಿಸಿಕೊಳ್ಳಬೇಕಾಗಿರುವಂತಹ ಶಕ್ತಿಯನ್ನು ದಯಪಾಲಿಸಿ ಅಪ್ಪ. ಹೇಳ್ತಿರುವಂತಹ ನಮಗೆ ಪರಿಶುದ್ಧಾತ್ಮರ ಸಹಾಯವನ್ನು, ಕೇಳ್ತಿರುವಂತಹ ನಮ್ಮ ಮಕ್ಕಳಿಗೆ ಅದನ್ನು ಅಂಗೀಕರಿಸಬೇಕಾಗಿರುವಂತಹ ವಿವೇಕವನ್ನು, ಸಾತ್ವಿಕತೆಯನ್ನು ದಯಪಾಲಿಸಿ. ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ ಪರಲೋಕದಲ್ಲಿರುವ ನಮ್ಮ ತಂದೆ, ಆಮೆನ್. ಪ್ರಿಯರಾದ ದೇವ ಜನರೇ, ಇವತ್ತು ಆಲೋಚನೆ ಮಾಡ್ತಿರುವಂತಹದ್ದು ಒಂದು ಸಾಮ್ಯ ರೂಪಗಳ ಸೀರೀಸನ್ನ ಏನ್ ಮಾತಾಡಿಕೊಳ್ತಿದ್ವಲ್ವಾ, ಅದರ ಕಂಟಿನ್ಯೂಷನ್ ಅಂತ ಹೇಳಿ ಬರ್ಕೋಬಹುದು. ಬಹುಶಃ 8ನೇ ಭಾಗ ಅನ್ಸುತ್ತೆ. ಸೊ ನೋಡಿ, ಪಾರ್ಟ್ ತಕ್ಕ ಹಾಗೆ ಈ ಹಿಂದೆದಾಗಿದ ತಕ್ಷಣ ನೆಕ್ಸ್ಟ್ ಪಾರ್ಟ್ ಅಂತ ಹೇಳಿ ಇದನ್ನು ಬರ್ಕೊಳ್ಳಿ. ಇವತ್ತು ನಾವು ನೋಡ್ತಿರುವಂತಹ ಸಾಮ್ಯ ರೂಪದ ಹೆಸರು ಕಳ್ಳನಾದ ಮನೆ ವಾರ್ತೆಯವನ ಸಾಮ್ಯ. ಅಂಶದ ಹೆಸರನ್ನ ಇನ್ನೊಂದ್ಸಾರಿ ಹೇಳ್ತಾರೆ. ಇವತ್ತು ನಾವು ಆಲೋಚನೆ ಮಾಡುತ್ತಿರುವಂತಹ ಸಾಮ್ಯ ರೂಪದ ಹೆಸರು ಕಳ್ಳನಾದ ಮನೆ ವಾರ್ತೆಯವನ ಸಾಮ್ಯ. ಓಕೆ, ಏನ್ ಕಾಣಿಸುತ್ತೆ ಸಾಮ್ಯ ರೂಪ ನಮ್ಗೆ ಯಾವ ಸುವಾರ್ತೆಯಲ್ಲಿ? ಮತ್ತಾಯ ಸುವಾರ್ತೆ. ಓಕೆ, ಲೂಕನ ಸುವಾರ್ತೆ. ಲೂಕನು ಬರೆದ ಸುವಾರ್ತೆಯಲ್ಲಿ ಕಾಣಿಸುತ್ತದೆ. ಲೂಕನು ಒಂದ್ಸರಿ ಓದೋಣ. ಲೂಕನು ಬರೆದ ಸುವಾರ್ತೆ 16ನೇ ಅಧ್ಯಾಯ 1ನೇ ವಚನದಿಂದ ಓದ್ತಾ ಹೋಗಿ. ನಾನು ಹೇಳ್ತೀನಿ ಅಲ್ಲಿ ನಿಲ್ಲಿಸ್ಬೇಕಂತ. ಯೇಸು ತನ್ನ ಶಿಷ್ಯರಿಗೂ ಹೇಳಿದ್ದೇನೆಂದರೆ, ಐಶ್ವರ್ಯವಂತನಾದ ಒಬ್ಬ ಮನುಷ್ಯನಿಗೆ ಒಬ್ಬ ಮನೆ ವಾರ್ತೆಯವನಿದ್ದನು. ಇವನ ವಿಷಯವಾಗಿ ಯಜಮಾನನ ಬಳಿಯಲ್ಲಿ, ಇವನು ನಿನ್ನ ಆಸ್ತಿಯನ್ನು ಹಾಳು ಮಾಡುತ್ತಾ ಇದ್ದಾನೆ ಎಂದು ಯಾರೋ ದೂರು ಹೇಳಿರಲಾಗಿ, ಯಜಮಾನನು ಅವನನ್ನು ಕರೆದು, ಇದೇನು ನಾನು ನಿನ್ನ ವಿಷಯದಲ್ಲಿ ಕೇಳುವ ಸಂಗತಿ? ನಿನ್ನ ಮನೆಯ ವಾರ್ತೆ ಲೆಕ್ಕವನ್ನು ಒಪ್ಪಿಸು. ನೀನು ಇನ್ನು ಮನೆ ವಾರ್ತೆಯವನಾಗಿರೋದಕ್ಕಾಗುವುದಿಲ್ಲ ಎಂದು ಹೇಳಿದನು. ಹೀಗಿರಲಾಗಿ ಆ ಮನೆ ವಾರ್ತೆಯವನು, ನಾನೇನು ಮಾಡಲಿ? ನನ್ನ ಯಜಮಾನನು ನನ್ನಿಂದ ಈ ಮನೆ ವಾರ್ತೆ ಕೆಲಸವನ್ನು ತೆಗೆದು ಬಿಡುತ್ತಾನಲ್ಲ. ಅಗೆಯುವುದಕ್ಕೆ ನನಗೆ ಬಲವಿಲ್ಲ, ಭಿಕ್ಷೆ ಬೇಡುವುದಕ್ಕೆ ನನಗೆ ನಾಚಿಕೆಯಾಗುತ್ತದೆ. ಈ ಮನೆ ವಾರ್ತೆ ಕೆಲಸದಿಂದ ನನ್ನನ್ನು ತೆಗೆದ ಮೇಲೆ ಜನರು ನನ್ನನ್ನು ತಮ್ಮ ಮನೆಗಳೊಳಗೆ ಸೇರಿಸಿಕೊಳ್ಳುವಂತೆ ನಾನು ಮಾಡಬೇಕಾದದ್ದು ಗೊತ್ತಾಯಿತು ಎಂದು ತನ್ನೊಳಗೆ ಅಂದುಕೊಂಡು, ತನ್ನ ಯಜಮಾನನ ಸಾಲಗಾರರಲ್ಲಿ ಪ್ರತಿಯೊಬ್ಬನನ್ನು ಕರೆದು, ಮೊದಲನೆಯವನನ್ನು, ನೀನು ನನ್ನ ಯಜಮಾನನಿಗೆ ಏನು ಕೊಡಬೇಕು ಎಂದು ಕೇಳಲು, ಅವನು 100 ಬುತ್ತಲಿ ಎಣ್ಣೆ ಅಂದಾಗ ಅವನಿಗೆ, ಈ ನಿನ್ನ ಪತ್ರವನ್ನು ತೆಗೆದುಕೊಂಡು ಬೇಗ ಕೂತುಕೊಂಡು 50 ಬುತ್ತಲಿ ಎಂದು ಬರೆ ಎಂದು ಹೇಳಿದನು. ಬಳಿಕ ಮತ್ತೊಬ್ಬನನ್ನು, ನೀನು ಏನು ಕೊಡಬೇಕೆಂದು ಕೇಳಲು, ಅವನು 100 ಕಂಡುಗ ಗೋಧಿ ಅಂದಾಗ ಅವನಿಗೆ, ಈ ನಿನ್ನ ಪತ್ರವನ್ನು ತೆಗೆದುಕೊಂಡು 80 ಕಂಡುಗ ಅಂತ ಬರೆ ಎಂದು ಹೇಳಿದನು. ಯಜಮಾನನು ಇದನ್ನು ಕೇಳಿ ಅನ್ಯಾಯಗಾರನಾದ ಆ ಮನೆ ವಾರ್ತೆಯವನನ್ನು ಇವನ ಜಾಣತನ ಮಾಡಿದನು ಎಂದು ಹೊಗಳಿದನು. ಯಾಕೆಂದರೆ ಈಗ ನಾವು ಓದ್ತಿರುವಂತಹ ಪ್ಯಾಸೇಜ್ ಏನರ್ಥ ಆಯ್ತು ಪ್ರಿಯರೇ ನಮಗೆ? ಓದದ್ವಲ್ವಾ? ಏನೇನಿತ್ತು ಇದರಲ್ಲಿ? ನಾವು ನೋಡಿದಂತಹ ಸಾಮ್ಯ ರೂಪದಲ್ಲಿ ಒಬ್ಬ ಐಶ್ವರ್ಯವಂತನಿಗೆ ಒಬ್ಬ ಮನೆ ವಾರ್ತೆಯವನು, ಕೆಲಸದವನು. ಆ ಕೆಲಸದವನ ಕೆಲಸ ಏನು ಅಂತ ಹೇಳಿದ್ರೆ, ಮನೆ ವಾರ್ತೆ ವಿಚಾರವನ್ನು ನೋಡ್ಕೊಳ್ಳುವಂತಹದ್ದು. ಏನು ಮನೆ ವಾರ್ತೆಯವನು ಅಂದ್ರೆ ಏನು? ಯಾವ ಕೆಲಸ ಅದು? ಇಷ್ಟಕ್ಕೂ ವಾರ್ತೆ ಅಂತ ಬಂದಿದ ತಕ್ಷಣ ವಾರ್ತೆಗೂ ಅದಕ್ಕೂ ಏನ್ ಸಂಬಂಧನೂ ಇಲ್ಲ. ವಾರ್ತೆ ಅಂದಿದ ತಕ್ಷಣ ನಾರ್ಮಲ್ ನಮ್ಮ ತಲೆಗೆ ಏನ್ ಬರುತ್ತೆ? ಹಾಗಾದ್ರೆ ಈ ವ್ಯಕ್ತಿ ಸಮಾಚಾರವನ್ನ ಹಂಚ್ಕೊಳ್ಳುವಂತಹದ್ದು, ಇಲ್ಲಿಂದ ಅಲ್ಲಿ ಹೇಳುವಂತಹದ್ದು, ಅಲ್ಲಿಂದ ಇಲ್ಲಿ ಹೇಳುವಂತಹದ್ದು ಇದೇ ವ್ಯಕ್ತಿಯ ಕೆಲಸ ಅಲ್ಲ. ಮನೆಯ ವಾರ್ತೆಯವನು ಅಂತ ಹೇಳಿದ್ರೆ ಮ್ಯಾನೇಜರ್ ಅಥವಾ ಹೌಸ್ ಕೀಪರ್ ಅಂತ ಹೇಳಿ ಕರಿಬಹುದು ನೀವು. ಏನು ಮ್ಯಾನೇಜರ್, ಹೌಸ್ ಕೀಪರ್ ಅಂದ್ರೆ ಈ ವ್ಯಕ್ತಿ ನಿಜ ಹೇಳ್ಬೇಕು ಅಂತ ಹೇಳಿದ್ರೆ, ಅವ್ರ ಮನೆಯಲ್ಲಿ ಉಳಿದಂತಹ ಐಶ್ವರ್ಯವಂತನಿಗೆ ಉಳಿದಿರುವಂತಹ ಕೆಲಸದವರೆಲ್ಲ ಏನಿದಾರಲ್ವಾ, ಅವ್ರ ಮೇಲೆಲ್ಲ ಒಂದು ರೀತಿಯಾಗಿರುವಂತಹ ಅಧಿಕಾರಿ ಅಂತ ಹೇಳ್ಬೋದು ಈ ವ್ಯಕ್ತಿ, ಈ ಮನೆ ವಾರ್ತೆ ಕೆಲಸದವನು.
ಹೌದಾ? ಅಲ್ಲಿ ಉಳಿದಂತಹ ಕೆಲಸದವ್ರು ಏನಿದ್ದಾರೆ ಅವರೆಲ್ಲರಿಗೂ ಅಧಿಕಾರಿ. ಕರೆಕ್ಟ್ ಆಗಿ ಹೇಳ್ಬೇಕು ಅಂತ ಹೇಳಿದ್ರೆ ಅಷ್ಟೂ ಜನ ಕೆಲಸದವರಿಗೆ ಅಧಿಪತಿ. ಈ ವ್ಯಕ್ತಿನೂ ಕೆಲಸದವನೇ. ಆದ್ರೆ ಈ ವ್ಯಕ್ತಿಗಿರುವಂತಹ ಬಾಧ್ಯತೆ ಏನು? ಆ ಐಶ್ವರ್ಯವಂತನ ಎಲ್ಲಾ ಅಫೇರ್ಸ್ ಅನ್ನು ಸಹ, ತಾನು ಮಾಡ್ತಿರುವಂತಹ ಎಲ್ಲಾ ಟ್ರೇಡ್ಸ್ ಅನ್ನು ಸಹ, ತಾನು ಮಾಡ್ತಿರುವಂತಹ ವ್ಯಾಪಾರವನ್ನ, ತನ್ ನೋಡ್ಕೊಳ್ತಿರುವಂತಹ ಎಲ್ಲಾ ಚಟುವಟಿಕೆಗಳನ್ನು ಸಹ ಮ್ಯಾನೇಜ್ ಮಾಡುವಂತಹ ಮ್ಯಾನೇಜರ್ ಈ ವ್ಯಕ್ತಿ. ಯಾರು? ಈ ಮನೆ ವಾರ್ತೆಯವನು. ಅರ್ಥ ಆಯ್ತಾ ನಮ್ಗೆ? ಮನೆ ವಾರ್ತೆಯವನು ಅಂದ್ರೆ ಏನು ಅಂತ ಹೇಳಿ ನಮ್ಗೆ ಗೊತ್ತಾಯ್ತಾ? ಓಕೆ. ಈ ವ್ಯಕ್ತಿಯನ್ನ ಮ್ಯಾನೇಜರ್ ಅಂತ ಹೇಳಿ ಅನ್ಕೊಳ್ಳಿ. ಓಕೆ. ಮ್ಯಾನೇಜರ್ನ ಕೆಲಸ ಏನು? ಮ್ಯಾನೇಜ್ ಮಾಡುವಂತಹದ್ದು ಐಶ್ವರ್ಯವಂತನ ಸೊತ್ತನ್ನ, ಐಶ್ವರ್ಯವಂತನ ಸಕಲ ವಿಧವಾಗಿರುವಂತಹ ಕೆಲಸವನ್ನ ಮ್ಯಾನೇಜ್ ಮಾಡುವಂತಹದ್ದು ಈ ವ್ಯಕ್ತಿಯ ಕೆಲಸ. ಯಾಕಂದ್ರೆ ಐಶ್ವರ್ಯವಂತರು ಅವ್ರಿಗೆ ಅವರೇ ಪೂರ್ತಿಯಾಗಿ ಇದನ್ನು ನೋಡ್ಕೋಬೇಕು ಅದನ್ನು ನೋಡ್ಕೋಬೇಕು ಅಂದ್ರೆ ಆಗೋದಿಲ್ಲ ಅಲ್ವಾ? ಓಕೆ. ಅದಕ್ಕೋಸ್ಕರ ಒಬ್ಬ ಮ್ಯಾನೇಜರ್ ಅನ್ನ ಅಪಾಯಿಂಟ್ ಮಾಡ್ಕೊಂಡಿದ್ದಾರೆ. ಈ ಮ್ಯಾನೇಜರ್ನ ಕೆಲಸ ಏನು ಅಂದ್ರೆ ಐಶ್ವರ್ಯವಂತನ, ನಾನು ಆಗ್ಲೇ ಹೇಳಿದ್ನಲ್ವಾ ನಿಮ್ಗೆ, ಸೊ ಸಕಲ ವಿಧವಾಗಿರುವಂತಹ ಟ್ರೇಡ್ಸ್ ಅನ್ನ, ವ್ಯಾಪಾರವನ್ನ, ಮತ್ತೆ ತಾನು ಮಾಡುವಂತಹ ಎಲ್ಲ ಚಟುವಟಿಕೆಗಳನ್ನ ಮ್ಯಾನೇಜ್ ಮಾಡುವಂತಹದ್ದು, ನೋಡ್ಕೊಳ್ಳುವಂತಹದ್ದು ಗ್ರೌಂಡ್ ಲೆವೆಲ್ ಅಲ್ಲಿ ಯಾರು ಅಂದ್ರೆ ಈ ಮನೆ ವಾರ್ತೆ ಕೆಲಸದವನು. ಓಕೆ. ಸರಿ, ಏನಾಗ್ತಿದೆ ಇಷ್ಟಕ್ಕೂ? ಯೇಸು ತನ್ನ ಶಿಷ್ಯರಿಗೂ ಹೇಳಿದ್ದೇನೆಂದರೆ, ಐಶ್ವರ್ಯವಂತನಾದ ಒಬ್ಬ ಮನುಷ್ಯನಿಗೆ ಒಬ್ಬ ಮನೆ ವಾರ್ತೆಯವನಿದ್ದನು. ಇವನ ವಿಷಯವಾಗಿ ಯಜಮಾನನ ಬಳಿಯಲ್ಲಿ ಇವನು ನಿನ್ನ ಆಸ್ತಿಯನ್ನು ಹಾಳು ಮಾಡುತ್ತಾ ಇದ್ದಾನೆ ಎಂದು ಯಾರೋ ದೂರು ಹೇಳಿರಲಾಗಿ ಅವನ ಕಂಪ್ಲೇಂಟ್ ಬರುತ್ತೆ. ಯಾರ ಮೇಲೆ? ಈ ಮ್ಯಾನೇಜರ್ ಮೇಲೆ ಒಂದು ಕಂಪ್ಲೇಂಟ್ ಬರುತ್ತೆ. ಏನಂತ ಕಂಪ್ಲೇಂಟ್ ಬರುತ್ತೆ? ಇಷ್ಟಕ್ಕೂ ಈ ಮ್ಯಾನೇಜರ್ ಸರಿ ಇಲ್ಲ, ನಿನ್ನ ಆಸ್ತಿಯನ್ನ ಸರಿಯಾಗಿ ಮ್ಯಾನೇಜ್ ಮಾಡ್ತಿಲ್ಲ. ಮ್ಯಾನೇಜರ್ನ ಕೆಲಸ ಏನಿಷ್ಟಕ್ಕೂ ಆ ಐಶ್ವರ್ಯವಂತನ ಆಸ್ತಿಯನ್ನ ಸಮಸ್ತವನ್ನು ಸಹ ಮ್ಯಾನೇಜ್ ಮಾಡ್ಬೇಕು, ಕರೆಕ್ಟ್ ಆಗಿ ಸರಿಯಾಗಿ ನೋಡ್ಕೋಬೇಕು. ಹೌದಲ್ವಾ? ಕಂಪ್ಲೇಂಟ್ ಏನ್ ಬರುತ್ತೆ ಈ ಮ್ಯಾನೇಜರ್ ಮೇಲೆ ಅಂತ ಹೇಳಿದ್ರೆ, ನಿನ್ನ ಆಸ್ತಿಯನ್ನು, ನಿನ್ನ ಸೊತ್ತನ್ನು ಸರಿಯಾಗಿ ನೋಡ್ಕೊಳ್ತಿಲ್ಲ ಈ ಕೆಲಸದವನು ಅಂತ ಹೇಳಿ ಕಂಪ್ಲೇಂಟ್ ಬರುತ್ತೆ ಓನರ್ ಹತ್ರ, ಐಶ್ವರ್ಯವಂತನ ಹತ್ರ. ಆಮೇಲೆ ಏನಾಗುತ್ತೆ? ಹಾಳು ಮಾಡುತ್ತಾ ಇದ್ದಾನೆ ಎಂದು ಯಾರು ದೂರು ಹೇಳಿರಲಾಗಿ 2ನೇ ವಚನ, ಯಜಮಾನನು ಅವನನ್ನು ಕರೆದು, ಇದೇನು ನಾನು ನಿನ್ನ ವಿಷಯದಲ್ಲಿ ಕೇಳುವ ಸಂಗತಿ? ನಿನ್ನ ಮನೆ ವಾರ್ತೆಯ ಲೆಕ್ಕವನ್ನು ಒಪ್ಪಿಸು. ನೀನು ಇನ್ನು ಮನೆ ವಾರ್ತೆಯವನಾಗಿರುವುದಕ್ಕಾಗುವುದಿಲ್ಲ ಎಂದು ಹೇಳಿದನು. ಅಂದ್ರೆ ಲೆಕ್ಕ ಕೇಳ್ತಿದ್ರೆ ಇವಾಗ ಗೊತ್ತಾಯ್ತಲ್ವ ಮ್ಯಾನೇಜರ್ಗೆ, ಅಂದ್ರೆ ಐಶ್ವರ್ಯವಂತನಿಗೆ ಮ್ಯಾನೇಜರ್ ಸರಿಯಾಗಿ ನೋಡ್ಕೊಳ್ತಿಲ್ಲ ಅಂತ ಹೇಳಿ ಗೊತ್ತಾಗಿದ ತಕ್ಷಣ ಅಪ್ಪ ಮ್ಯಾನೇಜರ್ ನೀನ್ ಲೆಕ್ಕವನ್ನು ತಗೊಂಡ್ ಬಂದು ಬೇಗ ಒಪ್ಪಿಸು ಅಂತ ಹೇಳಿದ್ದಾಗೋಯ್ತು. ಇವಾಗ ಡೆಡ್ ಲೈನ್ ಇದೆ. ಅಂದ್ರೆ ಲೆಕ್ಕ ಒಪ್ಪಿಸುವುದಕ್ಕೆ ಒಂದು ಡೆಡ್ ಲೈನ್ ಇದೆ. ಅದು ಎಷ್ಟು ಸಮಯ ಕೊಟ್ಟಿದಾರೋ ನನಗೆ ಗೊತ್ತಿಲ್ಲ. ಇಲ್ಲಿ ಬರ್ದಿಲ್ಲ. ಐಶ್ವರ್ಯವಂತನು ಆ ಮ್ಯಾನೇಜರ್ಗೆ ಲೆಕ್ಕ ಒಪ್ಪಿಸಕ್ಕೆ ಎಷ್ಟು ಸಮಯ ಕೊಟ್ಟಿದ್ದಾರೆ ಅನ್ನುವಂಥದ್ದು ಗೊತ್ತಿಲ್ಲ. ಆದ್ರೆ ಸ್ವಲ್ಪನೇ ಸಮಯ ಕೊಟ್ಟಿದ್ದಾರೆ ಅಂತ ಹೇಳಿ ಗೊತ್ತಾಗುತ್ತೆ ಅದನ್ನ ಓದ್ತಾ ಇರ್ಬೇಕಾದ್ರೆ. ಹೌದಲ್ವಾ? ಅದು ಹಾಫ್ ಅನ್ ಅವರ್ ಆಗಿರ್ಬೋದು, 1 ಗಂಟೆ ಆಗಿರ್ಬೋದು, 1 ದಿನ ಆಗಿರ್ಬೋದು. 1 ದಿನದಲ್ಲಿ ಲೆಕ್ಕ ಒಪ್ಪಿಸು, ಹಿಂಗಿರ್ಬೋದೇನೋ ಸಿಚುವೇಶನ್. ಓಕೆ. ಯಾಕಂದ್ರೆ ಆ ವಚನವನ್ನು ಇನ್ನೊಂದ್ಸರಿ ಓದ್ತಿದ್ದೀನಿ ನೀವು, 2ನೇ ವಚನ. ಯಜಮಾನನು ಅವನನ್ನು ಕರೆದು, ಇದೇನು ನಾನು ನಿನ್ನ ವಿಷಯದಲ್ಲಿ ಕೇಳುವ ಸಂಗತಿ? ನೀನು ಮನೆ ವಾರ್ತೆಯ ಲೆಕ್ಕವನ್ನು ಒಪ್ಪಿಸು. ನೀನು ಇನ್ನೂ ಮನೆ ವಾರ್ತೆಯವನಾಗಿರುವುದಕ್ಕಾಗುವುದಿಲ್ಲ ಎಂದು ಹೇಳಿದನು. 3ನೇ ವಚನ, ಹೀಗಿರಲಾಗಿ ಆ ಮನೆ ವಾರ್ತೆಯವನು, ನಾನೇನು ಮಾಡಲಿ? ನನ್ನ ಯಜಮಾನನು ನನ್ನಿಂದ ಈ ಮನೆ ವಾರ್ತೆ ಕೆಲಸವನ್ನು ತೆಗೆದು ಬಿಡುತ್ತಾನಲ್ಲ. ಅಗೆಯುವುದಕ್ಕೆ ನನಗೆ ಬರುವುದಿಲ್ಲ, ಭಿಕ್ಷೆ ಬೇಡುವುದಕ್ಕೆ ನನಗೆ ನಾಚಿಕೆ ಆಗುತ್ತದೆ. ಅಂದ್ರೆ ನಾರ್ಮಲ್ ಅಲ್ವಾ? ಇಷ್ಟು ದಿನ ಹೆಂಗೋ ಅವ್ರ ಕೈಲಿ ಕೆಲಸ ಮಾಡಿಸ್ತಾ ಅವ್ರನ್ನ ಮ್ಯಾನೇಜ್ ಮಾಡ್ಕೊಂಡಿರುವಂತಹದ್ದು ಮಾತ್ರ ಆಗೋಗಿತ್ತು ಕೆಲಸ. ಇವಾಗ ಏನ್ ಮಾಡ್ಬೇಕು? ಕೆಲಸ ಹೋದ್ರೆ ಹೊರಗಡೆ ಹೋಗಿ ಅಗಿಬೇಕು ಬಿಸಿಲಲ್ಲಿ. ಅದ್ ನನ್ ಕೈಲಾಗತ್ತಾ? ಆಗೋದಿಲ್ಲ. ಭಿಕ್ಷೆ ಎತ್ಬೇಕಿಲ್ಲ ಅಂದ್ರೆ ಅದ್ ನನ್ ಕೈಲಾಗುತ್ತಾ? ಇಲ್ಲ, ನಾಚಿಕೆ ಆಗುತ್ತೆ. ಎರಡೂ ಆಗೋದಿಲ್ಲ ನನ್ ಕೈಯಲ್ಲಿ. ಯಾಕಂದ್ರೆ ಈ ಜೀವನಕ್ಕೆ ಏನ್ ಮಾಡ್ಲಿ, ಮುಂದಿನ ಜೀವನಕ್ಕೆ ಏನ್ ಮಾಡ್ಲಿ, ಮುಂದಿನ ಜೀವನಕ್ಕೆ ಏನ್ ಮಾಡ್ಲಿ, ಅದು ಪ್ರಶ್ನೆ ಈ ವ್ಯಕ್ತಿ ಮನಸ್ಸಲ್ಲಿರುವಂತಹದ್ದು. ಓಕೆ, ಮುಂದೆ ಹೋದಲ್ಲ ಇನ್ನು ಏನೇನಾಗುತ್ತೆ. 4ನೇ ವಚನ, ಈ ಮನೆ ವಾರ್ತೆ ಕೆಲಸದಿಂದ ನನ್ನನ್ನು ತೆಗೆದ ಮೇಲೆ ಜನರು ನನ್ನನ್ನು ತಮ್ಮ ಮನೆಗಳೊಳಗೆ ಸೇರಿಸಿಕೊಳ್ಳುವಂತೆ ನಾನು ಮಾಡಬೇಕಾದದ್ದು ಗೊತ್ತಾಯಿತು ಎಂದು ತನ್ನೊಳಗೆ ಅಂದುಕೊಂಡು. 5ನೇ ವಚನ, ತನ್ನ ಯಜಮಾನನ ಸಾಲಗಾರರಲ್ಲಿ ಪ್ರತಿಯೊಬ್ಬನನ್ನು ಕರೆದು ಮೊದಲನೆಯವನನ್ನು, ನೀನು ನನ್ನ ಯಜಮಾನನಿಗೆ ಏನು ಕೊಡಬೇಕು ಎಂದು ಕೇಳಲು ಅವನು 100 ಬುದ್ದಲಿ ಎಣ್ಣೆ ಅಂದಾಗ ಅವನಿಗೆ, ಈ ನಿನ್ನ ಪತ್ರವನ್ನು ತೆಗೆದುಕೊಂಡು ಬೇಗ ಕೂತುಕೊಂಡು 50 ಬುದ್ದಲಿ ಅಂತ ಬರಿ ಎಂದು ಹೇಳಿದನು. 7ನೇ ವಚನ, ಬಳಿಕ ಮತ್ತೊಬ್ಬನನ್ನು, ನೀನು ಏನು ಕೊಡಬೇಕು ಎಂದು ಕೇಳಲು ಅವನು 100 ಕಂಡುಗ ಗೋಧಿ ಅಂದಾಗ ಅವನಿಗೆ, ಈ ನಿನ್ನ ಪತ್ರವನ್ನು ತೆಗೆದುಕೊಂಡು 80 ಕಂಡುಗ ಎಂದು ಬರಿ ಎಂದು ಹೇಳಿದನು. 8ನೇ ವಚನ, ಯಜಮಾನನು ಇದನ್ನು ಕೇಳಿ, ಓಕೆ ಅಲ್ಲಿ ಬರೋಣ. ಈ 7ನೇ ವಚನದವರೆಗೂ ಓದಿದಿವಲ್ಲ, ಏನ್ ನಡೀತಿದೆ ಇಲ್ಲಿ? ಈ ವ್ಯಕ್ತಿ ಕೆಲಸ ಹೋಗುವಂತಹ ಪರಿಸ್ಥಿತಿ ಬಂದ್ರೆ ತನ್ನ ಯಜಮಾನನಿಗೆ ಯಾರ್ಯಾರು ಬಾಕಿ ಕೊಡ್ಬೇಕು ಅವ್ರನ್ನೆಲ್ಲ ಕರೆದು, ಆ ಸಾಲಗಾರರನ್ನೆಲ್ಲ ಕರೆದು, ಅಂದ್ರೆ ಯಾರು ಈಗ ಈ ವ್ಯಕ್ತಿ ಕೆಲಸ ಮಾಡ್ತಿರುವಂತಹದ್ದು ಇವ್ರ ಯಜಮಾನ್ ಹತ್ರ, ಐಶ್ವರ್ಯವಂತನ ಹತ್ರ ಅಲ್ವಾ? ಈಗ ಐಶ್ವರ್ಯವಂತನಿಗೆ ಕೆಲವರು ಸಾಲ ಕೊಡ್ಬೇಕಾಗಿರುತ್ತೆ. ಓಕೆ, ಈ ವ್ಯಕ್ತಿ ಐಶ್ವರ್ಯವಂತನ ಹತ್ರ ಕೆಲಸ ಮಾಡ್ತಿರುವಂತ ಕೆಲಸದವನು. ಐಶ್ವರ್ಯವಂತನ ಹತ್ರ ಸಾಲ ತಗೊಂಡಿರುವಂತವ್ರು ಇದಾರಂತೆ. ಅವ್ರನ್ನ ಕರೆದು ಒಬ್ಬೊಬ್ಬರ ಹತ್ರನು ಕೇಳಿ, ನೀನ್ ಏನ್ ಕೊಡ್ಬೇಕು? 100 ರೂಪಾಯಿ ಕೊಡ್ಬೇಕಾ? ಹಾಗಾದ್ರೆ ಕುತ್ಕೊಂಡು 50 ರೂಪಾಯಿ ಅಂತ ಬರಿ. ನೀನ್ 20 ರೂಪಾಯಿ ಕೊಡ್ಬೇಕಾ? ಹಾಗಾದ್ರೆ ಕುತ್ಕೊಂಡು 10 ರೂಪಾಯಿ ಅಂತ ಬರೆದ್ಬಿಡು. ಹೌದಾ? ಓಕೆ, ಹಾಗಾದ್ರೆ ಐಶ್ವರ್ಯವಂತನಿಗೆ ಯಾರು ಸಾಲ ಕೊಡ್ಬೇಕು
ಆ ಸಾಲಗಾರನ ಹತ್ರ ಒಳ್ಳೆ ರಿಲೇಶನ್ಶಿಪ್ ಮೇಂಟೈನ್ ಮಾಡ್ಲಿಕ್ಕೆ ನೋಡ್ತಿದ್ದಾನೆ ಈ ವ್ಯಕ್ತಿ. ಯಾಕೆ ಇಲ್ಲಿ ಕೆಲಸ ಹೋದ್ರೆ ಅಲ್ಲಿ ಯಾರಾದ್ರೂ ನನ್ನ ಕರ್ಕೊಳ್ತಾರಲ್ವಾ ಅನ್ನುವಂತ ಒಂದು ಹಂಬಲ, ಅದನ್ನ ನಾವು ಅಲ್ಲಿ ನೋಡಿದ್ವಿ. ಅವ್ರ ಮನೆ ಒಳಗಡೆ ಸೇರಿಸ್ಕೊಳ್ತಾರೇನೋ ಅನ್ನುವಂತಹ ಒಂದು ಆಸಕ್ತಿಯಿಂದ ಇದನ್ನೆಲ್ಲ ಮಾಡ್ತಿದ್ದಾನೆ. ಈಗ 8ನೇ ವಚನ, ಯಜಮಾನನು ಇದನ್ನು ಕೇಳಿ ಅನ್ಯಾಯಗಾರನಾದ ಮನೆ ವಾರ್ತೆಯವನನ್ನು ಇವನು ಜಾಣತನ ಮಾಡಿದನು ಎಂದು ಹೊಗಳಿದನು. ಈಗ ಈ 8ನೇ ವಚನ ಓದ್ಬೇಕಾದ್ರೆ ಇನ್ನೊಂದು ದೊಡ್ಡ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಇಷ್ಟಕ್ಕೂ ಐಶ್ವರ್ಯವಂತನಿಗೆ ಯಾರಾದ್ರೂ ಸಾಲ ಕೊಡ್ಬೇಕು ಅಂತ ಅನ್ಕೊಡಿ. ಈಗ ಈ ವ್ಯಕ್ತಿ ಕರೆದ್ಬಿಟ್ಟು ಎಲ್ಲರನ್ನೂ ಸಹ ಸಾಲದಲ್ಲಿ ಅರ್ಧ ಮಾತ್ರ ಕೊಡು, ಕಾಲ್ಭಾಗ ಮಾತ್ರ ಕೊಡು ಅಂತ ಹೇಳ್ತಿದ್ದಾನೆ. ಇನ್ನು ಯಾರಿಗ್ ಲಾಸ್ ಆಗುತ್ತೆ ಹೇಳಿ? ಯಾರಿಗ್ ಲಾಸ್ ಆಗುತ್ತೆ? ಯಜಮಾನನಿಗೆ. ಐಶ್ವರ್ಯವಂತನಿಗೆ, ಯಜಮಾನನಿಗೆ ಲಾಸ್ ಆಗುತ್ತೆ, ಹೌದಲ್ವಾ? ಆದ್ರೆ ಐಶ್ವರ್ಯವಂತನೇ ಹೊಗಳ್ತಿದ್ದಾನೇನು ಇವನು ಇದನ್ನ ಮಾಡಿದ್ಮೇಲೆ? ಈ ಕೆಲಸವನ್ನ ಮಾಡಿದ ನಂತರ, ಅಂದ್ರೆ ಪತ್ರಗಳನ್ನೆಲ್ಲ ವಿಚಿತ್ರ ಮಾಡಿ ಚೇಂಜ್ ಮಾಡಿ ಇರುವಂತಹದ್ದು ಐಶ್ವರ್ಯವಂತನಿಗೆ ಗೊತ್ತಾಗಿದ ತಕ್ಷಣ ಲಾಸ್ ಆಗಿರುವಂತಹ ಐಶ್ವರ್ಯವಂತನಿಗೆ ಕೋಪ ಬರ್ಬೇಕು, ನಿಜನೇ? ಐಶ್ವರ್ಯವಂತನು 8ನೇ ವಚನದಲ್ಲಿ ಈ ವ್ಯಕ್ತಿಯನ್ನ, ಈ ಮ್ಯಾನೇಜರ್ ಅನ್ನು ಹೊಗಳ್ತಿದ್ದಾನೆ. ಇದೇ ವಿಚಿತ್ರವಾಗಿರುವಂತ ಸಂಗತಿ. ಈ ಸಾಮ್ಯ ರೂಪ ನೀವು ಪ್ರಾರಂಭದ ವಚನದಿಂದ ಓದ್ತಿರ್ಬೇಕಾದ್ರೆ ಸಾಕಷ್ಟು ಕನ್ಫ್ಯೂಷನ್ ಶುರು ಆಗ್ತಾನೆ ಇರುತ್ತೆ. ಈ ವ್ಯಕ್ತಿ ಯಾಕೆ ಹಿಂಗೆ? ಇಷ್ಟಕ್ಕೂ ಈ ಐಶ್ವರ್ಯವಂತನು ಯಾರು? ಐಶ್ವರ್ಯವಂತನನ್ನ ಮೋಸ ಮಾಡುವಂತಹದ್ದು ಅಂದ್ರೆ ಏನು? ಎಷ್ಟಕ್ಕೂ ಮಾಡಿದ್ ಮೋಸನೇನ? ಸಾಕಷ್ಟು ಪ್ರಶ್ನೆಗಳು ಬರ್ತಿರ್ಬೇಕಲ್ವಾ ಸಾಕಷ್ಟು ಸರಿ ಇದನ್ನ ಓದ್ಬೇಕಾದ್ರೆ. ಯೋಚನೆ ಮಾಡಿದ್ದೆಲ್ಲ ಇದೆಲ್ಲವನ್ನು ಸಹ 8 ವಚನ ಓದಿದ್ವಿ. ಆ 8 ವಚನ ಓದಿರ್ಬೇಕಾದ್ರೆ ನಿಮಗೆ ಏನಾಗ್ತಾ ಇತ್ತು? ಅನ್ಯಾಯದ ಧನದ ಮೂಲಕ ಅನೇಕರನ್ನು ಸ್ನೇಹಿತರನ್ನಾಗಿ ಮಾಡಿಕೊಳ್ಳುತ್ತಿದ್ದಾನೆ ಎಂದು. ಅನ್ಯಾಯದ ಧನದ ಮೂಲಕ ಅನೇಕರನ್ನು ಸ್ನೇಹಿತರನ್ನಾಗಿ ಮಾಡಿಕೊಳ್ತಿದ್ದಾನೆ. ಓಕೆ, ಐಶ್ವರ್ಯವಂತನಂದ್ರೆ ತಂದೆಯಾದ ದೇವರು. ಓಕೆ, ಕೆಲಸಗಾರರಂದ್ರ ಪ್ರವಾದಿಗಳು. ಸರಿ. ಈಗ ತಂದೆ ಆಗಿರುವಂತಹ ದೇವರಿಗೆ ಯಾರಾದ್ರೂ ಹಣ ಕೊಡ್ಬೇಕಾ? ಸಾಲ ಕೊಡ್ಬೇಕಾ? ಆತ್ಮಗಳನ್ನು ಒಪ್ಪಿಸಬೇಕು ಅವರು. ಆತ್ಮಗಳನ್ನ ಒಪ್ಪಿಸ್ಬೇಕು. ಈ ವ್ಯಕ್ತಿ ಒಂಥರ ತಂದೆ ಆಗಿರುವಂತಹ ದೇವರಿಗೆ ಮೋಸ ಮಾಡಿದಂತೆ ಕಾಣಿಸ್ತಿಲ್ವಾ ನಮ್ಗೆ? ನೀವ್ ಇಷ್ಟೇ ಕೊಡ್ಬೇಕು, 100 ರೂಪಾಯಿ ಕೊಡ್ಬೇಕು ಅಂತ ಹೇಳಿದ್ರೆ ತನ್ನ ಯಜಮಾನನಿಗೆ ನೀವು 50 ರೂಪಾಯಿ ಕೊಡ್ಬೇಕು ಅಂತ ಹೇಳುವಂತ ಮೋಸ ಅನ್ನೋ ತರ ಕಾಣಿಸ್ತಿಲ್ಲ ನಮ್ಗೆ, ಹೌದಾ? ಇಷ್ಟಕ್ಕೂ ಆ ಸ್ನೇಹಿತರು ಯಾರು? ಯೋಚನೆ ಮಾಡಿ ಶುರು ಮಾಡಿದ್ರೆ ಈ ಸಾಮ್ಯ ರೂಪವನ್ನ ಹೇಗ್ ನೋಡ್ಬೇಕು ಅಂತ ಹೇಳಿದ್ರೆ, ಈ ಭೂಮಿ ಮೇಲೆ ನಡೆಯುತ್ತಲ್ವಾ ಒಂದು ಅಂಗಡಿಯಲ್ಲಿ ವ್ಯಾಪಾರ, ಇದನ್ನ ಒಂಥರ ದಿನಸಿ ಅಂಗಡಿಯಲ್ಲಿ ನಡೆಯುವಂತಹ ಚಟುವಟಿಕೆ ತರ ನೋಡುವ. ದಿನಸಿ ಅಂಗಡಿಯಲ್ಲಿ ಕೆಲಸ ಮಾಡುವಂತಹ ಒಂದು ಎಂಪ್ಲಾಯ್ ಇದ್ದಾನೆ ಅಂತ ಅನ್ಕೊಳ್ಳಿ. ಇಷ್ಟಕ್ಕೂ ಆ ವ್ಯಕ್ತಿಯ ಕೆಲಸ ಏನು ಅಂದ್ರೆ, ಕಸ್ಟಮರ್ ಬಂದು ಆರ್ಡರ್ ಪ್ಲೇಸ್ ಮಾಡಿದ ತಕ್ಷಣ ರವೆ ಬೇಕು ಅರ್ಧ ಕೆಜಿ ಅಥವಾ ಸಕ್ಕರೆ ಬೇಕು 1 ಕೆಜಿ ಅಂದಿದ ತಕ್ಷಣ ತಗೊಂಡ್ ಬಂದು ಕೊಡ್ತಾನೆ, ಹೌದಲ್ವಾ? ಕಟ್ಟಿ ಕೊಡ್ತಾನೆ. ಇಷ್ಟಕ್ಕೂ ಅವ್ನು ಕೊಡ್ಬೇಕಾದ್ರೆ ಅಕೌಂಟ್ ಅಲ್ಲಿ ಬರ್ಕೋ ಇವಾಗ ಕಾಸಿಲ್ಲ ಅಂತ ಅಂದ್ರು ಅಂತ ಅನ್ಕೊಳ್ಳಿ. ಈ ವ್ಯಕ್ತಿ ಒಂದು ಬುಕ್ ತಗೊಂಡ್ ಬರ್ಕೊಳ್ತಾನ, ಈ ಕಸ್ಟಮರ್ ಇಂದ 100 ರೂಪಾಯಿ ಬರ್ಬೇಕು ಅಂತ ಬರ್ಕೊಂಡಿರ್ತಾನೆ ಅಂತ ಅನ್ಕೊಳ್ಳಿ. ಓಕೆ, ಈ ವ್ಯಕ್ತಿಗೆ ಕೆಲಸ ಹೋಗ್ತಿದೆ ಅಂದ್ರೆ ಈ ವ್ಯಕ್ತಿ ತನ್ನ ಕಸ್ಟಮರ್ಸ್ ನೆಲ್ಲ ಕರೆದು ಬಿಟ್ಟು, ಅಂದ್ರೆ ಅಂಗಡಿಗೆ ಬರುವಂತ ಕಸ್ಟಮರ್ಸ್ ನೆಲ್ಲ ಕರೆದು, ನೀನ್ 100 ರೂಪಾಯಿ ಕೊಡ್ಬೇಕಿತ್ತಲ್ಲ ನಮ್ಮ ಅಂಗಡಿ ಓನರ್ಗೆ, 50 ರೂಪಾಯಿ ಕೊಡು ಸಾಕು ಅಂತ ಬರ್ಕೊಂಡ ಅಂತ ಅನ್ಕೊಳ್ಳಿ. ಅದೇನದು? ಯಜಮಾನಿಗೆ ಮೋಸ, ಹೌದಲ್ವಾ? ಆ ಪರ್ಸ್ಪೆಕ್ಟಿವ್ ಅಲ್ಲಿ, ದಿನಸಿ ಅಂಗಡಿಯ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡಿದ್ರೆ ಈ ಸಾಮ್ಯ ರೂಪ ಅರ್ಥ ಆಗುದಿಲ್ಲ ನಮಗೆ. ನಾನು ಅದಕ್ಕೆ ಹೇಳಿದ್ದು, ಈ ಸಾಮ್ಯ ರೂಪವನ್ನು ಓದ್ಬೇಕಾದ್ರೆ ಒಂದು ಫ್ರೆಶ್ ಪರ್ಸ್ಪೆಕ್ಟಿವ್ ಇರ್ಬೇಕು. ಯಾರ್ಯಾರು ಇದೆಲ್ಲ, ಯಾರ್ಯಾರು ಈ ಕ್ಯಾರೆಕ್ಟರ್ಸ್ ಎಲ್ಲ ಯಾರ್ಯಾರು ಅನ್ನುವಂತಹದನ್ನ ಒಂದು ಫ್ರೆಶ್, ಏನು ಮನಸ್ಸಲ್ಲಿ ಇಲ್ಲದೆ ಯೋಚನೆ ಮಾಡ್ಬೇಕು, ಮನಸ್ಸನ್ನ ಖಾಲಿ ಇಟ್ಕೊಂಡು ಯೋಚನೆ ಮಾಡ್ಬೇಕು. ನಮಗ್ ಗೊತ್ತಿರುವಂತಹ ಇಹಲೋಕಕ್ಕೆ ಸಂಬಂಧಪಟ್ಟಿರುವಂತಹ ಎಲ್ಲಾ ಚಟುವಟಿಕೆಗಳನ್ನು ತಂದಾಕಿದ್ವಿ ಅಂತ ಅನ್ಕೊಳ್ಳಿ. ಈ ಸಾಮ್ಯ ರೂಪ ನಮ್ಗೆ ಅರ್ಥನೇ ಆಗೋದಿಲ್ಲ ಕೊನೆವರೆಗೂ. ದಿನಸಿ ಅಂಗಡಿ ಮಾಡಿದ್ರೆ ಅದು ಮೋಸ, ಆದ್ರೆ ಇಲ್ಲಿ ನಡೀತಿರುವಂತಹ ಸ್ಟೋರಿನ ಬೇರೆ, ದಿನಸಿ ಅಂಗಡಿಯ ಕಥೆ ಅಲ್ಲ. ಓಕೆ, ಯಾರ್ಯಾರು ಒಂದೊಂದು ಕ್ಯಾರೆಕ್ಟರ್ಸ್ ಸಹ ಯಾರ್ಯಾರು ಅನ್ನುವಂತ ನೋಡ್ತಾ ಬರೋಣ. ಯಾಕೆಂದ್ರೆ ಈ ಸಾಮ್ಯ ರೂಪ ಏನಕ್ಕೋಸ್ಕರ ತುಂಬಾ ಮುಖ್ಯ ಅರ್ಥ ಮಾಡ್ಕೊಳ್ಲಿಕ್ಕೆ ಅಂದ್ರೆ, ಈ ಸಾಮ್ಯ ರೂಪವನ್ನ ಸಾಕಷ್ಟು ಜನ ಅಪಾರ್ಥ ಮಾಡ್ಕೊಂಡಿದ್ದಾರೆ ಈಗಾಗ್ಲೇ. ಏನಂತ, ಕೆಲವರು ಅನ್ಯಾಯದ ದುಡ್ಡನ್ನು ತಗೊಂಡು ಸ್ನೇಹಿತರನ್ನ ಮಾಡ್ಕೊಳ್ಳುವಂತಹದ್ದು ಯಾವ ನ್ಯಾಯ? ಬೈಬಲ್ ಅನ್ಯಾಯವನ್ನ ಪ್ರೋತ್ಸಾಹಿಸ್ತಿದ್ಯಾ ಅಂತ ಹೇಳಿ ಮಾತಾಡಿರುವಂತವ್ರು ಇದ್ದಾರೆ ಸಾಮ್ಯ ರೂಪವನ್ನು ಓದಿದ ನಂತರ. ಅಂದ್ರೆ ಸತ್ಯವೇದ ಒಬ್ಬ ವ್ಯಕ್ತಿಗೆ ಅನ್ಯಾಯ ಮಾಡಿ ಸ್ನೇಹಿತರನ್ನ ಸಂಪಾದನೆ ಮಾಡ್ಕೋ ಅಂತ ಹೇಳಿ ಹೇಳ್ಕೊಡ್ತಿದೆ ಅಂತ ಹೇಳಿ ಹೇಳ್ತಾರೆ ಸ್ವಲ್ಪ ಜನ ಈ ಸಾಮ್ಯ ರೂಪವನ್ನು ಓದಿದ ನಂತರ. ಇನ್ನೊಂದ್ ಸ್ವಲ್ಪ ಜನ ಇದೆಲ್ಲ ಯಾವ ನ್ಯಾಯ? ಓನರ್ಗೆ ಮೋಸ ಮಾಡುವಂತಹದ್ದು, ಕೆಲಸ ಮಾಡುವಂತಹ ಜಾಗದಲ್ಲಿ ಮೋಸ ಮಾಡುವಂತಹದ್ದು. ಇದನ್ನು ಓದಂತಹ ಕ್ರೈಸ್ತರು ಸಹ ತಾವು ಕೆಲಸ ಮಾಡ್ತಿರುವಂತಹ ಜಾಗದಲ್ಲೂ ಮೋಸ ಮಾಡ್ತಾರೆ. ನಾ ಅದಕ್ಕೆ ಹೇಳಿದ್ದು, ಈ ಸಾಮ್ಯ ರೂಪ ನಾವು ಹೋಗುವಂತಹ ಫ್ಯಾಕ್ಟ್ರಿಗೋ, ನಾವು ಕೆಲಸ ಮಾಡುವಂತಹ ದಿನಸಿ ಅಂಗಡಿಗೋ, ಇನ್ನೊಂದ್ ಕಡೆನೋ ಒಂದು ಉದ್ಯೋಗ ಮಾಡುವಂತಹ ಸ್ಥಳಕ್ಕೂ ಹೋಲಿಕೆ ಆಗಿರುವಂತಹದ್ದು. ಅಲ್ಲಿ ಕಂಪೇರ್ ಮಾಡಿದ್ರೆ ನಮ್ಗೆ ಇದು ಅರ್ಥ ಆಗೋದಿಲ್ಲ. ಓಪನ್ ಮೈಂಡೆಡ್ ಆಗಿ ಫ್ರೆಶ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡ್ಲಿಕ್ಕೆ ಪ್ರಯತ್ನ ಮಾಡೋಣ.
ಆಗ ಅರ್ಥ ಆಗತ್ತಾ ಅಂತ ಹೇಳಿ ನೋಡೋಣ ಸಂದೇಶದ ಕೊನೆಯಲ್ಲಿ. ಓಕೆ, ಪ್ರಪ್ರಥಮವಾಗಿ ಇಷ್ಟಕ್ಕೂ ಈ ಐಶ್ವರ್ಯವಂತನು ಯಾರು ಅಂತ ಹೇಳಿ ಯೋಚನೆ ಮಾಡ್ತಿರ್ಬೇಕಾದ್ರೆ ಒಂದಷ್ಟು ವಚನಗಳನ್ನ ಓದಿ ಆಮೇಲೆ ಐಶ್ವರ್ಯವಂತನು ಯಾರು ಅನ್ನುವಂತಹದನ್ನ ಇನ್ನೊಂದ್ಸರಿ ಪ್ರಶ್ನೆ ಮಾಡೋಣ. ಕೀರ್ತನೆಗಳು 21ನೇ ಅಧ್ಯಾಯ, ಕೀರ್ತನೆಗಳು 21ನೇ ಅಧ್ಯಾಯ 1ನೇ ವಚನ. ಯೆಹೋವನೇ ನಿನ್ನ ಪರಾಕ್ರಮದಲ್ಲಿ ಅರಸನು ಸಂತೋಷಿಸುತ್ತಾನೆ. ನೀನು ಉಂಟು ಮಾಡುವ ಜಯಕ್ಕಾಗಿ ಎಷ್ಟೋ ಆನಂದ ಪಡುತ್ತಾನೆ. ಮುಂದೆ ಹೋಗಿ. ನೀನು ಅವನ ಪ್ರಾರ್ಥನೆಯನ್ನು ನಿರಾಕರಿಸದೆ ಅವನ ಇಷ್ಟಾರ್ಥವನ್ನು ನೆರವೇರಿಸಿದೆಯಲ್ಲ. ನಾನು ಶುಭಗಳೊಡನೆ ನೀನೇ ಅವನನ್ನು ಎದುರುಗೊಂಡಿಯಲ್ಲ. ಅವನ ತಲೆಯ ಮೇಲೆ ಸುವರ್ಣ ಕಿರೀಟವನ್ನು ಇಟ್ಟಿದ್ದಿ. ಅವನು ದೀರ್ಘಾಯುಷ್ಯವನ್ನು ಬೇಡಿಕೊಳ್ಳಲು ನೀನು ಯುಗಾಂತರಗಳ ಆಯುಷ್ಯವನ್ನು ನೀನು ಅನುಗ್ರಹಿಸಿದ್ದಿ. ನಿನ್ನ ರಕ್ಷಣಾ ಕಾರ್ಯದಿಂದ ಅವನ ಘನತೆಯನ್ನು ಬಹು ವೃದ್ಧಿಯಾಯಿತು. ಮಹಿಮ ಪ್ರಭಾವಗಳನ್ನು ಅವನಿಗೆ ಬರಮಾಡಿದ್ದಿ. 4ನೇ ವಚನ, ಅವನಿಗೆ 24ನೇ ಅಧ್ಯಾಯ 1ನೇ ವಚನದಿಂದ ಓದಿ. ಅದೇ ಕೀರ್ತನೆಗಳು 24:1. ಅದರಲ್ಲಿರುವ ಸಮಸ್ತವು ಯೆಹೋವನದು, ಲೋಕವು ಅದರ ನಿವಾಸಿಗಳು ಆತನವೇ. ಆತನೇ ಅದರ ಅಸ್ತಿವಾರವನ್ನು ಸಾಗರದ ಮೇಲೆ ಹಾಕಿದ್ದವನು, ಅದನ್ನು ಜಲರಾಶಿಗಳ ಮೇಲೆ ಸ್ಥಿರಪಡಿಸಿದವನು ಆತನೇ. ಏನ್ ಅರ್ಥ ಆಗ್ತದೆ ಈ ವಚನವನ್ನು ಓದ್ಬೇಕಾದ್ರೆ ನಮ್ಗೆ? ಪ್ರತಿಯೊಂದು ಮೇಲೂ ಓನರ್ಶಿಪ್ ದೇವರಿಗಿದ್ದ ಹಾಗೆ ಕಾಣಿಸ್ತದೆ, ಹೌದಲ್ವಾ? ಓನರ್ಶಿಪ್. ಆ ಮನೆ ವಾರ್ತೆಯವನ ಬಗ್ಗೆ ಆಲೋಚನೆ ಮಾಡಿ ನೋಡ್ತಿದ್ವಲ್ವಾ? ಹಾಗಾದ್ರೆ ಮನೆ ವಾರ್ತೆಯವನ ಕೆಲಸ ಏನು? ಬರೀ ಓನರ್ನ ರಿಸೋರ್ಸಸ್ ಏನಿದೆ, ಓನರ್ನ ಸಂಪತ್ತಿ ಏನಿದೆ, ಇವರ ಯಜಮಾನನ ಸಂಪತ್ತಿ ಏನಿದೆ, ಅದನ್ನ ಮ್ಯಾನೇಜ್ ಮಾಡುವಂತಹ ಮಾತ್ರ ಈತನ ಕೆಲಸ. ಆ ಆಸ್ತಿ ಎಲ್ಲ ಈತನದ್ದಲ್ಲ, ಆ ಮ್ಯಾನೇಜರ್ದಲ್ಲ ಆಸ್ತಿ ಅಲ್ಲ. ಆಸ್ತಿ ಯಾರ್ದು? ತನ್ನ ಯಜಮಾನನದ್ದು, ತನ್ನ ಯಜಮಾನನ ಸ್ವಂತ ಸೊತ್ತು. ಈ ವ್ಯಕ್ತಿಯ ಕೆಲಸ ಅದನ್ನ ಮ್ಯಾನೇಜ್ ಮಾಡುವಂತಹದ್ದು ಮಾತ್ರ, ಅದನ್ನ ನೋಡ್ಕೊಳ್ಳುವಂತಹದ್ದು ಮಾತ್ರ, ಹೌದಲ್ವಾ? ಓಕೆ, ಈಗ ನಾವು ಓದ್ತಿರುವಂತಹ ಕೀರ್ತನೆಗಳಲ್ಲೂ ಸಹ ಈ ಭೂಮಿಯ ಮೇಲಿರುವಂತಹ ಪ್ರತಿಯೊಂದು ರಿಸೋರ್ಸಸ್ಗೂ ಸಹ ಓನರ್ ಯಾರಂತೆ ಅಂದ್ರೆ ಪ್ರತಿ ಸಂಪತ್ತು ಏನದೆ, ಪ್ರತಿ ಸಂಪನ್ಮೂಲವೂ ಸಹ ಏನದೆ ಈ ಭೂಮಿಯ ಮೇಲೆ, ಎಲ್ಲದಕ್ಕೂ ಸಹ ನಿಜವಾಗ್ಲೂ ಮಾಲೀಕರು ಯಾರಂತೆ ಈ ವಚನದ ಪ್ರಕಾರ? ಭೂಮಿಯು ಅದರಲ್ಲಿರುವ ಸಮಸ್ತವೂ ಯೆಹೋವನದ್ದು, ಸಮಸ್ತವೂ ಯೆಹೋವನದ್ದು. ಇಲ್ಲಿ ಕಾಣಿಸ್ತಿರುವಂತಹದ್ದು ಏನು ನಮ್ಗೆ? ಹಾಗಾದ್ರೆ ಈ ಭೂಮಿಯ ಮೇಲೆ ಏನಿದ್ರು ಸಹ ಎಲ್ಲದರ ಓನರ್ಶಿಪ್ ಯಾರ ಹತ್ರ ಇದೆ? ದೇವರ ಹತ್ರ. ಮುಂದೆ ಹೋಗೋಣ ಹಾಗೆ. ಲೋಕವು ಅದರ ನಿವಾಸಿಗಳು ಆತನವೇ. 2ನೇ ವಚನ, ಆತನೇ ಅದರ ಅಸ್ತಿವಾರವನ್ನು ಸಾಗರದ ಮೇಲೆ ಹಾಕಿದವನು, ಅದನ್ನು ಜಲರಾಶಿಗಳ ಮೇಲೆ ಸ್ಥಿರಪಡಿಸಿದವನು ಆತನೇ. ಯೆಹೋವನ ಪರ್ವತವನ್ನು ಹತ್ತತಕ್ಕವರು ಯಾರು? ಅಂದ್ರೆ ಒಂದೊಂದಾಗ ಮಾತಾಡ್ತಾ ಹೋಗ್ತಿದ್ದಾರೆ. ಈ ಭೂಮಿಯ ಮೇಲಿರುವಂತಹ ಸಮಸ್ತ ಸಂಪನ್ಮೂಲಕ್ಕೂ ಸಹ, ಸಮಸ್ತವಾಗಿರುವಂತಹ ರಿಸೋರ್ಸಸ್ಗೂ ಸಹ ದೇವರು ಮಾಲೀಕರು. ಇದು ನಮ್ಗೆ ಅರ್ಥ ಆಯ್ತಾ? ಓಕೆ, ಈಗ ನಾವು ಲೂಕನು ಬರೆದ ಸುವಾರ್ತೆ 16ನೇ ಅಧ್ಯಾಯಕ್ಕೆ ಮತ್ತೆ ಹೋಗಿ, ಆ ಯಜಮಾನನು ಐಶ್ವರ್ಯವಂತನು ಅನ್ನುವಂತಹ ಜಾಗದಲ್ಲಿ ದೇವರನ್ನ ಇಟ್ಟು ನೋಡೋಣ, ಮ್ಯಾಚ್ ಆಗುತ್ತಾ ಅಂತ ಹೇಳಿ. ಓಕೆ, ಈಗ ಐಶ್ವರ್ಯವಂತನ ಜಾಗದಲ್ಲಿ ದೇವರನ್ನ ಇಡೋಣ. ಆ ದೇವರು ಒಬ್ಬ ಮ್ಯಾನೇಜರ್ ಅನ್ನ ಹೈರ್ ಮಾಡ್ಕೊಂಡಿದ್ದಾರೆ ಅಂತ ಅನ್ಕೊಳ್ಳಿ. ಮ್ಯಾನೇಜರ್ ಅನ್ನ ಏನಕ್ಕೋಸ್ಕರ? ಈಗ ದೇವರ ರಿಸೋರ್ಸಸ್ ಅನ್ನ ಮ್ಯಾನೇಜ್ ಮಾಡ್ಬೇಕು ಭೂಮಿಯ ಮೇಲೆ. ಈ ಸಮಸ್ತ ಸಂಪನ್ಮೂಲವೂ ಸಹ ದೇವರದ್ದೇ ಅಲ್ವಾ? ಜನರು ಯಾರ ಸ್ವತ್ತು ಅಂತ ಹೇಳಿದ್ರೆ ದೇವರ ಸ್ವತ್ತು. ಇಲ್ಲಿರುವಂತಹ ಪ್ರಕೃತಿ ಯಾರ ಸ್ವತ್ತು ಅಂತ ಹೇಳಿದ್ರೆ ದೇವರ ಸ್ವತ್ತು. ಸೂರ್ಯ ಚಂದ್ರ ನಕ್ಷತ್ರಗಳು ಯಾರ ಸ್ವತ್ತು? ದೇವರ ಸ್ವತ್ತು. ಈ ಭೂಮಿಯ ಮೇಲೆ ಇರುವಂತಹ ಸಮಸ್ತವು ದೇವರ ಸ್ವತ್ತು. ಅದಕ್ಕೋಸ್ಕರ ಈಗ ಐಶ್ವರ್ಯವಂತನ ಜಾಗದಲ್ಲಿ ದೇವರನ್ನ ಇಟ್ಟು ಯೋಚನೆ ಮಾಡಿ ನೋಡೋಣ. ಐಶ್ವರ್ಯವಂತನು ಅಂದ್ರೆ ಯಾರು? ದೇವರು. ಓಕೆ, ಈಗ ದೇವರು ಒಂದಷ್ಟು ಬೇಡ, ಒಬ್ಬ ಮ್ಯಾನೇಜರ್ ಅನ್ನ ಹೈರ್ ಮಾಡ್ಕೊಂಡಿದ್ದಾರೆ, ಒಬ್ಬ ಮ್ಯಾನೇಜರ್ ಅನ್ನು ಕೆಲಸಕ್ಕೆ ಇಟ್ಕೊಂಡಿದ್ದಾರೆ. ಇಷ್ಟಕ್ಕೂ ಮ್ಯಾನೇಜರ್ ಯಾರು? ದೇವರ ಸೇವಕರು. ಸೇವಕರು ಮಾತ್ರನಾ? ಸೇವಕರು ಮಾತ್ರ? ಮನುಷ್ಯರೆಲ್ಲರೂ. ಇಂಗ್ಲಿಷ್ ಅಲ್ಲಿ ನೀವು ಸಾಮ್ಯ ರೂಪವನ್ನು ಓದ್ಬೇಕಾದ್ರೆ ಈ ಸಾಮ್ಯ ರೂಪದ ಹೆಸರು ದ ಅನ್ಜಸ್ಟ್ ಸ್ಟೀವರ್ಡ್. ಏನು? ಅನ್ಜಸ್ಟ್ ಸ್ಟೀವರ್ಡ್, ಅನ್ಯಾಯಗಾರನಾಗಿರುವಂತಹ ಸ್ಟೀವರ್ಡ್. ಸ್ಟೀವರ್ಡ್ ಅನ್ನುವಂತಹ ಪದಕ್ಕೆ ಅರ್ಥ ಈ ತರ ಮ್ಯಾನೇಜ್ ಮಾಡುವಂತವರು ಅಂತ ಹೇಳಿ ಅದರ ಅರ್ಥ. ಮನೆ ವಾರ್ತೆಯವನು ಅಂತ ಹೇಳಿ ಅದರ ಅರ್ಥ. ಓಕೆ, ಈ ಸ್ಟೀವರ್ಡ್ ನ ಕೆಲಸ ಏನು ಅಂದ್ರೆ ಪ್ರತಿಯೊಂದನ್ನು ಮ್ಯಾನೇಜ್ ಮಾಡುವಂತಹದ್ದು. ದುಡ್ಡು ಈ ವ್ಯಕ್ತಿಯದ್ದಲ್ಲ, ದುಡ್ಡು ಬೇರೆಯವರದ್ದು, ಆದ್ರೆ ಆ ವ್ಯಕ್ತಿಯ ದುಡ್ಡನ್ನ ಈ ವ್ಯಕ್ತಿ ಮ್ಯಾನೇಜ್ ಮಾಡುವಂತಹದ್ದು ಮಾತ್ರ ಈ ವ್ಯಕ್ತಿಯ ಕೆಲಸ, ಹೌದಾ? ಓಕೆ, ಈಗ ಸ್ಟೀವರ್ಡ್ ಯಾರು? ಇಷ್ಟಕ್ಕೂ ಆ ಮನೆ ವಾರ್ತೆಯವರು ಯಾರು? ಆ ಸಾಮ್ಯ ರೂಪದಲ್ಲಿ ಯಜಮಾನನ ಜಾಗದಲ್ಲಿ ದೇವರನ್ನು ಇಟ್ಟಿದ್ದೀವಿ. ಈ ಮನೆ ವಾರ್ತೆಯವರ ಕೆಲಸದಲ್ಲಿ ಯಾರನ್ನ ಇಟ್ಟು ನೋಡೋಣ, ಒಂದ್ಸರಿ ನೋಡೋಣ ಸತ್ಯವೇದವನ್ನ. ಇದಕ್ಕೂ ಸಹ ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ, ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ
4ನೇ ಅಧ್ಯಾಯ 2ನೇ ವಚನ. ಹೀಗಿರಲು ಮನೆ ಜನರು ನಂಬಿಗಸ್ತನಾಗಿ ಕಂಡುಬರುವುದು ಅವಶ್ಯವಲ್ಲವೇ? ನನಗಾದರೂ ನಿಮ್ಮಿಂದಾಗಲಿ ಮನುಷ್ಯರು ನೇಮಿಸುವ ದಿನದಲ್ಲಾಗುವ ನ್ಯಾಯಸಭೆಯಿಂದಾಗಲಿ ವಿಚಾರಣೆಯಾಗುವುದು. ಅತ್ಯಲ್ಪ ಕಾರ್ಯವಾಗಿ ನಾನು ನನ್ನನ್ನು ವಿಚಾರಿಸಿಕೊಳ್ಳುವುದಿಲ್ಲ, ನನ್ನಲ್ಲಿ ದೋಷವಿದೆ. ಓಕೆ, ಇಲ್ಲಿ ನಮ್ಗೆ ಬೇಕಾಗಿದ್ದಂತಹದ್ದು ಆ ಪದ ಮನೆ ವಾರ್ತೆಯವನು ಅನ್ನುವಂತಹ ಪದ. ಯಾಕೆಂದ್ರೆ ಮನೆ ವಾರ್ತೆಯವರು ಯಾರು ಅಂತ ಹೇಳಿ ಹುಡುಕ್ತಾ ಬರ್ತಿದೀವಲ್ವಾ. ಐಶ್ವರ್ಯವಂತನು ಅಂತ ಹೇಳಿದ್ರೆ ದೇವ್ರು ಅಂತ ಅನ್ಕೊಂಡಿದೀವಿ. ಓಕೆ, ಈಗ ಮನೆ ವಾರ್ತೆಯವರು ಅಂದ್ರೆ ಯಾರಿಲ್ಲಿ? 1ನೇ ವರ್ಷದಿಂದ ಹೋದಾಗ ಜನರು ನಮ್ಮನ್ನು ಕ್ರಿಸ್ತನ ಕೈ ಕೆಳಗಿನವರೆಂತಲೂ ದೇವರು ತಿಳಿಸಿರುವ ಸತ್ಯಾರ್ಥಗಳ ವಿಷಯದಲ್ಲಿ ಮನೆ ವಾರ್ತೆಯವರೆಂತಲೂ ಎನಿಸಬೇಕು. ಯಾರನ್ನ? ನಮ್ಮನ್ನ ಅಂತಿದಾರ. ಮೇಲ್ ಹೆಡ್ಡಿಂಗ್ ಹೋದಾನ, ಹೆಡ್ಡಿಂಗ್ ಡಾರ್ಕ್ ಲೆಟರ್ಸ್ ಅಲ್ಲಿ ಬರ್ತಿದಾರಲ್ವಾ. ಹೆಡ್ಡಿಂಗ್ ಏನ್ ಹೇಳ್ತಿದೆ? ಸುವಾರ್ಥ ಬೋಧಕರ ವಿಷಯದಲ್ಲಿ ಮನುಷ್ಯರ ಎಣಿಕೆ ವಿಶೇಷವಲ್ಲ, ದೇವರ ಎಣಿಕೆಯೇ ಮುಖ್ಯ. ಹಾಗಾದ್ರೆ ಯಾರ ಬಗ್ಗೆ ಮಾತಾಡ್ತಿದ್ದಾರೆ? ಸುವಾರ್ಥ ಬೋಧಕರ ವಿಷಯದಲ್ಲಿ ಮಾತಾಡ್ತಿದ್ದಾರೆ. ಏನಂತ ಹೇಳ್ತಿದ್ದಾರೆ ಅವರನ್ನ? ಜನರು ನಮ್ಮನ್ನು, ಅಂದ್ರೆ ಅಲ್ಲಿ ಸುವಾರ್ಥ ಬೋಧಕರ ವಿಚಾರವನ್ನ ಎತ್ತುತ್ತಾ ಕ್ರಿಸ್ತನ ಕೈ ಕೆಳಗಿನವರೆಂತಲೂ ದೇವರು ತಿಳಿಸಿರುವ ಸತ್ಯಾರ್ಥಗಳ ವಿಷಯದಲ್ಲಿ ಮನೆ ವಾರ್ತೆಯವರೆಂತಲೂ ಎಣಿಸಬೇಕು. ಪ್ರತಿಯೊಬ್ಬೊಬ್ಬ ಸೇವಕರು ಯಾರು? ಮನೆ ವಾರ್ತೆಯವರು. ನೀವು ಸುವಾರ್ತೆಯನ್ನ ಇನ್ನೊಬ್ರಿಗೆ ಹೇಳ್ತಿದ್ದೀರಾ ಅಂದ್ರೆ ನೀವೇನು? ಮನೆ ವಾರ್ತೆಯವರು. ದೇವರ ರಿಸೋರ್ಸಸ್ ಅನ್ನ ಭೂಮಿಯ ಮೇಲೆ, ದೇವರ ಸಂಪನ್ಮೂಲಗಳನ್ನ ಭೂಮಿಯ ಮೇಲೆ ಮ್ಯಾನೇಜ್ ಮಾಡ್ತಿರುವಂತಹ ಮ್ಯಾನೇಜರ್ಗಳು. ಹೌದಾ? ಇನ್ನೊಂದು ವಚನವನ್ನ ಓದೋಣ. ಬರೀ ಸುವಾರ್ತಿಕರ ನಾವು ಇದ್ದೀವ ಲಿಸ್ಟ್ ಅಲ್ಲಿ ಅಂತ ಹೇಳಿ ನಮ್ಗೆ ಗೊತ್ತಾಗುತ್ತೆ. ಪೇತ್ರನ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ, ಪೇತ್ರನ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ 10ನೇ ವಚನ. ನೀವೆಲ್ಲರೂ ದೇವರ ವಿವಿಧ ಕೃಪೆಯ ವಿಷಯದಲ್ಲಿ ಒಳ್ಳೆ ಮನೆ ವಾರ್ತೆಯವರಾಗಿದ್ದು, ಪ್ರತಿಯೊಬ್ಬನು ತಾನು ಹೊಂದಿದ ಕೃಪಾವರವನ್ನು ಎಲ್ಲರ ಸೇವೆಯಲ್ಲಿ ಉಪಯೋಗಿಸಲಿ. ನೀವೆಲ್ಲರೂ ಅಂದ್ರೆ ಸಭೆಯ ಬಗ್ಗೆ ಮಾತಾಡ್ತಿದ್ದಾರೆ. ಸಭೆಯಲ್ಲಿರುವಂತಹ ನೀವೆಲ್ಲರೂ ದೇವರ ವಿವಿಧ ಕೃಪೆಯ ವಿಷಯದಲ್ಲಿ ಒಳ್ಳೆ ಮನೆ ವಾರ್ತೆಯವರಾಗಿದ್ದು ನಾವೆಲ್ಲರೂ ಸಭೆಯಲ್ಲಿರುವಂತಹ ಪ್ರತಿಯೊಬ್ಬೊಬ್ಬರು ಏನಂತೆ ಈ ವಚನದ ಪ್ರಕಾರ? ಮನೆ ವಾರ್ತೆಯವರು ಯಾರು ಅಂತ ನಮ್ಗೆ ಗೊತ್ತಾಯ್ತಾ? ಹಾಗಾದ್ರೆ ಆ ಸಾಮ್ಯ ರೂಪದಲ್ಲಿ ಓದ್ತಾ ಬರ್ತಿದ್ವಲ್ವ. ಯಜಮಾನನು ಅಂದ್ರೆ ದೇವರನ್ನ ಇಟ್ಟಿದ್ದೀವಿ ಆ ಸ್ಥಾನದಲ್ಲಿ. ಅದ್ ಕರೆಕ್ಟ್ ಆತಪ್ಪ ಅಂತ ಹೇಳಿ ನಮ್ಗೆ ಮುಂದೆ ಹೋಗ್ತಾನೆ ಗೊತ್ತಾಗುವಂತಹದ್ದು. ನೆಕ್ಸ್ಟ್ ಅಲ್ಲಿ ಇರುವಂತಹ ಮನೆ ವಾರ್ತೆಯವರು ಅಂದ್ರೆ ಯಾರು? ನಾವೆಲ್ಲರೂ, ಸಭೆಯಲ್ಲಿರುವಂತಹ ನಾವೆಲ್ಲರೂ. ಓಕೆ, ಹಾಗಾದ್ರೆ ಸಭೆಯಲ್ಲಿರುವಂತಹ ನಾವೆಲ್ಲರೂ ದೇವರ ಸಂಪನ್ಮೂಲಗಳನ್ನ ಮ್ಯಾನೇಜ್ ಮಾಡುವಂತಹ ಮ್ಯಾನೇಜರ್ಸ್ ಈ ಭೂಮಿಯ ಮೇಲೆ. ಹೌದು, ದೇವರ ಸಂಪನ್ಮೂಲಗಳನ್ನ, ದೇವರ ರಿಸೋರ್ಸಸ್ ಅನ್ನ ನೋಡ್ಕೊಳ್ಳುವಂತಹ ಕೆಲಸದವರ ಒಂದು ಆಂಗಲ್ ಅಲ್ಲಿ. ಹೌದು, ಬ್ರದರ್ ನಾವು ಕೆಲಸದವರ, ಹಂಗಾದ್ರೆ ಮಕ್ಕಳಲ್ವಾ ಅನ್ಬಾರ್ದು ನೀವು. ಆಮೇಲೆ ಈ ಸಾಮ್ಯ ರೂಪಕ್ಕೆ ಸಂಬಂಧಪಟ್ಟಂತೆ ನಾವು ದೇವರ ರಿಸೋರ್ಸಸ್ ಅನ್ನ ಮ್ಯಾನೇಜ್ ಮಾಡುವಂತಹ ಸೇವಕರು, ಭೂಮಿಯ ಮೇಲೆ ಕೆಲಸದವರು, ಮ್ಯಾನೇಜರ್ಗಳು. ಓಕೆ, ಈಗ ಸಾಮ್ಯ ರೂಪಕ್ಕೆ ಮತ್ತೆ ಹೋಗೋಣ. ಇನ್ನು ಏನೇನಿತ್ತು ನೋಡುವಂತಹದ್ದು ಇಷ್ಟಕ್ಕೂ ಅಲ್ಲಿ 2 ವಿಚಾರ ಗೊತ್ತಾಗಿದೆ. ಒಂದು, ಐಶ್ವರ್ಯವಂತನು ಅಂದ್ರೆ ದೇವರು, ಇನ್ನು ಮ್ಯಾನೇಜರ್ಗಳು ಅಂತ ಹೇಳಿದ್ರೆ ನಾವು. ಓಕೆ, ಈಗ ಒಂದಿನ ದೇವರ ಕಿವಿಗೆ ಒಂದು ಸುದ್ದಿ ಬೀಳುತ್ತಂತೆ. ಏನು? ನಾವು ಸರಿಯಾಗಿ ದೇವರ ರಿಸೋರ್ಸಸ್ ಅನ್ನ ಮ್ಯಾನೇಜ್ ಮಾಡ್ತಿಲ್ಲ, ದೇವರ ಸಂಪನ್ಮೂಲಗಳನ್ನು ಸರಿಯಾಗಿ ನೋಡ್ಕೊಳ್ತಿಲ್ಲ ಅನ್ನುವಂತಹ ಸುದ್ದಿ ದೇವರ ಕಿವಿಗೆ ಬೀಳುತ್ತಂತೆ. ಹೆಂಗ್ ಬೀಳ್ಬೋದು ದೇವರ ಕಿವಿಗೆ? ಯಾರು ಹೋಗಿ ಹೇಳಿರ್ಬೋದು? ನಿಮ್ಗೆ ಏನನ್ಸುತ್ತೆ? ದೇವದೂತರು. ಹೌದಲ್ವಾ? ಸಾಕಷ್ಟು ರಿಸೋರ್ಸಸ್ ಗಳಿದೆ ದೇವರಿಗೆ. ಯಾಕಂದ್ರೆ ನಾವು ಇಲ್ಲಿ ಭೂಮಿಯ ಮೇಲೆ ಏನಾದ್ರೂ ಸರಿಯಾಗಿರುವಂತಹ ಕೆಲಸಗಳನ್ನ ಮಾಡಿಲ್ಲ ಅಂದ್ರೆ, ದೇವರ ರಿಸೋರ್ಸಸ್ ಅನ್ನು ಕರೆಕ್ಟ್ ಆಗಿ ನೋಡ್ಕೊಂಡಿಲ್ಲ ಅಂತ ಹೇಳಿದ್ರೆ, ಸಾಕಷ್ಟು ಜನ ಇದ್ದಾರೆ ದೇವ್ರ ಹತ್ರ ಹೋಗಿ ಕಂಪ್ಲೇಂಟ್ ಮಾಡುವಂತವ್ರು. ದೇವದೂತರು ಇದ್ದಾರೆ. ಯಾಕೆ? ಅಪವಾದನೇ ಇದ್ದಾನೆ, ಕಾಯ್ತಿರ್ತಾನಲ್ವ. ನಿನ್ನ ಮಗ ಇದನ್ನ ಮಾಡದ ಗೊತ್ತಾ ಇವತ್ತು, ಯಾವ ಶಿಕ್ಷೆ ಕೊಡ್ಬೇಕು ಹೇಳ ಅವನಿಗೆ, ನನ್ಗೆ ಬಿಟ್ಟು ನೋಡು ಒಂದ್ಸರಿ ಅಂತ ಅಪವಾದಿನ ಇದನ್ನ ಕಂಪ್ಲೇಂಟ್ ಮಾಡ್ಲಿಕ್ಕೆ. ಹೌದಾ? ಓಕೆ, ಒಟ್ಟಾರೆ ದೇವರ ಕಿವಿಗೆ ಬಿತ್ತಂತೆ. ಏನು? ನಾವು ಸರಿಯಾಗಿ ನಡ್ಕೊಳ್ತಿಲ್ಲ ಅನ್ನುವಂತಹದ್ದು ದೇವರ ಕಿವಿಗೆ ಬಿತ್ತು. ಈಗ ದೇವರು ಮನುಷ್ಯರ ಹತ್ರ ಒಂದು ವಿಚಾರವನ್ನ ಹೇಳ್ತಿದ್ದಾರೆ. ಇನ್ನು ಒಂದು ಸ್ಟಿಪ್ಯುಲೇಟೆಡ್ ಪೀರಿಯಡ್ ಆಫ್ ಟೈಮ್ ಅಲ್ಲಿ ನೀನು ನಿನ್ನ ಸಮಸ್ತವಾಗಿರುವಂತಹ ಲೆಕ್ಕವನ್ನು ಸಹ ತಗೊಂಡ್ಬಂದು ನನಗೆ ಒಪ್ಪಿಸಬೇಕು. ಈಗ ಅದನ್ನೇ ನೋಡಿದ್ವಿ ನಾವು ಆಗ್ಲೇ ಸಾಮ್ಯ ರೂಪವನ್ನು ನೋಡ್ಬೇಕಾದ್ರೆ. ಲೆಕ್ಕ ಒಪ್ಪಿಸು ಅಂತ ಹೇಳಿ ಸ್ವಲ್ಪ ಟೈಮ್ ಕೊಟ್ಟಂಗೆ ಕಾಣಿಸ್ತದೆ ನಮ್ಗೆ. ತನ್ನ ಯಜಮಾನ ತನ್ನ ಮ್ಯಾನೇಜರ್ಗೆ ನೀನು ನನಗೆ ಲೆಕ್ಕ ಒಪ್ಪಿಸ್ಬೇಕು ಅಂತ ಹೇಳಿ ಒಂದಷ್ಟು ಟೈಮ್ ಕೊಟ್ಟಂತೆ ಕಾಣಿಸುತ್ತೆ. ಆ ಟೈಮ್ ಅಲ್ಲೇ ಅಲ್ವಾ ಆ ವ್ಯಕ್ತಿ ಸಾಲಗಾರರನ್ನೆಲ್ಲ ಕರೆಯುವಂತಹದ್ದು, ಪತ್ರ ಚೇಂಜ್ ಮಾಡಿಸುವಂತಹದ್ದೆಲ್ಲ ನಡೆಯುವಂತಹದ್ದು. ಹೌದಲ್ವಾ? ಟೈಮ್ ಕೊಟ್ಟಿದ್ರಲ್ವಾ ಅದಾಗುವಂತಹದ್ದು. ಹಾಗಾದ್ರೆ ಎಷ್ಟು ಟೈಮ್ ಅಂತ ಸಿಕ್ಕಿದೆ?
ಈಗ ನಮಗೂ ಏನ್ ಕೊಟ್ಟಿದ್ದಾರೆ ಭೂಮಿಯ ಮೇಲೆ ದೇವರು? ಟೈಮ್ ಕೊಟ್ಟಿದ್ದಾರೆ. ನಿಮ್ಗೆ ಅನ್ಸುತ್ತೆ ಟೈಮ್ ಕೊಟ್ಟಿದ್ದಾರೆ ಅಂತ ಹೇಳಿ? ನಮ್ಗೆ ಕೊಟ್ಟಿರುವಂತಹ ಟೈಮ್ ಏನು? ನಮ್ಮೆಲ್ಲರಿಗೂ ಹೇಳಿರುವಂತಹದ್ದು ಏನು? ನಿಮ್ಮೆಲ್ಲರ ಹತ್ರನು ಒಂದಲ್ಲ ಒಂದು ದಿನ ಲೆಕ್ಕವನ್ನ ಕೇಳ್ತೀನಿ. ನೀವು ಮಾಡಿರುವಂತಹ ಎಲ್ಲಾ ಕ್ರಿಯೆಗಳಿಗೆ ಒಂದು ದಿನ ನೀವು ಲೆಕ್ಕವನ್ನ ಒಪ್ಪಿಸಬೇಕು. ಇದು ನನಗೂ ಹೇಳಿದ್ದಾರೆ, ನಮಗೂ ಟೈಮ್ ಕೊಟ್ಟಿದ್ದಾರೆ. ಓಕೆ, ಈಗ ಕೊಟ್ಟಿರುವಂತಹ ಟೈಮ್ ಅಲ್ಲಿ ಇಲ್ಲಿ ನಾವು ನೋಡುವಂತ ಈ ಸಾಮ್ಯ ರೂಪದಲ್ಲಿ ನೋಡುವಂತಹ ಮನೆ ವಾರ್ತೆಯನ್ನು ಏನ್ ಮಾಡ್ತಿದ್ದಾನೆ ಇಷ್ಟಕ್ಕೂ? ದೇವರಿಗೆ ಯಾರು ಸಾಲ ಕೊಡ್ಬೇಕು? ಈ ಸಾಮ್ಯ ರೂಪದ ಪ್ರಕಾರ ಐಶ್ವರ್ಯವಂತನ ಜಾಗದಲ್ಲಿ ದೇವರನ್ನ ಇಟ್ಟಿದ್ದಾರೆ. ದೇವರಿಗೆ ಯಾರು ಕೊಡ್ಬೇಕು? ದೇವರಿಗೆ ಯಾರು ಹಿಂದಿರುಗಿ ಕೊಡ್ಬೇಕು? ದೇವರಿಗೆ ಯಾರು ಮಾಡ್ತಿದಾರೋ, ಮನಿಯನ್ನ ಮಾಡ್ತಿದಾರೋ, ಅಂದ್ರೆ ಸಂಪನ್ಮೂಲಗಳನ್ನ ಯಾರು ವಾಪಸ್ ಕೊಡ್ಬೇಕು, ಅವ್ರನ್ನೆಲ್ಲ ಕರೆದು ಬಿಟ್ಟು ಅಡ್ಜಸ್ಟ್ಮೆಂಟ್ ಮಾಡ್ತಿದ್ದಾನೆ. ವ್ಯಕ್ತಿ ಕಡಿಮೆ ಮಾಡ್ತಿದ್ದಾನೆ. ಅಂದ್ರೆ ಓನರ್ ಕೊಡ್ಬೇಕಾಗಿರುವಂತಹ ಲೆಕ್ಕವನ್ನು ಕಡಿಮೆ ಮಾಡ್ತಿದ್ದಾನೆ. ಕರೆದು ಯಾರ್ಯಾರು ಸಾಲ ಕೊಡ್ಬೇಕು ದೇವರಿಗೆ ಅವರನ್ನ. ಹೌದಾ? ಯಾರ್ಯಾರು ಸಾಲ ಕೊಡ್ಬೇಕು ಅಂತ ನಿಮಗೆ ಅನ್ಸುತ್ತೆ ದೇವರಿಗೆ? ಪ್ರತಿಯೊಬ್ರು ಕೊಡ್ಬೇಕಾ? ಯಾಕಂದ್ರೆ ಸುಮ್ಮನೆ ನಿಮ್ಗೆ ಉದಾಹರಣೆ ನಾವು ಸಾಕಷ್ಟು ಸರಿ ನೋಡಿದೀವಲ್ವಾ, ನ್ಯೂ ಇಯರ್ ಮೆಸೇಜ್ ಅಲ್ಲೆಲ್ಲ ಸಾಕಷ್ಟು ಸರಿ ನೋಡಿದ್ವಿ. ನಾವು ಯೂಸ್ ಮಾಡ್ಕೊಳ್ತಿರುವಂತಹದ್ದು ಭೂಮಿಯ ಮೇಲೆ ದೇವರ ಸಂಪನ್ಮೂಲಗಳನ್ನೇ ಭೂಮಿಯ ಮೇಲೆ ಇರುವಂತಹ ಪ್ರತಿ ಮನುಷ್ಯರು ಯೂಸ್ ಮಾಡ್ಕೊಳ್ತಿರುವಂತಹದ್ದು, ಉಪಯೋಗಿಸ್ಕೊಳ್ತಿರುವಂತಹದ್ದು ದೇವರ ಸಂಪನ್ಮೂಲಗಳನ್ನೇ. ಏನೇನು ನಾವು ನೋಡುವಂತಹ ಸೂರ್ಯ ಫ್ರೀಯ ಕೊಟ್ಟಿದ್ದಾರೆ ದೇವರು ನಮ್ಮೆಲ್ಲರಿಗೂ ಸಹ. ಹೌದಾ? ಫ್ರೀಯ ಕೊಟ್ಟಿದ್ದಾರೆ. ಕರೆಂಟ್ ಬಿಲ್ ಏನಾದ್ರು ಚಾರ್ಜ್ ಮಾಡ್ತಿದಾರ? ಇಲ್ಲ. ಮನೆಗೆ ನಾವು ಕರೆಂಟ್ ಬಿಲ್ ಕಟ್ತೀವಿ. ಸೂರ್ಯವನ್ನು ಫ್ರೀಯಾಗಿ ಕೊಟ್ಟಿದ್ದಾರೆ. ವಾಟರ್ ಅನ್ನು ಫ್ರೀಯಾಗಿ ಕೊಟ್ಟಿದ್ದಾರೆ. ಹೌದಲ್ವಾ? ನಾವು ಯೂಸ್ ಮಾಡ್ಕೊಳ್ಳುವಂತಹ ಗಾಳಿಯನ್ನು ಫ್ರೀಯಾಗಿ ಕೊಟ್ಟಿದ್ದಾರೆ. ನಾವು ಯೂಸ್ ಮಾಡುವಂತಹ ಪ್ರತಿ ರಿಸೋರ್ಸಸ್ ಸಹ ನಾವು ಅನುಭವಿಸ್ತಿರುವಂತಹದ್ದು ಫ್ರೀಯಾಗಿ. ಹೌದಲ್ವಾ? ನಿಜ. ಹಾಗಾದ್ರೆ ಇದನ್ನೆಲ್ಲ ನಾವು ತಗೊಳ್ತಿದ್ವಿ ಅಂತ ಹೇಳಿದ್ರೆ ನಮ್ಗಿರುವಂತಹ ಬಾಧ್ಯತೆ ಒಂದೇ, ದೇವ್ರು ಅನ್ಕೊಂಡಿರುವಂತಹ ರೀತಿಯಲ್ಲಿ ನಾವು ಬದುಕಬೇಕು. ಹೌದಾ? ದೇವ್ರಿಗೆ ಇಷ್ಟ ಇರುವಂತಹ ಕೆಲಸಗಳನ್ನ ನಾವು ಮಾಡ್ಬೇಕು. ಇಲ್ಲ ಅಂದ್ರೆ ನಾವು ಅನುಭವಿಸಿರುವಂತಹ ಪ್ರತಿಯೊಂದೊಂದು ವಿಚಾರಕ್ಕೂ ಸಹ ದೇವರು ಲೆಕ್ಕ ಕೇಳ್ತಾರೆ. ನಾವು ಸಾಕಷ್ಟು ಸಾರಿ ಸಂದೇಶದಲ್ಲಿ ಇದನ್ನು ಸಹ ಮಾತಾಡ್ಕೊಂಡಿದ್ದೇವೆ. ಏನು, ನಾವು ತಿನ್ನುವಂತ ಆಹಾರ ನಮ್ಮ ಮೇಲೆ ಚಾಡಿ ಹೇಳುತ್ತೆ. ನಾವು ಉಸಿರಾಡುವಂತಹ ಗಾಳಿ ನಮ್ಮ ಮೇಲೆ ಚಾಡಿ ಹೇಳುತ್ತೆ. ಹೌದಲ್ವಾ? ಈ ವ್ಯಕ್ತಿ ನಿಮಗೆ ಇಷ್ಟ ಬಂದಂತೆ ಜೀವನ ಮಾಡ್ತಿಲ್ಲ ದೇವ್ರೆ, ತನಗಿಷ್ಟ ಬಂದಂತೆ ಜೀವನ ಮಾಡ್ಕೊಳ್ತಿದ್ದಾನೆ. ಇವನಿಗೆ ನಾವು ನಿಜವಾಗ್ಲೂ ಆಹಾರ ಆಗ್ಬೇಕಾ ಅಂತ ಹೇಳಿ ಚಾಡಿ ಹೇಳಿ ಸಾಕಷ್ಟು ಸರಿ ಓದ್ಕೊಂಡಿದ್ವಲ್ವಾ. ನೋವಿನ ಕಾಲದ ಜಲಪ್ರಳಯ ಬಂದಿದ್ದು ಏನಕ್ಕೋಸ್ಕರ ಅಂತ ಹೇಳಿ ಓದ್ಕೊಂಡಿದ್ದೀವಿ. ತಿನ್ನುವುದು, ಕುಡಿಯುವುದು ಇದು ಜಾಸ್ತಿ ಆಗೋಗಿತ್ತಂತೆ. ಅಂದ್ರೆ ತಿನ್ನುವಂತಹದಕ್ಕೆ ಆಹಾರ ಸೃಷ್ಟಿ ಮಾಡಿ ದೇವ್ರೆ ಅಲ್ವಾ? ದೇವರೇ ಆಹಾರವನ್ನು ಸೃಷ್ಟಿ ಮಾಡಿ ತಿಂದದಕ್ಕೋಸ್ಕರ ಏನಕ್ಕೋಸ್ಕರ ಜಲಪ್ರಳಯವನ್ನ ತಗೊಂಡ್ ಬಂದ್ರು. ನೀರನ್ನ ಸೃಷ್ಟಿ ಮಾಡಿ ದೇವ್ರೆ ಅಲ್ವಾ? ಜ್ಯೂಸ್ ಅನ್ನ ಸೃಷ್ಟಿ ಮಾಡಿ ದೇವ್ರೆ ಅಲ್ವಾ? ಜ್ಯೂಸ್ ಕುಡಿದ್ರೆ, ನೀರ್ ಕುಡಿದ್ರೆ ಏನಕ್ಕೋಸ್ಕರ ಜಲಪ್ರಳಯವನ್ನ ತಗೊಂಡ್ ಬಂದ್ರು ಅಂದ್ರೆ ತಿನ್ನುವಂತಹದ್ದು, ಕುಡಿಯುವಂತಹದ್ದು ಓಕೆ, ಯಾವಾಗವರೆಗೂ ಓಕೆ ಅಂದ್ರೆ ನಾವು ದೇವ್ರ ಅನ್ಕೊಂಡಿರೋ ಪ್ರಕಾರ ಬದುಕ್ತಿರೋವರೆಗೂ ಓಕೆ. ಸುಮ್ನೆ ತಿಂದಿದೀವಿ, ಸುಮ್ನೆ ಕುಡಿತಿದೀವಿ ಅಂತ ಹೇಳಿ ಅನ್ಕೊಳ್ಳಿ. ನಾವೆಲ್ಲರೂ ದೇವರಿಗೆ ಸಾಲಗಾರರು, ಸಾಲ ಕೊಡ್ಬೇಕಾಗಿರುವಂತಹ ಸಾಲಗಾರರು. ನಾವು ಮಾಡ್ತಿರುವಂತಹ ತಪ್ಪಿಗೆ, ನಾವು ಮಾಡ್ತಿರುವಂತಹ ಪಾಪಕ್ಕೆ ಮತ್ತೆ ಪ್ರಾಯಶ್ಚಿತ್ತವಾಗಿ ದೇವರಿಗೆ ಕೊಡ್ಬೇಕಾಗಿರುವಂತಹವರೇ ಪ್ರತಿಯೊಬ್ಬೊಬ್ಬರು ಭೂಮಿಯ ಮೇಲೆ. ಹೌದಾ? ನಾವೆಲ್ಲರೂ ದೇವರಿಗೆ ಕೊಡ್ಬೇಕಾಗಿರುವಂತವರು. ನಾವೆಲ್ಲರೂ ಸಹ ದೇವರಿಗೆ ನಿಜ ಹೇಳ್ಬೇಕು ಅಂತ ಹೇಳಿದ್ರೆ ದೇವರ ದೃಷ್ಟಿಯಲ್ಲಿ ನಾವೆಲ್ಲರೂ ಡೆಟರ್ಸ್, ಅಂದ್ರೆ ಸಾಲ ಕೊಡ್ಬೇಕಾಗಿರುವಂತವ್ರು ಮತ್ತೆ ದೇವರಿಗೆ ವಾಪಸ್ ಕೊಡ್ಬೇಕಾಗಿರುವಂತವ್ರು. ಯಾಕಂದ್ರೆ ಅಷ್ಟೊಂದು ಅನುಭವಿಸಿದೀವಿ, ಅಷ್ಟೊಂದು ತಗೊಂಡಿದ್ದೀವಿ ದೇವರ ಕಡೆಯಿಂದ. ಇನ್ನೊಂದು ವರ್ಷ ನಾನು ಇದೆ ಸತ್ಯವೇದಲ್ಲ, ಅದನ್ನು ಸಹ ಓದ್ಕೊಂಡಿದ್ದು ಸಾಕಷ್ಟು. ಯಾರಿಗೆ ಜಾಸ್ತಿ ಕೊಡಲ್ಪಟ್ಟಿದ್ಯೋ ಅವ್ರ ಕಡೆಯಿಂದ ಹೆಚ್ಚಾಗಿ ಹೇಳಲ್ಪಡುತ್ತೆ. ಜಾಸ್ತಿ ಕೊಡಲ್ಪಟ್ಟಿರುವಂತಹದ್ದು ನಮ್ಗೆ ಅಲ್ವಾ, ಭೂಮಿಯಲ್ಲಿರುವಂತಹ ಮನುಷ್ಯರಿಗೆ, ಎಸ್ಪೆಷಲಿ ಕ್ರೈಸ್ತರಿಗೆ. ಓಕೆ, ಈಗ ಅವ್ರ ಹತ್ರ ಜಾಸ್ತಿ ಕೇಳ್ತಾರಂತೆ ದೇವರು. ನಾವು ವಾಪಸ್ ಕೊಡ್ಬೇಕು. ಅದು ಯಾವುದರ ಮೂಲಕ ವಾಪಸ್ ಕೊಡುವಂತಹದ್ದು ದೇವರಿಗೆ? ಮ್ಯಾಂಗೋನ, ಆರೆಂಜ್, ಆಪಲ್ ಹಿಂಗ್ ಕೊಡುವಂತಹ ದೇವರಿಗೆ? ನಾವು ಮಾಡ್ಲಿಕ್ಕಾಗುವಂತಹದ್ದು ಇಷ್ಟ ದೇವರಿಗೆ. ಅವ್ರು ಏನ್ ಅನ್ಕೊಂಡಿದಾರೋ ಆ ತರ ಬದುಕುವಂತಹದ್ದು, ಅವ್ರು ಹೇಗ್ ಅನ್ಕೊಂಡಿದಾರೋ ಆ ತರ ಜೀವನ ಮಾಡುವಂತಹದ್ದು. ಹೌದಾ? ಹಾಗಾದ್ರೆ ನಾವೆಲ್ಲರಿಗೂ ದೇವರಿಗೆ ಕೊಡ್ಬೇಕಾಗಿರುವಂತವ್ರೇನ ನಮ್ಮ ಪಾಪಗಳ ನಿಮಿತ್ತ, ನಮ್ಮ ತಪ್ಪು. ಹಳೆ ಒಡಂಬಡಿಕೆಯಲ್ಲಿ ಪಾಪ ಮಾಡಿದ ತಕ್ಷಣ ದೇವರಿಗೆ ಯಜ್ಞವನ್ನು ತಗೊಂಡು ಬಂದು ಸಮರ್ಪಿಸ್ಬೇಕು. ಅಂದ್ರೆ ಒಬ್ಬ ವ್ಯಕ್ತಿಯ ಲಯಬಿಲಿಟಿ ಹೇಗೆ ಇನ್ಕ್ರೀಸ್ ಆಗ್ತದೆ ಅಂತ ಹೇಳಿ ನೋಡಿ ಒಂದ್ಸರಿ. ಲಯಬಿಲಿಟಿ ಅಂತ ಹೇಳಿದ್ರೆ ಸಾಲ ಅನ್ನುವಂತಹದ್ದು. ನಾವು ಒಂದು ಪಾಪ ಮಾಡಿದ ತಕ್ಷಣ ನಾವು ದೇವರಿಗೆ ಕೊಡ್ಬೇಕಾಗಿರುವಂತಹ ಮೊತ್ತ ಜಾಸ್ತಿ ಆಗ್ತದೆ, ಮೌಲ್ಯ ಜಾಸ್ತಿ ಆಗ್ತದೆ. ಹೌದಾ? ಅದೇ ಅಲ್ವಾ ನಮ್ಗೆ ಗೊತ್ತಾಗುವಂತಹ ಹಳೆ ಒಡಂಬಡಿಕೆಯಲ್ಲಿ ಒಂದು ಗುರಿಯನ್ನು ತಗೊಂಡು ಬಂದು ಅರ್ಪಿಸ್ಬೇಕು ಅಂತ ಅನ್ಕೊಳ್ಳಿ. ಒಬ್ಬ ವ್ಯಕ್ತಿ ಯಾರಿಗೆ ಅರ್ಪಿಸ್ತಿರುವಂತಹದ್ದು? ದೇವರಿಗೆ ತಾನು ಕೊಡ್ತಿರುವಂತಹದ್ದು. ಆ ಯಜ್ಞ ಕೊಡ್ತಿರುವಂತಹ ಯಾರಿಗಂದ್ರೆ ದೇವರಿಗೆ ಒಪ್ಪಿಸ್ತಿರುವಂತಹದ್ದು. ಒಬ್ಬ ವ್ಯಕ್ತಿ ಪಾಪ ಮಾಡಿದ ನಂತರ ಆ ವ್ಯಕ್ತಿಯ ತಲೆ ಮೇಲೆ ಆಟೋಮ್ಯಾಟಿಕ್ ಆಗಿ 5,000 ರೂಪಾಯಿ ಲಯಬಿಲಿಟಿ ಬಿದ್ದೋಗ್ತಿದೆ. ಆ ಲಯಬಿಲಿಟಿ ಯಾರಿಗೆ ಕೊಡ್ಬೇಕು? ಈ ವ್ಯಕ್ತಿ ಇಷ್ಟಕ್ಕೂ ದೇವರಿಗೆ ಕೊಡ್ಬೇಕು. 5,000 ರೂಪಾಯಿಗೆ ಹೋಗಿ ಒಂದು ಗುರಿಯನ್ನ ತಗೊಂಡು ಬಂದು ಅದನ್ನು ದೇವರ ಸನ್ನಿಧಾನದಲ್ಲಿ ಯಾಜಕನ ಮೂಲಕ ಬಲಿ ಕೊಡ್ಬೇಕು.
ಹೌದಾ? ಆಟೋಮ್ಯಾಟಿಕ್ ಆಗಿ ಒಂದು ಪಾಪ ಮಾಡಿದ ತಕ್ಷಣ ಎಷ್ಟು ಕೊಡ್ಬೇಕು ದೇವರಿಗೆ ಈ ವ್ಯಕ್ತಿ? ನಮ್ಗೆ ಅರ್ಥ ಆಗುವಂತಹ ಭಾಷೆಯಲ್ಲಿ ಮಾತಾಡ್ಕೋಬೇಕಾದ್ರೆ 5,000 ಕೊಡ್ಬೇಕು. ಆದ್ರೆ ನಮ್ಗೆ ಅರ್ಥ ಆಗುವಂತಹ ಭಾಷೆಯಲ್ಲಿ ಮಾತಾಡ್ಕೋಬೇಕಾದ್ರೆ ಒಂದು ಕುರಿಯನ್ನು ತಗೊಂಡು ಬಂದು ಕೊಡ್ಬೇಕು. ಪಾಪ ಮಾಡಿದ ತಕ್ಷಣ ಅದರ ಲಯಬಿಲಿಟಿ ಎಷ್ಟು ಚೆನ್ನಾಗಿ ಇನ್ಕ್ರೀಸ್ ಆಗ್ತದೆ ನೋಡಿ, ಎಷ್ಟು ಚೆನ್ನಾಗಿ ಜಾಸ್ತಿ ಆಗ್ತದೆ ನೋಡಿ. ಒಂದ್ಸರಿ ತಾನು ಕೊಡ್ಬೇಕಾಗಿರುವಂತಹ ಸಾಲ ಜಾಸ್ತಿ ಆಗ್ತದೆ. ಯಾರಿಗೆ? ದೇವರಿಗೆ. ಮಾಡ್ಬೇಕಾಗಿರುವಂತಹದ್ದು ಭೂಮಿಯ ಮೇಲೆ ಇರುವಂತಹ ಮನುಷ್ಯರು ದೇವರಿಗೆ ಕೊಡ್ಬೇಕಾ? ಕೊಡ್ಬೇಕು, ಸಾಕಷ್ಟು ಕೊಡ್ಬೇಕಾಗಿದೆ. ಇವಾಗ ಆ ಸಾಮ್ಯ ರೂಪದಲ್ಲಿ ಐಶ್ವರ್ಯವಂತನು ಅಂತ ಹೇಳಿದ್ರೆ ದೇವರು ಅನ್ನುವಂತಹದ್ದು ಕನ್ಫರ್ಮ್ ಆಗ್ತಾ ಬರ್ತಿದೆ ನಮ್ಗೆ ಆಲ್ಮೋಸ್ಟ್. ಓಕೆ, ಸ್ಟೀವರ್ಡ್ ಅಲ್ಲಿ ಮ್ಯಾನೇಜರ್ಸ್ ಯಾರು? ಐಶ್ವರ್ಯವಂತನ ಹತ್ರ ಕೆಲಸಕ್ಕೆ ಇರುವಂತಹ ಮ್ಯಾನೇಜರ್ ಯಾರು? ನಾವೇ, ಸಭೆಯಲ್ಲಿರುವಂತವರು. ಓಕೆ, ಈಗ ದೇವರು ನಮ್ಗೆ ಒಂದು ಲೆಕ್ಕ ಕೇಳುವಂತಹ ದಿನವನ್ನ ಇಟ್ಟಿದ್ದಾರೆ, ಸಮಯವನ್ನು ಫಿಕ್ಸ್ ಮಾಡಿದ್ದಾರೆ. ಇವತ್ತು ಇನ್ನೊಂದು ಅರ್ಧ ಗಂಟೆಲ್ಲೋ ಅಥವಾ 1 ಗಂಟೆಲ್ಲೋ ಅಥವಾ ಒಂದಷ್ಟು ವರ್ಷದಲ್ಲೋ ನಮಗೆ ಅರ್ಥ ಆಗುವಂತ ಭಾಷೆಯಲ್ಲಿ ಮಾತಾಡ್ಕೋಬೇಕಂದ್ರೆ ನಮ್ಮ ಆಯುಷ್ಕಾಲ ಏನಿದೆ, ಇಷ್ಟು ವರ್ಷದಲ್ಲಿ ನಾನು ಯಾವಾಗ ಬೇಕಾದ್ರೂ ಲೆಕ್ಕ ಕೇಳ್ಬೋದು, ಯಾವಾಗ ಬೇಕಾದ್ರೂ ಲೆಕ್ಕ ಕೇಳ್ಬೋದು, ನೀನ್ ಹುಷಾರಲ್ಲಿ ನೀನಿರು ಅಂತ ಹೇಳಿದ್ದಾರೆ. ಓಕೆ, ಈಗ ನಮ್ಗೆ ಗೊತ್ತಾಗೋಗಿದೆ ಏನು, ಇಷ್ಟು ದಿನ ನಾವು ಸರಿಯಾಗಿ ದೇವರ ರಿಸೋರ್ಸಸ್ ಅನ್ನ, ದೇವರ ಸಂಪನ್ಮೂಲಗಳನ್ನ ಮ್ಯಾನೇಜ್ ಮಾಡಿಲ್ಲ. ಓಕೆ, ಇವಾಗ ನಮ್ಮ ದಣಿ ನನ್ನ ಹತ್ರ ಲೆಕ್ಕ ಕೇಳಿದ್ದಾರೆ. ಈಗ ಲೆಕ್ಕ ಕೇಳಿದ್ದಾರೆ, ನನ್ ಕೈಯಲ್ಲಿ ಏನೇನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅಗಿಲಿಕ್ಕಾಗತ್ತ? ನನ್ನ ಕೈಯಲ್ಲಿ ಭಿಕ್ಷೆ ಬೇಡ್ಲಿಕ್ಕಾಗತ್ತ? ಆಗೋದಿಲ್ಲ. ಹೌದಾ? ಅದ್ ಏನ್ ಹೇಳ್ತದೆ? ಅಗಿಯುವಂತಹದ್ದು, ಭಿಕ್ಷೆ ಬೇಡುವಂತಹದ್ದೆಲ್ಲ ಏನ್ ಹೇಳ್ತಿದೆ? ನಾನಾಗ್ ನಾನೇ ಜೀವನ ಮಾಡ್ಲಿಕ್ಕೆ ಆಗೋದಿಲ್ಲ. ನಾನಾಗ್ ನಾನೇ ನನ್ನ ಕಾರ್ಯಗಳನ್ನ ಮಾಡ್ಕೊಂಡು ಕೆಲಸದ ಮೂಲಕ ನನ್ನ ಕೈ ನೀತಿವಂತನಾಗ್ಲಿಕ್ಕೆ ಆಗೋದಿಲ್ಲ. ನನ್ನ ಕೈಯಲ್ಲಿ ಮುಂದಿನ ಜೀವನವನ್ನ ಸೆಕ್ಯೂರ್ ಮಾಡ್ಕೊಳ್ಳುವಂತಹದ್ದು ಆಗೋದಿಲ್ಲ. ಇಷ್ಟಕ್ಕೂ ಈ ವ್ಯಕ್ತಿಯ ಕೆಲಸ ಹೋಗುತ್ತಲ್ವಾ ಪ್ರಿಯರೇ? ಇನ್ನೊಂದ್ ಸ್ವಲ್ಪ ಹೋದ್ರೆ ಕೆಲಸ ಹೋಗುತ್ತೆ ಈ ವ್ಯಕ್ತಿ. ಆ ಲೆಕ್ಕ ಒಪ್ಪಿಸಿದ ತಕ್ಷಣ ಅಷ್ಟೇ ಮುಗಿತಿಲ್ಲ. ಈ ವ್ಯಕ್ತಿ ಆ ಕೆಲಸವನ್ನ ಇನ್ನೊಂದ್ಸರಿ ಮಾಡೋ ಹೋಗಿಲ್ಲ, ಈಗಾಗ್ಲೇ ಮಾಡಿದಂತ ಕೆಲಸವನ್ನು ಮಾಡೋ ಹೋಗಿಲ್ಲ, ಲೆಕ್ಕ ಒಪ್ಪಿಸಿದ ನಂತರ. ಓಕೆ, ಈಗ ಇನ್ನು ಮುಂದಿನ ಜೀವನ ಇದೆಯಲ್ವಾ, ಆ ಲೆಕ್ಕ ಒಪ್ಪಿಸಿದ ನಂತರನೂ ಸಹ ಈ ವ್ಯಕ್ತಿ ಜೀವನ ಮಾಡ್ಬೇಕಲ್ವ. ಆ ಮುಂದಿನ ಜೀವನ ಅನ್ನುವಂತಹದ್ದು ಈ ವ್ಯಕ್ತಿ ಇಲ್ಲಿ ಮಾಡುವಂತಹ ಭಿಕ್ಷೆ ಬಿಡುವುದರಿಂದ ನಡೆಯೋದಿಲ್ಲ. ಮುಂದಿನ ಜೀವನ ಅನ್ನುವಂತಹದ್ದು ಅದಾಗೋದಿಲ್ಲ. ಈ ವ್ಯಕ್ತಿ ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಅಗದ್ರೆ ತನ್ನ ಹಸ್ತಕೃತ್ಯಗಳಿಂದ ಈ ವ್ಯಕ್ತಿಯ ಮುಂದಿನ ಜೀವನ ನಡೆಯೋದಿಲ್ಲ. ನಮ್ಗೆ ಅರ್ಥ ಆಗ್ತಿದ್ಯಾ ಏನ್ ಮಾತಾಡ್ಕೊಳ್ತಿದ್ವಿ ಅಂತ ಹೇಳಿ ಮುಂದೆ ಹೋಗ್ತಾ ಹೋಗ್ತಾ ನೋಡೋಣ ಇದೆಲ್ಲ ಏನು ಅಂತ ಹೇಳಿ. ಅಗಿಯುವಂತಹದ್ದು, ಭಿಕ್ಷೆ ಬೇಡುವಂತಹದ್ದು ಅಂತ ಹೇಳಿದ್ರೆ ಈ ವ್ಯಕ್ತಿಯ ಸ್ವಂತ ಕೆಲಸಗಳಿಂದ ಈ ವ್ಯಕ್ತಿಯ ಮುಂದಿನ ಜೀವನ ನಡೆಯೋದಿಲ್ಲ. ಮರ್ಸಿ ಅನ್ನುವಂತಹದ್ದು ಬೇಕು ಈ ವ್ಯಕ್ತಿಗೆ. ಯಾರದ್ದಾದ್ರೂ ಮರ್ಸಿ ಅನ್ನುವಂತಹದ್ದು ಬೇಕು. ಮರ್ಸಿ ಅಂದ್ರೆ ಕೃಪೆ ಅನ್ನುವಂತಹದ್ದು ಬೇಕು. ಹಂಗೆ ನಡೆದೋಗ್ಬಿಡ್ಬೇಕು ಹೆಂಗೋ. ಓಕೆ, ಅದು ಇಲ್ಲಿರುವಂತಹ ಸಿಚುವೇಶನ್. ಓಕೆ, ಈ ವ್ಯಕ್ತಿಗೆ ಈಗ ಒಂದು ಗೊತ್ತಾಗೋಯ್ತು, ನನ್ನ ಮುಂದಿನ ಜೀವನ, ನನ್ನ ಭವಿಷ್ಯತ್ ಅನ್ನುವಂತಹದ್ದು ನಾನ್ ಮಾಡುವಂತಹ ಹಸ್ತಕೃತ್ಯಗಳ ಮೇಲೆ ಡಿಪೆಂಡ್ ಆಗಿಲ್ಲ. ನನ್ನ ಕೈಯಿಂದ ಮಾಡುವಂತಹ ಕೆಲಸಗಳ ಮೇಲೆ ಡಿಪೆಂಡ್ ಆಗೋದಿಲ್ಲ. ನನ್ನ ಕೈಯಿಂದ ಎಷ್ಟೇ ಕಷ್ಟಪಟ್ಟರು ಸಹ ನನ್ನ ಮುಂದಿನ ಜೀವನ ಮಾಡ್ಲಿಕ್ಕೆ ನನ್ನ ಕೈಯಲ್ಲಿ ಆಗೋದಿಲ್ಲ. ಹಾಗಾದ್ರೆ ಏನ್ ಮಾಡುವಂತದ್ದು ಇವಾಗ? ಈಗಾಗಲೇ ದೇವರು ಸಾಲ ಕೊಡ್ಬೇಕಾದ್ರೆ ಸುಮಾರು ಜನ ಅವ್ರನ್ನ ಕರೆದ್ಬಿಟ್ಟು ನೀನ್ ಎಷ್ಟು ಕೊಡ್ಬೇಕು? ಇಷ್ಟು ಕೊಡ್ಬೇಕು, ಅದ್ರಲ್ಲಿ ಅರ್ಧ ಕೊಡು ಸಾಕು. ನೀನ್ ಎಷ್ಟು ಕೊಡ್ಬೇಕು? 100 ರೂಪಾಯಿ, ಅದ್ರಲ್ಲಿ 20 ರೂಪಾಯಿ ಕೊಡು ಸಾಕು. ನೀನ್ ಎಷ್ಟು ಕೊಡ್ಬೇಕು? 1 ಲಕ್ಷ, ಅದ್ರಲ್ಲಿ 20,000 ಕೊಡು ಸಾಕು ಅಂತ ಹೇಳಿ ದೇವ್ರಿಗೆ ಯಾರ್ಯಾರು ಕೊಡ್ಬೇಕು, ದೇವ್ರಿಗೆ ಯಾರ್ಯಾರು ಏನೇನ್ ಕೊಡ್ಬೇಕು ಅದ್ರಲ್ಲಿ ಎಲ್ಲವನ್ನೂ ಅರ್ಧ ಮಾಡ್ಬಿಟ್ರೆ, ಈ ಯಾರ್ಯಾರಿಗೆ ಅರ್ಧ ಮಾಡಿದ್ದೀನೋ ಇವ್ರನ್ನೆಲ್ಲ ನಾನು ಸಂಪಾದನೆ ಮಾಡ್ಕೊಳ್ತೀನಿ, ಇವ್ರನ್ನೆಲ್ಲ ಸ್ನೇಹಿತರನ್ನಾಗಿ ನಾನು ಸಂಪಾದನೆ ಮಾಡ್ಕೊಳ್ತೀನಿ. ಇವರೆಲ್ಲರೂ ಸಹ ಈ ವ್ಯಕ್ತಿಯ ಜೊತೆ ಶಾಶ್ವತ ಕಾಲ ಇರುವಂತವರು. ಯಾವ್ದಲ್ವಾ? ಯಾರು ಓನರ್ಗೆ ಸಾಲ ಕೊಡ್ಬೇಕಾಗಿದೆಯೋ ಅವ್ರನ್ನೆಲ್ಲ ಕರೆದ್ಬಿಟ್ಟು, ಓನರ್ಗೆ ಯಾರಾದ್ರೂ 100 ರೂಪಾಯಿ ಕೊಡ್ಬೇಕು ಅಂತ ಅನ್ಕೊಳ್ಳಿ. ಆ 100 ರೂಪಾಯಿ ಕೊಡುವಂತಹ ವ್ಯಕ್ತಿಯನ್ನು ಕರೆದ್ಬಿಟ್ಟು, ನೀನ್ 100 ರೂಪಾಯಿ ಕೊಡ್ಬೇಕಲ್ವಾ, ನೀನ್ 30 ರೂಪಾಯಿ ಕೊಡು ಸಾಕು ಅಂತ ಅಂದ್ರೆ, ಆ ಓನರ್ಗೆ ಯಾರು ಕೊಡ್ಬೇಕಾಗಿರುತ್ತಲ್ವಾ ಈಗ ಸಾಲ, ಆ ವ್ಯಕ್ತಿಯ ಜೊತೆ ಈ ವ್ಯಕ್ತಿಗೆ ಏನ್ ಬಿಲ್ಡ್ ಆಗ್ತದೆ? ಫ್ರೆಂಡ್ಶಿಪ್ ಬಿಲ್ಡ್ ಆಗ್ತದೆ ನಿಜ. ಈ ವ್ಯಕ್ತಿನೂ ಆ ವ್ಯಕ್ತಿನೂ ಫ್ರೆಂಡ್. ಇನ್ನು ಮತ್ತೆ ಕೆಲಸ ಹೋಯ್ತು ಅಂತ ಅನ್ಕೊಳ್ಳಿ, ಯಾರು ಇರ್ತಾರೆ ಜೊತೆಲಿ? ಆ ಫ್ರೆಂಡ್ ಇರ್ತಾರೆ ಜೊತೆಲಿ. ಹೌದಾ? ಯಾಕಂದ್ರೆ 30 ರೂಪಾಯಿ 70 ರೂಪಾಯಿ ಉಳಿಸಿದ್ನಲ್ವ ಒಂದು ಕಾಲದಲ್ಲಿ ಈ ವ್ಯಕ್ತಿ, ಆ ವ್ಯಕ್ತಿಗೆ. ಹೌದಾ? ಇರ್ತಾನ ಆ ವ್ಯಕ್ತಿ ಶಾಶ್ವತವಾಗಿ ಮುಂದಿನ ಭವಿಷ್ಯದಲ್ಲಿ ಸ್ನೇಹಿತನಾಗಿರ್ತಾನ. ಸಂಪಾದನೆ ಮಾಡ್ಕೊಂಡ ಆ ವ್ಯಕ್ತಿಯನ್ನ ಈ ವ್ಯಕ್ತಿ ಸಂಪಾದನೆ ಮಾಡ್ಕೊಂಡು. ಬ್ರದರ್, ಇಷ್ಟಕ್ಕೂ ಆ ಪತ್ರ ಹೊಡಿಯುವಂತಹದ್ದು ಅಂದ್ರೆ ಏನು? ಪತ್ರವನ್ನ ತರಿಸ್ಬಿಟ್ಟು ಮತ್ತೆ 100 ರೂಪಾಯಿ ಕೊಡ್ಬೇಕಾಗಿರುವಂತಹ ಜಾಗದಲ್ಲಿ 30 ರೂಪಾಯಿ ಅಂತ ಹೇಳಿ ಬರ್ಸುವಂತಹದ್ದು ಅಂದ್ರೆ ಏನು ಅಂತ ಹೇಳಿ ನೀವು ಕೇಳಿದ್ರೆ, ಸತ್ಯವೇದದಲ್ಲಿ ಕಾನ್ಕ್ರೀಟ್ ಆಗಿರುವಂತಹ ವಚನ ಇದೆ ಇದಕ್ಕೆ. ನೋಡೋಣ ಒಂದ್ಸರಿ ಯೇಸು ಕ್ರಿಸ್ತರು ಏನ್ ಮಾಡಿದ್ರಂತೆ ಗೊತ್ತಾ? ಶಿಲುಬೆಯ ಮೂಲಕ ಒಂದ್ಸರಿ ನೋಡೋಣ. ಕೊಲೊಸ್ಸಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 14ನೇ ವಚನ. 2:14. ಆತನು ನಮ್ಮ ಅಪರಾಧಗಳನ್ನೆಲ್ಲ ಕ್ಷಮಿಸಿ ನಮ್ಮ ಮೇಲೆ ದೋಷಾರೋಪಣೆ ಮಾಡಿದಂತ ಆಜ್ಞಾರೂಪವಾಗಿದ್ದಂತ ಪತ್ರವನ್ನು ಕೆಡಿಸಿ ಅದನ್ನು ಶಿಲುಬೆಗೆ ಹಿಡಿದು ಇಲ್ಲದಂತಾಗ ಮಾಡಿದನು.
ಇದು ಕೀ ವರ್ಡ್ಸ್ ಪ್ರಿಯರೇ. ಈ ಸಂದೇಶ ಪೂರ್ತಿ ನಮ್ಗೆ ಏನಾದ್ರು ಅರ್ಥ ಆಗ್ಬೇಕು ಅಂತ ಹೇಳಿದ್ರೆ ಈ ವಚನ ಒಂದಿಲ್ಲ ಅಂತ ಹೇಳಿದ್ರೆ ನಮ್ಗೆ ಅರ್ಥ ಆಗೋದೇ ಇಲ್ಲ. ಇದೊಂದು ವಚನ ಇಲ್ಲದೆ ಹೋದ್ರೆ ಇಷ್ಟಕ್ಕೂ ಆ ಪತ್ರ ಅಂದ್ರೆ ಏನು, ಮತ್ತೆ ಯಾರ್ಯಾರು ಓನರ್ ಕಾಸು ಕೊಡ್ಬೇಕು ಅವ್ರನ್ನ ಕರೆಯುವಂತಹದ್ದು ಅಂದ್ರೆ ಏನು, ಅವರ ಲಯಬಿಲಿಟೀಸ್ ಅವರ ಸಾಲವನ್ನು ಕಡಿಮೆ ಮಾಡುವಂತಹದ್ದು ಅಂದ್ರೆ ಏನು ಅಂತ ಹೇಳಿ ಗೊತ್ತಾಗ್ಬೇಕಂದ್ರೆ ಈ ವಚನ ಅರ್ಥ ಆಗ್ಬೇಕು. ಒಂದ್ಸರಿ ಓದನ್ನ ಗಮನ ಕೊಟ್ಟು ನೋಡ್ಕೊಳ್ಳಿ ಎಲ್ಲರೂ ಸಹ. ಆತನು ನಮ್ಮ ಅಪರಾಧಗಳನ್ನೆಲ್ಲ ಕ್ಷಮಿಸಿ, ಯೇಸುಕ್ರಿಸ್ತರು ಒಂದು ಸ್ಟೀವರ್ಡ್, ಯೇಸುಕ್ರಿಸ್ತರು ಸಹ ಒಂದು ಮ್ಯಾನೇಜರ್ ಈ ಭೂಮಿಯ ಮೇಲೆ ಇರ್ಬೇಕಾದ್ರೆ ನಮ್ ತರ ಯೇಸುಕ್ರಿಸ್ತರು ಸಹ ಯಾರು ಒಂದು ಮ್ಯಾನೇಜರ್, ಏನನ್ನು ಮ್ಯಾನೇಜ್ ಮಾಡ್ತಿದ್ರು ಭೂಮಿಯ ಮೇಲೆ. ಅವ್ರು ಬಂದು ತಂದೆಯಾಗಿರುವಂತಹ ದೇವರ ಸಂಪನ್ಮೂಲಗಳನ್ನ ಮ್ಯಾನೇಜ್ ಮಾಡ್ತಿದ್ರು ಭೂಮಿಯ ಮೇಲೆ. ಹೆಂಗ್ ಮ್ಯಾನೇಜ್ ಮಾಡುವಂತಹದ್ದು ಅಂತ ನಮಗ್ ತೋರಿಸ್ಲಿಕ್ಕೆ ಅಲ್ವಾ ಬಂದಿದೆ ಯೇಸುಕ್ರಿಸ್ತರು. ಓಕೆ, ಹಾಗಾದ್ರೆ ಆ ಪತ್ರವನ್ನು ಕರೆಸಿ ಆ ಪತ್ರವನ್ನು ಹೊಡೆದಾಕುವಂತಹದ್ದು ಅಂದ್ರೆ ಏನು ಇಷ್ಟಕ್ಕೂ ನೋಡಿ ಇದನ್ನ. ಆತನು ನಮ್ಮ ಅಪರಾಧಗಳನ್ನೆಲ್ಲ ಕ್ಷಮಿಸಿ ನಮ್ಮ ಮೇಲೆ ದೋಷಾರೋಪಣೆ ಮಾಡಿದಂತಹ ಆಜ್ಞಾರೂಪವಾಗಿದ್ದಂತಹ ಪತ್ರವನ್ನು ಕೆಡಿಸಿ ಅದನ್ನು ಶಿಲುಬೆಗೆ ಜಡಿದು ಇಲ್ಲದಂತಾಗ ಮಾಡಿದನು. ಹಳೆ ಒಡಂಬಡಿಕೆಯಲ್ಲಿ ಏನಾಗ್ತಿತ್ತಂತೆ ಇಷ್ಟಕ್ಕೂ ಮನುಷ್ಯರು ಮಾಡಿದಂತಹ ತಪ್ಪುಗಳ ನಿಮಿತ್ತ ದೇವರ ಹತ್ರ ಹೋಗಿ ಈ ವ್ಯಕ್ತಿ ನಿನಗಿಷ್ಟು ಕೊಡ್ಬೇಕು, ನಿನಗಿಷ್ಟು ಲಯಬಲ್ ಇದ್ದಾನೆ ಈ ವ್ಯಕ್ತಿ, ನಿನಗಿಷ್ಟು ಸಾಲ ಕೊಡ್ಬೇಕು ಮತ್ತೆ ಹಿಂದಿರುಗಿಸಿ ಅನ್ನುವಂತಹ ಹೇಳುವಂತಹ ಒಂದು ಸಿಸ್ಟಮ್ ಇತ್ತಂತೆ. ಅದನ್ನೇ ನಾವು ಓದ್ಕೊಂಡಿದ್ದು. ಆತನು ನಮ್ಮ ಅಪರಾಧಗಳನ್ನೆಲ್ಲ ಕ್ಷಮಿಸಿ ನಮ್ಮ ಮೇಲೆ ದೋಷಾರೋಪಣೆ ಮಾಡಿದಂತಹ ಆಜ್ಞಾರೂಪವಾಗಿದ್ದಂತಹ ಪತ್ರ ಯಾವುದು? ಧರ್ಮಶಾಸ್ತ್ರ, ಹಳೆ ಒಡಂಬಡಿಕೆ. ಓಕೆ, ಹಳೆ ಒಡಂಬಡಿಕೆ ಇದೆ ಅಂತ ಅನ್ಕೊಳ್ಳಿ. ಅಲ್ಲಿ 10 ಆಜ್ಞೆಗಳಿದೆ. ಆ 10 ಆಜ್ಞೆಗಳಲ್ಲಿ ಒಬ್ಬ ಮನುಷ್ಯ 9 ಪಾಲಿಸ್ತಿದ್ದಾನೆ, 1 ಪಾಲಿಸ್ತಿಲ್ಲ ಅಂತ ಅನ್ಕೊಳ್ಳಿ. ಓಕೆ, ಆ ಉಳಿದಂತಹ ಒಂದ್ ಆಜ್ಞೆ ಏನ್ ಮಾಡುತ್ತಂತೆ ಗೊತ್ತೆ? ಆ ಉಳಿದಿರುವಂತಹ ಒಂದ್ ಆಜ್ಞೆ, ಈ ವ್ಯಕ್ತಿ ನಿನಗೆ ಇಷ್ಟು ಕೊಡ್ಬೇಕು, ಇಷ್ಟು ಮೊತ್ತವನ್ನು ಕೊಡ್ಬೇಕು. ಯಾಕೆ? ಈ ವ್ಯಕ್ತಿ ಈ ಆಜ್ಞೆಯನ್ನ ಪಾಲಿಸ್ತಿಲ್ಲ, ಈ ವ್ಯಕ್ತಿ ಇವತ್ತು ಈ ಆಜ್ಞೆಯನ್ನ ಮೀರಿದ್ದಾನೆ ಅಂತ ಹೇಳಿದ್ರೆ ದೇವರಿಗೆ 2 ಕುರಿಮರಿ, 1 ಕುರಿಮರಿಯನ್ನ ಕೊಡ್ಬೇಕು. ನೆಕ್ಸ್ಟ್ ದಿನ ಮತ್ತೆ ಮೀರ್ದ ಅಂತ ಅನ್ಕೊಳ್ಳಿ, ಮತ್ತೆ ಈ ವ್ಯಕ್ತಿ ನಿನಗೆ ಇಷ್ಟನ್ನ ಕೊಡ್ಬೇಕು, ಮತ್ತೆ ಈ ವ್ಯಕ್ತಿ ನಿನಗೆ ಇಷ್ಟನ್ನು ಕೊಡ್ಬೇಕು. ಕಂಟಿನ್ಯೂಸ್ ಆಗಿ 1 ತಿಂಗಳು ಪೂರ್ತಿ ಆಜ್ಞೆಯನ್ನ ಮೀರಿದ್ರೆ ಈ ವ್ಯಕ್ತಿ ನಿನಗೆ ಇಷ್ಟು ಲಕ್ಷ, ಇಷ್ಟು ಕೋಟಿ ಅಥವಾ ಇಷ್ಟು ಋಣಸ್ಥನಾಗಿದ್ದಾನೆ ಅಂತ ಹೇಳಿ ಆ ವ್ಯಕ್ತಿಯ ಮೇಲೆ ಒಂದು ರೀತಿಯಾಗಿರುವಂತಹ ಲಯಬಿಲಿಟಿ, ಒಂದು ರೀತಿಯಾಗಿರುವಂತಹ ಸಾಲವನ್ನ ಹೇರ್ತಾ ಇತ್ತು. ಯಾವುದು? ಹಳೆ ಒಡಂಬಡಿಕೆ, ಹೌದಲ್ವಾ? ದೇವರಿಗೆ ವ್ಯಕ್ತಿ ಇಷ್ಟನ್ನು ಕೊಡ್ಬೇಕು. ಯಾಕಂದ್ರೆ ನೀನ್ ಹೇಳಿರೋ ಪ್ರಕಾರ ನಡ್ಕೊಂಡಿಲ್ಲ ನೋಡೋ ವ್ಯಕ್ತಿ, 1 ತಿಂಗಳು ಪೂರ್ತಿ ನೀನ್ ಹೇಳಿರೋ ಪ್ರಕಾರ ನಡ್ಕೊಂಡಿಲ್ಲ. ಸೊ ನಿನಗೆ ಇಷ್ಟು ಮೊತ್ತವನ್ನ ಮತ್ತೆ ವಾಪಸ್ಸು ಕೊಡ್ಬೇಕು ಅಂತ ದೇವರ ಹತ್ರ ಹೇಳ್ತಿತ್ತಂತೆ ಹೋಗಿ. ಅಂದ್ರೆ ನಮ್ಮ ಮೇಲೆ ಸಾಲವನ್ನ ಹೊರಿಸಿ ದೇವರ ಹತ್ರ ಹೋಗಿ ಆ ವ್ಯಕ್ತಿ ನಿನಗೆ ಇಷ್ಟನ್ನ ಕೊಡ್ಬೇಕು ಅಂತ ಹೇಳ್ತಿತ್ತಂತೆ ಧರ್ಮಶಾಸ್ತ್ರ, ಹಳೆ ಒಡಂಬಡಿಕೆ, ಆಜ್ಞಾರೂಪವಾಗಿರುವಂತಹ ವಿಧಿಗಳು. ನಮ್ಗೆ ಅರ್ಥ ಆಯ್ತಾ ಈ ವಚನ ಅರ್ಥ ಆಗಿಲ್ಲ ಅಂದ್ರೆ ಈ ಸಮಯರೂಪ ಅರ್ಥ ಆಗೋದಿಲ್ಲ ಪ್ರಿಯರ. ಅದಕ್ಕೆ ದಯವಿಟ್ಟು ಇಲ್ಲೇ ಅರ್ಥ ಮಾಡ್ಕೊಳ್ಳಿಕ್ ಪ್ರಯತ್ನ ಪಡಿ ಈ ವಚನವನ್ನ. ಹಳೆ ಒಡಂಬಡಿಕೆ ಒಂದು ರೀತಿಯಾಗಿರುವಂತಹ ಪತ್ರದ ರೀತಿ ಇತ್ತಂತೆ ನಮ್ಗೆ. ಏನಿತ್ತು ಆ ಪತ್ರ? ಇಷ್ಟಕ್ಕೂ ಆ ಪತ್ರ ಏನ್ ಮಾಡ್ತಾ ಇತ್ತು? ಇಷ್ಟಕ್ಕೂ ಒಬ್ಬ ವ್ಯಕ್ತಿಯ ಮೇಲೆ ಸಾಲವನ್ನ ಹೇರ್ತಾ ಇತ್ತು. ಒಬ್ಬ ವ್ಯಕ್ತಿಯ ತಲೆ ಮೇಲೆ ಸಾಲವನ್ನ ಇಡ್ತಾ ಇತ್ತು. ಏನಕ್ಕೋಸ್ಕರ? ದೇವ್ರ ಹತ್ರ ಈ ವ್ಯಕ್ತಿ ನೀನ್ ಹೇಳಿರೋ ಪ್ರಕಾರ ನಡ್ಕೊಳ್ತಿಲ್ಲ, ನಿನ್ನ ಆಜ್ಞೆಗಳ ಪ್ರಕಾರ ನಡ್ಕೊಳ್ತಿಲ್ಲ. ಸೊ ಈ ವ್ಯಕ್ತಿಯ ತಲೆ ಮೇಲೆ ಏನಿದೆ? ಇಷ್ಟು ಸಾಲ ಇದೆ, ಈ ವ್ಯಕ್ತಿ ಇಷ್ಟು ಸಾಲವನ್ನು ಕೊಡ್ಬೇಕು ಅನ್ನುವಂತಹದೆಲ್ಲ ಪತ್ರದಲ್ಲಿ ಬರೆಯಲ್ಪಟ್ಟಿರೋ ತರ ಊಹೆ ಮಾಡ್ಕೊಳ್ಳಿ ಒಂದ್ ಸ್ವಲ್ಪ ಹೊತ್ತು. ಓಕೆ, ಅರ್ಥ ಆಯ್ತು ನಮ್ಗೆ ಇಲ್ಲಿವರೆಗೂ? ಈಗ ಯೇಸುಕ್ರಿಸ್ತರು ಬಂದು ಏನ್ ಮಾಡಿದ್ರಂತೆ? ಯೇಸುಕ್ರಿಸ್ತರು ಸಹ ಒಬ್ಬ ಮ್ಯಾನೇಜರ್ ಅಲ್ವಾ? ದೇವರಿಗೆ ಒಬ್ಬ ಮ್ಯಾನೇಜರ್ ಅಲ್ವಾ? ಈ ಭೂಮಿಯ ಮೇಲೆ ಇದ್ದಾಗ ಯೇಸುಕ್ರಿಸ್ತರು ಸಹ ಭೂಮಿಯ ಮೇಲೆ ಇದ್ದಾಗ ಹೇಳ್ತಿರುವಂತದ್ದು. ಓಕೆ, ಭೂಮಿಯ ಮೇಲೆ ಇದ್ದಾಗ ಯೇಸುಕ್ರಿಸ್ತರು ಏನ್ ಮಾಡಿದ್ರಂತೆ? ತನ್ನ ಶಿಲುಬೆಯ ಮೂಲಕ ಆ ಪತ್ರವನ್ನ ಕೆಡಿಸದ್ರಂತೆ. ನಮ್ಮ ಮೇಲೆ ಸಾಲವನ್ನ ಹೇರುವಂತಹ ದೇವರು ಹೇಳಿರೋ ಪ್ರಕಾರ ನಡ್ಕೊಳ್ತಿಲ್ಲ ಅನ್ನುವಂತಹದಕ್ಕೋಸ್ಕರ ದೇವರು ಏನ್ ಹೇಳಿದಾರೆ? ಇಷ್ಟಕ್ಕೂ ಇನ್ನೊಬ್ಬರನ್ನ ಮಾರ್ಪಡಿಸ್ಕೋಬೇಕು ಅಂತ ಹೇಳಿದ್ದಾರೆ. ಈಗ ಅದನ್ನ ಮಾಡ್ತಿಲ್ಲ ಅಂತ ಅನ್ಕೊಳ್ಳಿ, ಆದ್ರೂ ಸಹ ದೇವರು ಪಾಪ ಮಾಡಬಾರ್ದು ಅಂತ ಹೇಳಿದ್ದಾರೆ. ಆದ್ರೂ ನಾವು ಪಾಪವನ್ನು ಮಾಡ್ತಿದ್ವಿ, ತಪ್ಪು ಮಾಡಬಾರ್ದು ಅಂತ ಹೇಳಿದ್ದಾರೆ, ಆದ್ರೂ ತಪ್ಪನ್ನ ಮಾಡ್ತಿದ್ವಿ. ಈಗ ಇಷ್ಟು ಮಾಡಿದ ನಂತರ ನಮ್ಗೆ ಅರ್ಥ ಆಗುವಂತಹ ಭಾಷೆಯಲ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ ನಮ್ಮ ತಲೆ ಮೇಲೆ ಒಬ್ಬ ಮನುಷ್ಯನ, ಅಂದ್ರೆ ಒಂದಷ್ಟು ಜನ ಮನುಷ್ಯರ ಮೇಲೆ 1 ಕೋಟಿ ರೂಪಾಯಿ ತಲಾ ಸಾಲ ಇದೆ ಅಂತ ಅನ್ಕೊಳ್ಳಿ. 1 ಕೋಟಿ ರೂಪಾಯಿ 10 ಜನರ ಮೇಲೆ ಸಾಲ ಇದೆ ಅಂತ ಅನ್ಕೊಳ್ಳಿ. ಯೇಸುಕ್ರಿಸ್ತರು ಏನ್ ಮಾಡಿದ್ರು ಅಂತ ಹೇಳಿದ್ರೆ ಈ ವಚನದ ಪ್ರಕಾರ ಆ ಪತ್ರವನ್ನು ಕೆಡಿಸ್ತಿದಾರಂತೆ. ಯಾವುದು? ನಮ್ಮ ಮೇಲೆ ಸಾಲವನ್ನ ಹೇರ್ತಿತ್ತಲ್ವಾ, ಆ ಪತ್ರಗಳನ್ನ ಕೆಡಿಸಿ ನಮ್ಮನ್ನ ಋಣ ಮುಕ್ತರನ್ನಾಗಿ ಮಾಡ್ತಿದ್ದಾರೆ. ನಮ್ಗೆ ಅರ್ಥ ಆಯ್ತಾ? ಋಣ ಮುಕ್ತರು. ದೇವರಿಗೆ ನಾವೇನೇನ್ ಕೊಡ್ಬೇಕೋ ಆ ಪತ್ರ ಏನಿದೆ ಆ ಪತ್ರವನ್ನೆಲ್ಲ ಕೆಡಿಸಿ ನಮ್ಮನ್ನ ಋಣ ಮುಕ್ತರನ್ನಾಗಿ ಮಾಡ್ತಿದ್ದಾರೆ ಈ ವಚನದಲ್ಲಿ. ನಮ್ಗೆ ಅರ್ಥ ಆಯ್ತಾ? ಇನ್ನೊಂದ್ಸರಿ ಓದಿ, ಕೊನೆ ಸರಿ ಆ ವಚನವನ್ನು ಓದಿ ಮುಂದೆ ಹೋಗೋಣ. 14ನೇ ವಚನ. ಆತನು ನಮ್ಮ ಅಪರಾಧಗಳನ್ನೆಲ್ಲ ಕ್ಷಮಿಸಿ ನಮ್ಮ ಮೇಲೆ ದೋಷಾರೋಪಣೆ ಮಾಡಿದಂತಹ ಆಜ್ಞಾರೂಪವಾಗಿದ್ದಂತಹ ಪತ್ರವನ್ನು ಕೆಡಿಸಿ ಅದನ್ನು ಶಿಲುಬೆಗೆ ಜಡಿದು ಇಲ್ಲದಂತಾಗ ಮಾಡಿದನು. ಇವಾಗ ಪತ್ರನೇ ಇಲ್ಲ, ಯಾರು ಸಾಲ ಕೊಡ್ಬೇಕು ದೇವರಿಗೆ? ಯಾರು ಕೊಡುವಂಗಿಲ್ಲ. ಪತ್ರ ಇದ್ರೆ ಅಲ್ವಾ ಸಾಲ? ನಿಜನೇ ಇಲ್ವಾ? ಆ ಕಾಲದಲ್ಲೆಲ್ಲ ಹೆಂಗ್ ನಡೀತಿತ್ತು ಅಂತ ಹೇಳಿದ್ರೆ ಪತ್ರವನ್ನು ದೊಡ್ಡ ದೊಡ್ಡ ಟ್ರಂಕರ್ಗಳಲ್ಲಿ ಸ್ಟೋರ್ ಮಾಡಿ ಇಡ್ತಾ ಇದ್ರು.
ದೊಡ್ಡ ದೊಡ್ಡ ಪೆಟ್ಟಿಗೆಯಲ್ಲಿ ಆ ಕಾಲದಲ್ಲಿ ಸ್ಟೋರ್ ಮಾಡಿ ಇಡ್ತಾ ಇದ್ರು ಪತ್ರಗಳನ್ನ. ಏನಕ್ಕೋಸ್ಕರ? ಆ ವ್ಯಕ್ತಿ ನನಗೆ ಎಷ್ಟು ಸಾಲ ಕೊಡ್ಬೇಕು ಅನ್ನುವಂತಹ ಈ ಪತ್ರ ಒಂದಿದ್ರೆ ಮಾತ್ರ ಪ್ರೂವ್ ಆದಂಗೆ. ಈ ಪತ್ರ ಇಲ್ಲ ಅಂತ ಅನ್ಕೊಳ್ಳಿ, ಆ ವ್ಯಕ್ತಿ ನಾನು ಕೊಡ್ಬೇಕಾಗೇ ಇಲ್ಲ. ಯಾಕಂದ್ರೆ ಆ ವ್ಯಕ್ತಿ ಕೋರ್ಟ್ಗೆ ಹೋಗ್ಬೋದು, ಆ ವ್ಯಕ್ತಿ ನ್ಯಾಯಾಲಯಕ್ಕೆ ಹೋಗ್ಬೋದು. ನ್ಯಾಯಾಲಯ ಏನ್ ಕೇಳುತ್ತೆ? ಪ್ರೂಫ್ ಕೇಳುತ್ತೆ. ಎಲ್ಲಿ ಪತ್ರ ಎಲ್ಲಿ? ಸೈನ್ ಮಾಡಿರುವಂತ ಇಬ್ರು ಸೈನ್ ಮಾಡಿರ್ತೀರಲ್ವಾ ಸಾಲ ಕೊಡ್ಬೇಕಾದ್ರೆ ನೀವು ಆ ವ್ಯಕ್ತಿಗೆ, ಪತ್ರ ಎಲ್ಲಿ ಅಂತ ಕೇಳುತ್ತೆ. ಆ ಪತ್ರ ಇಲ್ಲ ಅಂತ ಅನ್ಕೊಳ್ಳಿ, ಅದಾದ್ರೆ ಸಾಲ ವಾಪಸ್ ಬರುವುದಿಲ್ಲ. ಇನ್ನ ಇದು ನಮ್ಗೆ ಅರ್ಥ ಆಯ್ತಾ? ಇಲ್ಲಿವರೆಗೂ ಅರ್ಥ ಆಯ್ತಾ ನಮಗೆ? ಓಕೆ. ಈಗ ಆ ಮ್ಯಾನೇಜರ್ನ ಜಾಗದಲ್ಲಿ ನಾವು ಹೋಗಿ ಕೂತ್ಕೊಳ್ಳೋಣ. ಇಷ್ಟೊತ್ತು ಯೇಸು ಕ್ರಿಸ್ತರನ್ನ ನೋಡಿದ್ವಲ್ವಾ? ಆ ಮ್ಯಾನೇಜರ್ನ ಜಾಗದಲ್ಲಿ ಯೇಸು ಕ್ರಿಸ್ತರು ಹೇಗೆ ಪತ್ರವನ್ನು ಕೇಳಿಸಿದ್ರು ಅಂತ ಹೇಳಿ, ಈಗ ಮ್ಯಾನೇಜರ್ನ ಜಾಗದಲ್ಲಿ ನಾವು ಹೋಗಿ ಕೂತ್ಕೊಳ್ಳೋಣ. ಓಕೆ. ಇಲ್ಲಿ ಐಶ್ವರ್ಯವಂತನು ಅಂದ್ರೆ ಯಾರು? ತಂದೆ ಆಗಿರುವಂತಹ ದೇವರು. ಓಕೆ. ಭೂಮಿಯ ಮೇಲಿರುವಂತಹ ಸಂಘ, ಸಭೆಯಲ್ಲಿರುವಂತವರೆಲ್ಲ ಯಾರು? ಸ್ಟೀವರ್ಡ್ಗಳು ಅಂದ್ರೆ ಮ್ಯಾನೇಜರ್ಸ್. ಓಕೆ. ಈಗ ಸಭೆಯಲ್ಲಿರುವಂತಹ ನಾವು ಒಂದು ಮ್ಯಾನೇಜರ್ ಆದ್ರೆ ದೇವರು ನಮಗೆ ಲೆಕ್ಕ ಕೇಳಿ ಆಗ್ಲೇ ಟೈಮ್ ಕೊಟ್ಟಿದ್ದಾರೆ ಒಂದಷ್ಟು, ಇಷ್ಟರೊಳಗೆ ನಿಮ್ಮ ಲೆಕ್ಕವನ್ನ ಒಪ್ಪಿಸ್ಬೇಕು. ಓಕೆ. ವಾರ್ನ್ ಮಾಡಿ ಆಗೋದಿಲ್ಲ. ಈಗ ನಮ್ಗಿರುವಂತಹ ಟೈಮ್ ಸ್ವಲ್ಪ. ಈ ಸ್ವಲ್ಪ ಟೈಮ್ ಅಲ್ಲಿ ನಾವೇನ್ ಮಾಡ್ಬೇಕು? ಸ್ನೇಹಿತರನ್ನ ಸಂಪಾದನೆ ಮಾಡ್ಕೋಬೇಕು. ಓಕೆ. ಅದಕ್ಕೋಸ್ಕರ ಏನ್ ಮಾಡ್ತಿದೀವಿ? ದೇವರಿಗೆ ಒಬ್ಬ ಮನುಷ್ಯ 1 ಕೋಟಿ ರೂಪಾಯಿನ ಕೊಡ್ಬೇಕು ಅಂತ ಅನ್ಕೊಳ್ಳಿ. ಹಣದ ರೂಪದಲ್ಲಿ ಏನಕ್ಕೋಸ್ಕರ ಮಾತಾಡ್ತಿದೀವಿ ಅಂದ್ರೆ ನಮ್ಗೆ ಅರ್ಥ ಆಗುತ್ತೆ ಅನ್ನುವಂತಹ ಉದ್ದೇಶದಿಂದ ಮಾತಾಡ್ಕೊಳ್ತಿದೀವಿ. ಓಕೆ. ಯಾಕಂದ್ರೆ ಜೀವನ ಪೂರ್ತಿ ತಪ್ಪು ಮಾಡಿದಾನೆ ವ್ಯಕ್ತಿ ಅಂತ ಅನ್ಕೊಳ್ಳಿ. ಅಷ್ಟು ತಪ್ಪಿನ ಮೌಲ್ಯವನ್ನ ಆ ವ್ಯಕ್ತಿ ಸಲ್ಲಿಸ್ಬೇಕು. ಎಷ್ಟು ತಪ್ಪಿನ ಮೌಲ್ಯವನ್ನ ಸಲ್ಲಿಸ್ಬೇಕು? ಆ ವ್ಯಕ್ತಿ ಇಲ್ಲಿವರೆಗೂ ಎಷ್ಟು ತಪ್ಪು ಮಾಡಿದಾನೋ ಅಷ್ಟು ತಪ್ಪಿನ ಮೌಲ್ಯವನ್ನ ದೇವರಿಗೆ ಆ ವ್ಯಕ್ತಿ ಸಲ್ಲಿಸ್ಬೇಕು. ಹೌದಲ್ಲ? ಇದೇ ಅಲ್ವಾ ರೂಲ್? ಯಾಕಂದ್ರೆ ದೇವರ ರೂಲ್ ತುಂಬಾ ಕ್ರಿಸ್ಟಲ್ ಕ್ಲಿಯರ್ ಆಗಿರುತ್ತೆ. ಒಬ್ಬ ವ್ಯಕ್ತಿ ತಪ್ಪು ಮಾಡಿದ್ರೆ ಆ ವ್ಯಕ್ತಿ ದೇವರಿಗೆ ಕೊಡುವಂತಹ ಮೌಲ್ಯ ಇದ್ದೇ ಇರುತ್ತೆ, ಆ ವ್ಯಕ್ತಿಯ ಮೇಲೆ ಇರುವಂತಹ ಸಾಲ ಇದ್ದೇ ಇರುತ್ತೆ. ಓಕೆ. ಯಾಕಂದ್ರೆ ಆ ವ್ಯಕ್ತಿಯ ತಲೆ ಮೇಲೆ ಭಾರ ಅನ್ನುವಂತಹದ್ದು ಆಟೋಮ್ಯಾಟಿಕ್ ಆಗಿ ಇದೆ. ಈಗ ಈ ವ್ಯಕ್ತಿ ದೇವರಿಗೆ ಅಷ್ಟು ಮೌಲ್ಯವನ್ನ ಸಲ್ಲಿಸ್ಬೇಕಂದ್ರೆ ನಾವು ಈ ವ್ಯಕ್ತಿಯನ್ನ ಕರಿಬಹುದು. ಕರೆದ್ಬಿಟ್ಟು ಏನ್ ಮಾಡ್ಬೋದು? ಇನ್ ಪತ್ರ ಇಲ್ಲಿ ತಗೋ, ನಿನ್ ಪತ್ರ. ನೀನ್ ಯೇಸು ಕ್ರಿಸ್ತರನ್ನ ನಂಬ್ತೀಯ? ದೀಕ್ಷಾ ಸ್ನಾನ ತಗೊಳ್ತೀಯ? ನೀನು ಒಂದ್ ವೇಳೆ ದೀಕ್ಷಾ ಸ್ನಾನ ತಗೊಂಡ್ರೆ ನೀನ್ ಇಲ್ಲಿವರೆಗೂ ಏನೇನ್ ಸಾಲ ಕೊಡ್ಬೇಕಲ್ವಾ ನನ್ನ ಓನರ್ಗೆ, ಈ ಪತ್ರವನ್ನ ನಾನು ಇಲ್ಲೇ ಡೆಸ್ಟ್ರಾಯ್ ಮಾಡ್ತೀನಿ. ನೀನ್ ಪತ್ರದಲ್ಲಿ 1 ಕೋಟಿ ರೂಪಾಯಿ ಕೊಡ್ಬೇಕು ಅಂತ ಅನ್ಕೊಳ್ಳು ದೇವರಿಗೆ. ನಾನು ಅದನ್ನ ಏನ್ ಮಾಡ್ತೀನಿ? ಇಲ್ಲೇ 0 ಮಾಡ್ತೀನಿ. ನೀನ್ ದೀಕ್ಷಾ ಸ್ನಾನಕ್ಕೆ ಓಕೆನಾ? ಯೇಸು ಕ್ರಿಸ್ತರ ಮೇಲೆ ನಿನ್ನ ನಂಬಿಕೆ ಇದೆಯಾ? ಓಕೆನಾ? ನೀನ್ ಯೇಸು ಕ್ರಿಸ್ತರು ಮಾಡಿರುವಂತಹ ತ್ಯಾಗವನ್ನು ಅಂಗೀಕಾರ ಮಾಡ್ತಿದ್ಯಾ? ಹಾಗಾದ್ರೆ ಓಕೆ. ನೀನು ನನ್ನ ಜೊತೆ ಶಾಶ್ವತವಾಗಿ ಇರುವಂತಹ ಸ್ನೇಹಿತ. ಯಾರು ನೀನು ನನ್ನ ಜೊತೆ ಇರುವಂತಹ, ಅದು ಯಾವಾಗವರೆಗೂ ಶಾಶ್ವತ ಕಾಲಕ್ಕೂ ಇರುವಂತಹ ಸ್ನೇಹಿತ ನೀನು. ಯಾಕೆ? ಆ ವ್ಯಕ್ತಿಗೆ ನಾವು ಮೇಲ್ ಮಾಡಿದ್ವಲ್ವಾ? ಏನ್ ಮಾಡಿದ್ವಿ? ಈ ವ್ಯಕ್ತಿ ದೇವರಿಗೆ ಎಷ್ಟು ಕೊಡ್ಬೇಕು ಆ ಋಣವನ್ನ ನಾವು ಹೊಡೆದಾಗ್ತಿದೀವಿ ಪತ್ರ ತಗೊಂಡು. ಯೇಸು ಕ್ರಿಸ್ತರು ಹೇಗೆ ಪತ್ರವನ್ನ ಡೆಸ್ಟ್ರಾಯ್ ಮಾಡಿದ್ರು, ಹಳೆ ಒಡಂಬಡಿಕೆಯ ಪತ್ರವನ್ನು ಪೂರ್ತಿಯಾಗಿ ಹೆಂಗ್ ಡೆಸ್ಟ್ರಾಯ್ ಮಾಡ್ಬಿಟ್ರು. ಆ ಪತ್ರ ಒಬ್ಬ ವ್ಯಕ್ತಿ ಮೇಲೆ ಸಾಲವನ್ನು ಹೇರ್ತಾ ಇತ್ತು. ಆ ಸಾಲವನ್ನು ಹೇರುವಂತಹ ಪತ್ರವನ್ನು ಹೇಗೆ ಬೆಂಕಿಗೆ ಹಾಕಿದ್ವೋ ಅಥವಾ ಹೊಡೆದಾಕ್ಬಿಟ್ಟು 0 ಮಾಡ್ಬಿಟ್ವೋ, ಹಂಗ್ ಯೇಸು ಕ್ರಿಸ್ತರು ಹೆಂಗ್ 0 ಮಾಡಿದ್ರು ಅದೇ ರೀತಿ ನಾವು ಇಲ್ಲಿ ಮಾಡ್ತಿದ್ವಿ. ಹೌದಾ? ಇನ್ನೊಬ್ಬ ವ್ಯಕ್ತಿಯನ್ನ ಕರಿತಿದ್ವಿ. ಏನ್ ಮಾಡ್ತಿರ್ತಾನೆ ಈ ವ್ಯಕ್ತಿ? ಹುಟ್ಟಿದಂದಿನಿಂದ ಪಾಪ ಎಷ್ಟು ತಪ್ಪು ಮಾಡಿದನು ಲೆಕ್ಕನೇ ಇಲ್ಲ. ಎಲ್ಲರೂ ತಪ್ಪು ಮಾಡಿರುವಂತವ್ರೆ. ಈ ವ್ಯಕ್ತಿ ಸ್ವಲ್ಪ ಜಾಸ್ತಿ ಮಾಡಿದಾನೆ ಅಂತ ಅನ್ಕೊಳ್ಳಿ ಸ್ವಲ್ಪ ಹೊತ್ತು. ಓಕೆ. ಈ ವ್ಯಕ್ತಿ ಅಷ್ಟೊಂದು ತಪ್ಪು ಮಾಡಿದ್ದಾನೆ. ಈ ವ್ಯಕ್ತಿ ಎಷ್ಟು ಕೊಡ್ಬೇಕು ದೇವರಿಗೆ? ತುಂಬಾ ಕೊಡ್ಬೇಕು. ಇವಾಗ ಈ ವ್ಯಕ್ತಿನೇ ಹೋಗಿ ದೇವರಿಗೆ ಸಮರ್ಪಣೆ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಒಂದ್ ವೇಳೆ ಈ ವ್ಯಕ್ತಿ ಮಾಡಿರುವಂತಹ ತಪ್ಪಿನ ಈಕ್ವಲೆಂಟ್ ಆಗಿ ಈ ವ್ಯಕ್ತಿ ಮೌಲ್ಯವನ್ನ ಸಲ್ಲಿಸ್ಬೇಕು ಅಂತ ಹೇಳಿದ್ರೆ ತುಂಬಾ ಹೆಚ್ಚು ಸಲ್ಲಿಸ್ಬೇಕು. ಅದಕ್ಕೆ ಈ ವ್ಯಕ್ತಿಯನ್ನು ಕರೆಯುವಂತಹದ್ದು. ಓಕೆ. ನೀನ್ ಎಷ್ಟು ಕೊಡ್ಬೇಕು? 1000 ರೂಪಾಯಿ. ಓಕೆ. ಹಾಗಿದ್ರೆ 200 ರೂಪಾಯಿ ಕೊಡು ಸಾಕು. ದೀಕ್ಷಾ ಸ್ನಾನ ಒಂದು ತಗೋ. ಯೇಸು ಕ್ರಿಸ್ತರನ್ನ ನಂಬು. ಇನ್ ಮುಂದೆ ಹಿಂದೆ ಮಾಡಿರುವಂತಹ ತಪ್ಪನ್ನ ಮತ್ತೆ ರಿಪೀಟ್ ಮಾಡ್ಬೇಡ. 200 ರೂಪಾಯಿ ಕೊಡು ಸಾಕು. ಅದು ನೀವ್ ಮಾಡಿರುವಂತಹ ತಪ್ಪಿಗೆ ಸ್ವಲ್ಪನೇ ಶಿಕ್ಷೆ ಆಗುತ್ತೆ. ಅವಾಗ ಪೂರ್ತಿ ತಪ್ಪಿಗೆ ಶಿಕ್ಷೆ ಆಗೋದಿಲ್ಲ. ನೋಡಿ, ಯೋಚನೆ ಮಾಡು. ದೀಕ್ಷಾ ಸ್ನಾನಕ್ಕೆ ಓಕೆನಾ? ಅವ್ನು ಓಕೆ ಅಲ್ಲ ಅಂತ ಅನ್ಕೊಳ್ಳಿ, ಬಿಟ್ಬಿಡಿ. ಅವನ್ನ ಓಕೆ ಅಂತ ಅನ್ಕೊಳ್ಳಿ. ಕರ್ಕೊಂಬಂದು ದೀಕ್ಷಾ ಸ್ನಾನ ನೀವು ಕೊಡ್ಸಿದ್ರೆ, ಕರ್ಕೊಂಬಂದು ಅವ್ರನ್ನ ನೀವು ಮಾರ್ಪಡಿಸಿದ್ರೆ, ದೇವರ ಮಾರ್ಗಕ್ಕೆ ಕರ್ಕೊಂಡ್ಬಂದ್ರೆ, ಅವರು ದೇವರು ಕೊಡ್ಬೇಕಾಗಿರುವಂತಹ ಮೊತ್ತವನ್ನು ನೀವೇನ್ ಮಾಡ್ತಿದ್ರೆ ಕಡಿಮೆ ಮಾಡ್ತಿದ್ದೀರಾ. ಹೌದಾ? ಓಕೆ. ಈಗ ಇದನ್ನು ನೋಡ್ತಿರುವಂತವ್ರು ಯಾರು? ಇದೆಲ್ಲವನ್ನ ನೋಡ್ತಿರುವಂತಹದ್ದು ಯಾರು? ನೀವು ಮಾಡ್ತಿರುವಂತಹ ಎಲ್ಲಾ ಕೆಲಸವನ್ನು ನೋಡ್ತಿರುವಂತವ್ರು ಯಾರು? ಐಶ್ವರ್ಯ ಜಾಗದಲ್ಲಿರುವಂತಹ ದೇವರು ಅಲ್ವಾ? ಐಶ್ವರ್ಯವಂತನ ಜಾಗದಲ್ಲಿರುವಂತಹ ದೇವರು. ನೀವು ಈ ಸಾಮ್ಯ ರೂಪವನ್ನ ಈ ಭೂಮಿಯ ಮೇಲಿರುವಂತಹ ದಿನಸಿ ಅಂಗಡಿಗೆ ಅಪ್ಲೈ ಮಾಡಿದ್ರೆ ಐಶ್ವರ್ಯವಂತನಿಗೆ ಕೋಪ ಬರ್ಬೇಕು. ಆದ್ರೆ ದೇವರನ್ನ ಐಶ್ವರ್ಯವಂತನ ಜಾಗದಲ್ಲಿ ಕರ್ಕೊಂಡ್ಬಂದು ಕೂರಿಸಿರೋದಕ್ಕೆ ದೇವ್ರಿಗೆ ಏನಾಗ್ತದೆ ಗೊತ್ತಾ? ತುಂಬಾ 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 ಸಂತೋಷ ಆಗ್ತದೆ ಅಂತೆ. ಏನಂತಿದ್ದಾರೆ ಅದಕ್ಕೆ? ಹೊಗಳ್ತಿದಾರಂತೆ. ಆ ಮ್ಯಾನೇಜರ್ ಇಷ್ಟಕ್ಕೂ ಈ ಕೆಲಸವನ್ನು ಮಾಡಿದ್ದಕ್ಕೆ ಎಲ್ಲರನ್ನು ಕರೆಯುವಂತಹದ್ದು. ಇನ್ ಎಷ್ಟು ಕೊಡ್ಬೇಕು ದೇವರಿಗೆ? ಅಷ್ಟು ಕೊಡ್ಬೇಕಾಗಿಲ್ಲ. ನೀವು ದೀಕ್ಷಾ ಸ್ನಾನ ತಗೋ ಸಾಕು. ಈ ಹಿಂದೆ ಮಾಡಿರುವಂತಹ ಯಾವುದಕ್ಕೂ ಸಹ ದೇವರಿಗೆ ಮೌಲ್ಯವನ್ನ ಸಲ್ಲಿಸೋ ಹೋಗಿಲ್ಲ. ಯಾವುದಕ್ಕೂ ಸಹ ಬೆಲೆ ಕಟ್ಟಿ ದೇವರು ಕೊಡೋ ಹೋಗಿಲ್ಲ. ಹಿಂದೆ ಮಾಡಿರುವಂತಹ ಸಮಸ್ತವೂ ಸಹ ಫುಲ್ ವಾಶ್ ಔಟ್, ವೈಪ್ ಔಟ್ ಆಗೋಗುತ್ತೆ.
ದೀಕ್ಷಾಸ್ನಾನ ಹೊಂದವು, ಯೇಸುಕ್ರಿಸ್ತರನ್ನ ರಕ್ಷಕರನ್ನಾಗಿ ಅಂಗೀಕರಿಸಿ. ಓಕೆ, ಡನ್ ಅಂತ ಹೇಳಿ ನೀವು ಡೀಲ್ ಮಾಡ್ಕೊಳ್ತಿದ್ದೀರಲ್ವಾ, ಈ ಡೀಲ್ ದೇವರಿಗೆ ತುಂಬಾ ಇಷ್ಟ ಆಗ್ತೈತಿ ಅಂತ. ಅದಕ್ಕೆ ದೇವ್ರು ಏನ್ ಮಾಡಿದ್ದಾರಂತೆ ಅದನ್ನ ಓದೋಣ. 8ನೇ ವಚನವನ್ನು ಓದೋಣ. 16:8 ಲೂಕನು ಬರೆದ ಸುವಾರ್ತೆ 16ನೇ ಅಧ್ಯಾಯ 8ನೇ ವಚನವನ್ನ ಓದಿ ನೋಡೋಣ. ಯಜಮಾನನು ಇದನ್ನು ಕೇಳಿ ಅನ್ಯಾಯಗಾರನಾದ ಆ ಮನೆವಾರ್ತೆಯವರನ್ನು ಇವನು ಜಾಣತನ ಮಾಡಿದನು ಎಂದು ಹೊಗಳಿದನು. ಐಶ್ವರ್ಯವಂತನ ಕಿವಿಗೆ ಬಿದ್ದ ತಕ್ಷಣ, ಈ ವ್ಯಕ್ತಿ ಒಳಗೇನೆ ನಡೆಸ್ತಿರುವಂತಹ ಡೀಲ್ಗಳು ಬಿದ್ದ ತಕ್ಷಣ ಆ ವ್ಯಕ್ತಿ ಕೋಪ ಬರ್ತಿಲ್ಲ. ಅಯ್ಯೋ ನನ್ಗೆ 100 ರೂಪಾಯಿ ಬರ್ಬೇಕು ಅಂತ ಹೇಳಿದ್ರೆ 50 ರೂಪಾಯಿ ಮಾತ್ರ ಬರೋ ಮಾಡ್ತಿದ್ದಾನಲ್ವಾ ಈ ವ್ಯಕ್ತಿ, ನನ್ನ ಮ್ಯಾನೇಜರು ಅಂತ ಹೇಳಿ ಕೋಪ ಬರ್ತಿಲ್ಲ. ಐಶ್ವರ್ಯವಂತನಿಗೆ ಖುಷಿ ಆಗ್ತದೆ, ಈ ವ್ಯಕ್ತಿ ಜಾಣತನವನ್ನ ಇವಾಗ ಯೂಸ್ ಮಾಡ್ತಿದ್ದಾನೆ ಅಂತ ಹೇಳಿ ಸಂತೋಷ ಆಗಿ ಹೊಗಳ್ತಿದ್ದಾನಂತೆ. ಹೊಗಳಿಕೆ ಸಿಗ್ತದೆ ಇಷ್ಟಕ್ಕೂ ಮ್ಯಾನೇಜರ್ಗೆ. ಹೌದಾ? ಇವಾಗ ಯೋಚನೆ ಮಾಡಿ ನೋಡಿ, ಐಶ್ವರ್ಯವಂತನ ಜಾಗದಲ್ಲಿ ದೇವರನ್ನ ಇಟ್ಟಿರುವಂತಹ ಕರೆಕ್ಟ್ ಆಗಿದೆಯಾ ಹೇಳಿ? ಐಶ್ವರ್ಯವಂತನ ಜಾಗದಲ್ಲಿ ದೇವರನ್ನ ಇಟ್ಟಿರುವಂತಹದ್ದು ಕರೆಕ್ಟ್ ಆಗಿದೆ ಅಂತ ನಿಮ್ಗೆ ಅನ್ಸುತ್ತಾ? ಹೌದು. ಹಾಗಾದ್ರೆ ಅದಕ್ಕೆ ನಾನು ಈ ಸಾಮ್ಯ ರೂಪ ಅರ್ಥ ಆಗ್ಬೇಕು ಅಂತ ಹೇಳಿದ್ರೆ, ಆ ಕೊಲೊಸ್ಸೆಯರಿಗೆ ಬರೆದ ಪತ್ರಿಕೆಯಲ್ಲಿ ಆ ಒಂದೇ ಒಂದು ವಚನ ದೇವರು ಸತ್ಯವೇದದಲ್ಲಿ ಬರ್ಸಿಲ್ಲ ಅಂದಿದ್ರೆ ನಾವು ತಲೆ ಕೆಳಗಡೆ ಮಾಡಿ ಕಾಲ್ ಮೇಲೆ ಎತ್ತಿದೀವಿ ಸಹ ಈ ಸಾಮ್ಯ ರೂಪ ನಮ್ಗೆ ಯಾರಿಗೂ ಭೂಮಿ ಮೇಲೆ ಯಾರಿಗೂ ಅರ್ಥ ಆಗ್ತಿರ್ಲಿಲ್ಲ. ಆ ಪತ್ರ ಕೆಡಿಸಿರುವಂತಹದ್ದು ಯೇಸುಕ್ರಿಸ್ತರೇ ಅಂತ ಗೊತ್ತಾದ ನಂತರ ಓಕೆ, ಹಾಗಾದ್ರೆ ನಮಗೂ ಸಹ ಯಾವ ಚಾನ್ಸ್ ಇದೆ, ಆ ಪತ್ರವನ್ನು ಕೆಡಿಸಬಹುದು. ಜನರ ಮೇಲಿರುವಂತಹ ಪಾಪಕ್ಕೆ ಈಕ್ವಲೆಂಟ್ ಆಗಿರುವಂತಹ ಮೌಲ್ಯವನ್ನ ಏನ್ ಸಲ್ಲಿಸಬೇಕಾಗಿದೆ, ಆ ಸಾಲ ಏನಿದೆ ಜನರ ಮೇಲೆ, ದೇವರಿಗೆ ಏನ್ ಕೊಡ್ಬೇಕಾಗಿರುವಂತಹದ್ದಿದೆ, ಅವ್ರನ್ನ ಕರೆಯುವಂತಹದ್ದು. ಅವ್ರು ಒಪ್ಕೊಂಡ್ರೆ ಆ ಪತ್ರವನ್ನು ಅವ್ರ ಕೈ ಕೊಡುವಂತಹದ್ದು. ನೀವು ಒಪ್ಕೊಳ್ತೀರಾ? ಹಾಗಾದ್ರೆ 0 ಮಾಡಿ, ನಿಮ್ ಬ್ಯಾಲೆನ್ಸ್ ಅನ್ನು 0 ಮಾಡಿ, ನಿಮ್ ಬ್ಯಾಲೆನ್ಸ್ ಅನ್ನು 20 ರೂಪಾಯಿ ಮಾಡಿ, ನಿಮ್ ಬ್ಯಾಲೆನ್ಸ್ ಅನ್ನು 50 ರೂಪಾಯಿ ಮಾಡಿ 100 ರೂಪಾಯಿ ಕೊಡುವಂತಹ ಜಾಗದಲ್ಲಿ ಅಂತ ಹೇಳುವಂತಹದ್ದು. ಆ ಅಥಾರಿಟಿ ನಮಗೂ ಇದೆ ಅಂತ ನಮ್ಗೆ ಯಾವಾಗ ಗೊತ್ತಾಯ್ತು ಅಂದ್ರೆ, ಆ ಕೊಲೊಸ್ಸೆಯರಿಗೆ ಬರೆದ ಪತ್ರಿಕೆಯಲ್ಲಿ ಯೇಸುಕ್ರಿಸ್ತರು ಆ ಪತ್ರವನ್ನು ಡೆಸ್ಟ್ರಾಯ್ ಮಾಡಿದಾಗ, ಒಬ್ಬ ಮನುಷ್ಯನ ಮೇಲೆ ಲಯಬಿಲಿಟಿ ಸಾಲವನ್ನು ಹೇರುವಂತಹ ಪತ್ರವನ್ನು ಯೇಸುಕ್ರಿಸ್ತರು ಹೊಡೆದಾಕಿದ್ದಾರೆ ಅಂದ್ರೆ ನಮ್ ಕೆಲಸನೂ ಅದೇ, ಮ್ಯಾನೇಜರ್ಗಳಾಗಿ. ಯಾಕಂದ್ರೆ ಯೇಸುಕ್ರಿಸ್ತರು ಮ್ಯಾನೇಜರ್ ಆಗಿ ಹೆಂಗ್ ಮ್ಯಾನೇಜ್ ಮಾಡ್ಬೇಕು ಅಂತ ತೋರಿಸಿದ್ರು ಈ ಭೂಮಿಯ ಮೇಲೆ ಬಂದು. ಇವಾಗ ನಮ್ ಕೆಲಸನೂ ಅಷ್ಟೇ, ಮ್ಯಾನೇಜರ್ಗಳಾಗಿ. ಏನು, ದೇವ್ರಿಗೆ ಯಾರಾದ್ರೂ ಏನಾದ್ರು ಕೊಡ್ಬೇಕಾ, ಅವ್ರ ಹತ್ರ ಹೋಗುವಂತಹದ್ದು, ಅವ್ರನ್ನ ಕರೆಯುವಂತಹದ್ದು, ಅವ್ರನ್ನ ಒಪ್ಪಿಸುವಂತಹದ್ದು. ನೀನ್ ಇಷ್ಟನ್ನು ಮಾತ್ರ ಕೊಡು ಸಾಕು. ನೀನ್ ಮಾಡ್ಬೇಕಾಗಿರುವಂತಹದ್ದೆಲ್ಲ ಒಂದೇ, ದೀಕ್ಷಾ ಸ್ನಾನ ತಗೋ, ಯೇಸುಕ್ರಿಸ್ತರನ್ನ ನಂಬು, ಪಶ್ಚಾತ್ತಾಪ ಪಡು ನೀನ್ ಮಾಡಿರುವಂತಹ ತಪ್ಪಿಗೆ, ನೀನ್ ಮಾಡಿರುವಂತಹ ಪಾಪಕ್ಕೆ. ನೀನ್ ಅಷ್ಟು ಮಾಡಿದ್ರೆ ಸಾಕು, ಇದು 0 ಆಗೋಗುತ್ತೆ. ಕರೆಯುವಂತಹದ್ದು 0 ಮಾಡುವಂತಹದ್ದು, ಕರೆಯುವಂತಹದ್ದು 0 ಮಾಡುವಂತಹದ್ದು. ಹೌದಾ? ಇದು ನಮ್ಗೆ ಅರ್ಥ ಆಯ್ತಾ? ಇನ್ನೊಂದ್ಸರಿ ಸಾಮ್ಯ ರೂಪವನ್ನ ಓದೋಣ. 16ನೇ ಅಧ್ಯಾಯ 1ನೇ ವರ್ಷದ, ನಾನೇ ಓದ್ತೀನಿ ನೋಡ್ಕೊಳ್ಳಿ. ಯೇಸು ತನ್ನ ಶಿಷ್ಯರಿಗೂ ಹೇಳಿದ್ದೇನೆಂದರೆ, ಐಶ್ವರ್ಯವಂತನಾದ ಒಬ್ಬ ಮನುಷ್ಯನಿಗೆ ಒಬ್ಬ ಮನೆವಾರ್ತೆಯವನಿದ್ದನು. ಇವನ ವಿಷಯವಾಗಿ ಯಜಮಾನನ ಬಳಿಯಲ್ಲಿ ಇವನು ನಿನ್ನ ಆಸ್ತಿಯನ್ನು ಹಾಳು ಮಾಡುತ್ತಾ ಇದ್ದಾನೆ ಎಂದು ಯಾರೋ ದೂರು ಹೇಳಿರಲಾಗಿ ಯಜಮಾನನು ಅವನನ್ನು ಕರೆದು, ಇದೇನು ನಾನು ನಿನ್ನ ವಿಷಯದಲ್ಲಿ ಕೇಳುವ ಸಂಗತಿ? ನಿನ್ನ ಮನೆವಾರ್ತೆಯ ಲೆಕ್ಕವನ್ನು ಒಪ್ಪಿಸು, ನೀನು ಇನ್ನು ಮನೆವಾರ್ತೆಯವನಾಗಿರುವುದಕ್ಕಾಗುವುದಿಲ್ಲ ಎಂದು ಹೇಳಿದನು. ಹೀಗಿರಲಾಗಿ ಆ ಮನೆವಾರ್ತೆಯವನು, ನಾನೇನು ಮಾಡಲಿ, ನನ್ನ ಯಜಮಾನನು ನನ್ನಿಂದ ಈ ಮನೆವಾರ್ತೆ ಕೆಲಸವನ್ನು ತೆಗೆದು ಬಿಡುತ್ತಾನಲ್ಲ. ಈ ಕೆಲಸ ಯಾವಾಗವರೆಗೂ ಮಾತ್ರ ಮಾಡ್ಬೋದು ಈ ವ್ಯಕ್ತಿ, ಈ ಮನೆವಾರ್ತೆಯವನು ಈ ಕೆಲಸವನ್ನ ಯಾವಾಗವರೆಗೂ ಮಾತ್ರ ಮಾಡ್ಬೋದು, ಮನೆವಾರ್ತೆಯವನಾಗಿ ಯಾವಾಗವರೆಗೂ ಮಾತ್ರ ಇರ್ಬೋದು? ಬೇಗ ಯೋಚನೆ ಮಾಡಿ ಹೇಳಿ. ಯಜಮಾನನು ಅವಕಾಶ ಅಲ್ಲ, ಈ ಕ್ಲೈಂಟ್ ಕೊಟ್ಟಿರೋದು ಎಷ್ಟು ಯಜಮಾನ? ಸ್ವಲ್ಪ ಸಮಯ. ಯಾವಾಗವರೆಗೂ? ಅವರು ಬಂದು ಲೆಕ್ಕ ಒಪ್ಪಿಸು ಅಂತ ಹೇಳಿದಾರಲ್ವಾ, ಅಲ್ಲಿವರೆಗೆ. ಹ್ಯಾಂಡ್ ಓವರ್ ಮಾಡುವವರೆಗೂ ಮಾತ್ರ. ಆ ಲೆಕ್ಕ ಇದೆಯಲ್ಲ, ಪುಸ್ತಕ ಇದೆಯಲ್ಲ, ಆ ಪುಸ್ತಕವನ್ನು ತಗೊಂಡು ಹೋಗಿ ನನಗೂ ನಿಮಗೂ ಇನ್ಮೇಲೆ ಸಂಬಂಧ ಮುಗೀತು, ಇದು ನಾನು ಮಾಡಿರುವಂತಹ ಲೆಕ್ಕ ಅಂತ ಹೇಳಿ ಒಪ್ಪಿಸೋವರೆಗೂ ಮಾತ್ರ. ಈ ಮುಂದೆ ಮಾಡಿದ್ನಲ್ವಾ, ಕರೆಯುವಂತಹದ್ದು, ಅಡ್ಜಸ್ಟ್ ಮಾಡುವಂತಹದ್ದು, ಕರೆಯುವಂತಹದ್ದು, ಅಡ್ಜಸ್ಟ್ ಮಾಡುವಂತಹದ್ದು. ಈ ಅಡ್ಜಸ್ಟ್ ಮಾಡುವಂತಹದ್ದು, ಈ ಡೀಲ್ ಮಾಡುವಂತಹ ಡೀಲ್ಗಳಿಗಿರುವಂತಹ ಸಮಯ ಎಷ್ಟು ಅಂದ್ರೆ ಲೆಕ್ಕ ಒಪ್ಪಿಸೋವರೆಗೂ ಮಾತ್ರ. ಲೆಕ್ಕ ಒಪ್ಪಿಸಿದ ನಂತರ ಮಾಡ್ಲಿಕ್ಕೆ ಕೆಲಸ ಇರೋದಿಲ್ಲ ಆಮೇಲೆ. ಅಷ್ಟೇ, ಮುಗೀತು, ಡಿಸೈನ್ ಮುಗೀತು, ಅಲ್ಲಿಗೆ ಸಮಾಪ್ತಿ. ನಾವು ಸತ್ಯವೇದಲ್ಲಿ ಓದ್ಕೊಳ್ತೀವಲ್ಲ, ನಮ್ ಮುಂದೆ ಬರುವಂತಹ, ನಮ್ಗೆ ಕೈ ಸಿಕ್ಕಿರುವಂತಹ ಕೆಲಸವನ್ನ ಹೇಗ್ ಮಾಡ್ಬೇಕಂತ ಆಸಕ್ತಿಯಿಂದ ಮಾಡ್ಬೇಕು. ಏನಕ್ಕೋಸ್ಕರ ಆಸಕ್ತಿಯಾಗಿ ಮಾಡ್ಬೇಕು? ಅಲ್ಲ, ಆ ವಚನದಲ್ಲಿ ಇನ್ನೂ ಏನ್ ಬರ್ಸಿದ್ದಾರೆ? ಮುಂದೆ ಏನು ಕೆಲಸ ಮಾಡ್ಲಿಕ್ಕಿರಲ್ಲ. ಯಾವಾಗವರೆಗೂ ಮಾತ್ರ ಇದೆ ಈ ಟೈಮ್ ಅಂತ ಹೇಳಿದ್ರೆ, ದೇವರು ನಮ್ಮ ಹತ್ರ ಲೆಕ್ಕ ಕೇಳುವವರೆಗೂ ಮಾತ್ರ. ನಾವ್ ಎದ್ದೇಳ್ತೀವಲ್ಲ, ಮತ್ತೆ ಹೋಗಿ ನ್ಯಾಯ ವಿಚಾರಣೆಯಲ್ಲಿ ನಿಂತ್ಕೊಳ್ತೀವಲ್ವಾ, ಅದಾದ್ಮೇಲೆ ಏನು ಇರೋದಿಲ್ಲ. ಇನ್ನ ನಾವ್ ಮಾಡ್ಬೇಕು ಅಂತ ಅನ್ಕೊಂಡ್ರು ಈ ತರ ಅಡ್ಜಸ್ಟ್ಮೆಂಟ್ ಗಳನ್ನ ಮಾಡ್ಲಿಕ್ಕೆ ಆಗೋದಿಲ್ಲ. ಇಲ್ಲ, ಈ ರೀತಿಯಾಗಿರುವಂತಹ ಡೀಲ್ಗಳನ್ನೆಲ್ಲ ಮುಗಿಸ್ಕೋಬೇಕು. ಬರೀ ಡೀಲ್ಗಳು, ಅಡ್ಜಸ್ಟ್ಮೆಂಟ್ಗಳು ಅಂದ್ರೆ ಕೆಟ್ಟ ವಿಚಾರ ಮಾತ್ರ ನಮ್ ತಲೆಗೆ ಬರ್ತಿರ್ಬೋದೇನೋ, ಆದ್ರೆ ಈ ವಿಚಾರದಲ್ಲಿ ದೇವರಿಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ, ನೀವು ಇದನ್ನ ಮಾಡಿ ಅಲ್ವಾ.
ಇದಕ್ಕೆ ನಿಮ್ಗೆ ಟೈಮ್ ಇರುವಂತಹದ್ದು ಯಾವಾಗವರೆಗೂ ಮಾತ್ರ ಅಂದ್ರೆ ನೀವು ಲೆಕ್ಕ ಒಪ್ಪಿಸೋವರೆಗೂ ಮಾತ್ರ. ಅದಕ್ಕಿಂತ ಮುಂಚೆನೆ ಈ ಡೀಲ್ಗಳನ್ನೆಲ್ಲ ಮಾಡ್ಬೇಕು. ಅದಕ್ಕಿಂತ ಮುಂಚೆನೆ ಎಷ್ಟು ಜನ ಸ್ನೇಹಿತರನ್ನ ಸಂಪಾದನೆ ಮಾಡ್ಕೊಳ್ಲಿಕ್ಕಾಗತ್ತೋ, ಶಾಶ್ವತ ಕಾಲ ನಿಮ್ಮ ಜೊತೆ ಇರುವಂತಹ ಸ್ನೇಹಿತರು ಅಷ್ಟು ಜನರನ್ನ ಸಂಪಾದನೆ ಮಾಡ್ಕೊಳ್ಳಿ. ಹೌದಾ? ಅನ್ಯಾಯದ ಹಣ ಏನಿದೆ, ಅನ್ಯಾಯದ ಹಣ, ಈ ವಚನದಲ್ಲಿ ಅನ್ಯಾಯದ ಹಣ, ಯಾಕಂದ್ರೆ ನೀವು ಬೇರೆ ಬೇರೆ ಭಾಷೆಯಲ್ಲಿ ಸತ್ಯವೇದ ಓದಿದಾಗ, ಇದೇ ಸಾಮ್ಯ ರೂಪವನ್ನು ಓದಿದಾಗ ಅನ್ಯಾಯದ ಹಣ ಅಂತಾನೆ ಬರ್ಸಿದ್ದಾರೆ. ಏನಕ್ಕೋಸ್ಕರ ಅಂತ ಹೇಳಿದ್ರೆ, ಈ ಭೂಮಿಯ ಮೇಲೆ ನಮ್ಗೆ ಕಾಣಿಸುವಂತಹ ಸಿರಿ ಹಣ ಅನ್ನುವಂತಹದ್ದೇ ಅನ್ಯಾಯ. ಹೌದಾ? ಅದ್ರಲ್ಲಿ ನ್ಯಾಯವಾಗಿರುವಂತಹ ಹಣ, ಅನ್ಯಾಯವಾಗಿರುವಂತಹ ಹಣ ನಾವು ನ್ಯಾಯವಾಗಿ ಸಂಪಾದನೆ ಮಾಡಿದ್ರು ಒಂದ್ ವೇಳೆ ಒಂದ್ ರೀತಿಯಾಗಿ ಆ ದುಡ್ಡು ಅನ್ನುವಂತಹದ್ದು ನಾವು ಮಾಡ್ತಿರುವಂತಹದ್ದು ಅನ್ಯಾಯ ಇದೆ, ನಿಜನೇ ಇಲ್ಲ. ಒಂದು ಕೊಲೆ ನಡೆಯುವಂತಹದ್ದು ಹಣಕ್ಕೋಸ್ಕರ. ಒಬ್ಬ ವ್ಯಕ್ತಿ ಬ್ಯಾಂಕ್ ಇಂದ ಹೊರಗಡೆ ಹಣವನ್ನ ತಗೊಂಡು ಡ್ರಾ ಮಾಡ್ಕೊಂಡು, ಕ್ಯಾಶ್ ಅನ್ನ ಡ್ರಾ ಮಾಡ್ಕೊಂಡು ಹೊರಗಡೆ ಬಂದ ತಕ್ಷಣ ಕೊಲೆ ಆಗ್ತಿದ್ದಾನೆ ಅಂತ ಹೇಳಿದ್ರೆ ತನ್ನ ಕೈಲಿರುವಂತಹ ಹಣನೇ ತನಗೆ ಅನ್ಯಾಯ ಮಾಡಿತು. ನಿಜನಾ? ಹೌದು, ತನ್ನ ಕೈಲಿರುವಂತಹ ಹಣ ಅಲ್ವಾ ತನಗೆ ಅನ್ಯಾಯ ಮಾಡಿತ್ತು. ಆ ಹಣ ಇಲ್ಲ ಅಂತ ಹೇಳಿದ್ರೆ ಒಂದ್ ವೇಳೆ ಆ ವ್ಯಕ್ತಿ ಬದುಕಿರ್ತಾ ಇದ್ನ ಇಲ್ಲ. ಒಂದು ದೊಡ್ಡ ಒಂದು ಮೋಸ ನಡೀತದೆ ಅಥವಾ ಬ್ಯಾಂಕ್ ರಾಬರಿ ನಡೀತದೆ, ಆ ಬ್ಯಾಂಕ್ ಅಲ್ಲಿ ಇರುವಂತಹ ಎಲ್ಲಾ ಎಂಪ್ಲಾಯೀಸ್ ಗಳು ಕೊಳ್ಳಲ್ಪಡ್ತಿದ್ದಾರೆ. ಏನಕ್ಕೋಸ್ಕರ ಅಂತ ಹೇಳಿದ್ರೆ ತಾವು ಡೀಲ್ ಮಾಡ್ತಿರುವಂತಹದ್ದು ಹಣದ ಹತ್ರ. ಆ ಹಣ ಅನ್ನುವಂತಹದ್ದು ಏನ್ ಬೇಕಾದ್ರೂ ತಗೊಂಡ್ಬರ್ಬೋದು, ಎಂತ ದೊಡ್ಡ ಆಪತ್ತನ್ನ ಬೇಕಾದ್ರೂ ನಮ್ಮ ಮೇಲೆ ತಗೊಂಡ್ಬರ್ಬೋದು. ಆ ಅನ್ಯಾಯದ ಹಣವನ್ನು ಉಪಯೋಗ ಮಾಡಿಕೊಂಡು ಶಾಶ್ವತ ಕಾಲಕ್ಕೋಸ್ಕರ ಸ್ನೇಹಿತರನ್ನ ಸಂಪಾದನೆ ಮಾಡ್ಕೋಬೇಕು. ಈ ಅಧ್ಯಾಯದಲ್ಲಿ ಆ ಮಾಡ್ತಿದೆ. ಒಂದ್ಸರಿ ಮುಂದೆ ಹಾಗೆ ಓದ್ತಾ ಹೋಗೋಣ. 4ನೇ ವಚನ. ಈ ಮನೆ ವಾರ್ತೆ ಕೆಲಸದಿಂದ ನಾನು ತೆಗೆದ ಮೇಲೆ ಜನರು ನನ್ನನ್ನು ತಮ್ಮ ಮನೆಗಳೊಳಗೆ ಸೇರಿಸಿಕೊಳ್ಳುವಂತೆ ನಾನು ಮಾಡಬೇಕಾದದ್ದು ಗೊತ್ತಾಯಿತು ಎಂದು ತನ್ನೊಳಗೆ ಅಂದುಕೊಂಡು, 5ನೇ ವಚನ, ತನ್ನ ಯಜಮಾನನ ಸಾಲಗಾರರಲ್ಲಿ ಪ್ರತಿಯೊಬ್ಬನನ್ನು ಕರೆದು ಮೊದಲನೆಯವನನ್ನು, ನೀನು ನನ್ನ ಯಜಮಾನನಿಗೆ ಏನು ಕೊಡಬೇಕು ಎಂದು ಕೇಳಲು. 6ನೇ ವಚನ, ಅವನು 100 ಬುದ್ದಲಿ ಎಣ್ಣೆ ಅಂದಾಗ ಅವನಿಗೆ, ಈ ನಿನ್ನ ಪತ್ರವನ್ನು ತೆಗೆದುಕೊಂಡು ಬೇಗ ಕೂತುಕೊಂಡು 50 ಬುದ್ದಲಿ ಅಂತ ಬರಿ ಎಂದು ಹೇಳಿದನು. 7ನೇ ವಚನ, ಬಳಿಕ ಮತ್ತೊಬ್ಬನನ್ನು, ನೀನು ಏನು ಕೊಡಬೇಕು ಎಂದು ಕೇಳಲು ಅವನು 100 ಖಂಡುಕ ಗೋಧಿ ಅಂದಾಗ ಅವನನ್ನು, ಈ ನಿನ್ನ ಪತ್ರವನ್ನು ತೆಗೆದುಕೊಂಡು 80 ಖಂಡುಕ ಎಂದು ಬರಿ ಎಂದು ಹೇಳಿದನು. 8ನೇ ವಚನ, ಯಜಮಾನನು ಇದನ್ನು ಕೇಳಿ ಅನ್ಯಾಯಗಾರನಾದ ಮನೆ ವಾರ್ತೆಯವನನ್ನು ಇವನು ಜಾಣತನ ಮಾಡಿದನು ಎಂದು ಹೊಗಳಿದನು. ಯಾಕೆಂದರೆ ಲೌಕಿಕರು ತಮ್ಮಂತವರ ವಿಷಯದಲ್ಲಿ ಬೆಳಕಿನ ರಾಜ್ಯದವರಿಗಿಂತಲೂ ಜಾಣರಾಗಿದ್ದಾರೆ. 9ನೇ ವಚನ, ಅಂದ್ರೆ ದೇವರು ಹೇಳ್ತಿರುವಂತಹದ್ದು ಆ 8ನೇ ವಚನದ ಕೊನೆಯ ಹಂತದಲ್ಲಿ, ಲೌಕಿಕರು ಅಂದ್ರೆ ಲೋಕಕ್ಕೆ ಸಂಬಂಧಪಟ್ಟಿರುವಂತವರೇ ಬದುಕಲಿಕ್ಕೋಸ್ಕರ, ಜೀವನ ಮಾಡ್ಲಿಕ್ಕೋಸ್ಕರ ಏನೇನೋ ಮಾಡ್ತಿದಾರೆ. ಅಂದ್ರೆ ನೀವಿಷ್ಟು ತಲೆ ಉಪಯೋಗಿಸ್ಬೇಕಲ್ವಾ? ನಾವಿಷ್ಟಾದ್ರೂ ಜಾಣರಾಗಿರ್ಬೇಕಲ್ವಾ ಕ್ರೈಸ್ತರಾಗಿ? ನಮ್ಗೆ ಸಿಕ್ಕಿರುವಂತಹ ಚಾನ್ಸ್ ನೋಡಿ, ನಾವು ಭಿಕ್ಷೆ ಬೇಡಬೇಕಾಗಿರುವಂತಹ ಅನಿವಾರ್ಯತೆ ಇಲ್ಲ. ಪರಲೋಕವನ್ನ ಸಂಪಾದನೆ ಮಾಡ್ಕೊಳ್ಳಿಕ್ಕೆ, ಮುಂದಿನ ಜೀವನವನ್ನ ನಮ್ಮ ಭವಿಷ್ಯಕ್ಕೋಸ್ಕರ ಯೋಚನೆ ಮಾಡ್ತಾ, ಮುಂದಿನ ಜೀವನಕ್ಕೋಸ್ಕರ ಸ್ನೇಹಿತರನ್ನ ಸಂಪಾದನೆ ಮಾಡ್ಕೊಳ್ಳಿಕ್ಕೋಸ್ಕರ ನಾವು ನಮ್ಮ ಹಸ್ತಕೃತ್ಯಗಳಿಂದ ಅಗಿಬೇಕಾಗಿಲ್ಲ. ಹೋಗಿ ಈ ವ್ಯಕ್ತಿ 2 ಕೆಲಸದ ಹೆಸರನ್ನ ಹೇಳ್ತಾರೆ. ಒಂದು ಅಗಿಯುವಂತಹದ್ದು, 2 ಭಿಕ್ಷೆ ಬೇಡುವಂತಹದ್ದು. ಇದೆರಡನ್ನು ಮಾಡ್ಬೇಕಾಗಿಲ್ಲ. ನಾವು ಮಾಡ್ಬೇಕಾಗಿರುವಂತಹದ್ದು ಇಷ್ಟೇ, ಸ್ವಲ್ಪ ಬ್ರೈನ್ ಅನ್ನು ಯೂಸ್ ಮಾಡಿ ಜಾಣತನವನ್ನು ಉಪಯೋಗ ಮಾಡ್ಕೋಬೇಕು. ಅದನ್ನೇ ಇಲ್ಲಿ ದೇವರು ಹೇಳ್ತಿರುವಂತಹದ್ದು. ಲೋಕಕ್ಕೆ ಸಂಬಂಧಪಟ್ಟಿರುವಂತಹ ಜನರೇ ಅಷ್ಟೊಂದು ಜಾಣರಾಗಿರ್ಬೇಕಾದ್ರೆ ನಿಮ್ಮ ಭವಿಷ್ಯಕ್ಕೋಸ್ಕರ ನೀವು ಯಾಕೆ ಜಾಣರಾಗಿಲ್ಲ? ಈ ವ್ಯಕ್ತಿ ಮೇಲೆ ನೋಡುವಂತಹ ವ್ಯಕ್ತಿ ಜಾಣನಾಗಿದ್ದ, ಅದಕ್ಕೋಸ್ಕರನೇ ಆತನನ್ನು ಹೊಗಳಿತ್ತು. ಈ ಜಾಣತನ ನಮ್ಮಲ್ಲೂ ಇರ್ಬೇಕು, ಸಭೆಯಲ್ಲಿರುವಂತಹ ಪ್ರತಿಯೊಬ್ಬೊಬ್ಬರಲ್ಲೂ ಇರ್ಬೇಕು. ನಾನು ಎಷ್ಟು ಜಾಸ್ತಿ ಜನ ಸ್ನೇಹಿತರನ್ನ ಮುಂದಿನ ಕಾಲಕ್ಕೋಸ್ಕರ ಸಂಪಾದನೆ ಮಾಡ್ಕೊಳ್ಬೇಕಾಗುತ್ತೋ ಅಷ್ಟು ಜಾಸ್ತಿ ಜನರನ್ನ, ಅಷ್ಟು ಆತ್ಮಗಳನ್ನ ಸಂಪಾದನೆ ಮಾಡ್ಕೋಬೇಕು. ನೀವು ಸಂಪಾದನೆ ಮಾಡ್ಕೊಳ್ಳುವಂತಹ ಪ್ರತಿ ಆತ್ಮಗಳು ಸಹ ಶಾಶ್ವತ ಕಾಲ ನಿಮ್ಮ ಜೊತೆನೆ, ನೀವಿರುವಂತಹ ಲೋಕದಲ್ಲಿ, ನೀವಿರುವಂತಹ ಪರಲೋಕದಲ್ಲಿ ನಿಮ್ಮ ಜೊತೆ ಸ್ನೇಹಿತರಾಗಿ ವಾಸ ಮಾಡ್ತಾರೆ. ಹೌದಾ ಇಲ್ಲ? ಶಾಶ್ವತವಾಗಿ ಇರ್ತಾರೆ ಅವರು. ನಮ್ ಜೊತೆ ಇರುವಂತಹ ನಮ್ಮ ಕುಟುಂಬಸ್ಥರಾಗಿರ್ಬೋದು, ನಮ್ಮ ಬಂಧು ಬಳಗದವರಾಗಿರ್ಬೋದು, ಇವರೆಲ್ಲ ನಮ್ಮ ಜೊತೆ ಮುಂದೆ ಶಾಶ್ವತ ಕಾಲಕ್ಕೆ ಇಲ್ಲದೆ ಇರ್ಬೋದು. ಅಂದ್ರೆ ನೀವು ಸಂಪಾದನೆ ಮಾಡ್ಕೊಂಡಂತಹ ಪ್ರತಿ ಆತ್ಮವೂ ಸಹ ನಿಮ್ಮ ಜೊತೆ ಇರುತ್ತೆ ಶಾಶ್ವತ ಕಾಲಕ್ಕೆ. ಅದಕ್ಕೋಸ್ಕರ ಎಷ್ಟು ಜಾಸ್ತಿ ಆತ್ಮಗಳನ್ನ ಸಂಪಾದನೆ, ನಾವು ಅಗದ್ರೆ ಹೋಗಿ ಕಷ್ಟಪಟ್ಟರೆ ನಮ್ಮ ಹಸ್ತಕೃತ್ಯಗಳಿಂದ ಬರ್ತಿಲ್ಲ ಇಲ್ಲಿ ಪರಲೋಕ ಅನ್ನುವಂತಹದ್ದು, ಮುಂದಿನ ಒಳ್ಳೆ ಭವಿಷ್ಯತ್ ಅನ್ನುವಂತಹದ್ದು. ಯಾವ್ದ್ರಿಂದ ಬರ್ತದೆ? ಜಾಣತನ. ಆ ಜಾಣತನ ನಮ್ಮಲ್ಲಿದೆಯಾ ಅನ್ನುವಂತಹದ್ದು ಪ್ರಶ್ನೆ. ಮುಂದೆ ಹೋದನ ಈಗ 9ನೇ ವಚನ, ಅನ್ಯಾಯದ ಧನದ ಮೂಲಕವಾಗಿ ನಿಮಗೆ ಸ್ನೇಹಿತರನ್ನು ಮಾಡಿಕೊಳ್ಳಿರಿ. ನಿಮಗೆ ಸ್ನೇಹಿತರನ್ನು ಮಾಡಿಕೊಳ್ಳಿರಿ. ಯಾವುದ್ರಿಂದ? ಅನ್ಯಾಯದ ಧನದಿಂದ. ನಾವೇ ಹೇಳಿದೆ, ಇದ್ರಲ್ಲಿ ಅನ್ಯಾಯದ ಧನ ಅಂದ್ರೆ ಏನು ಬರ್ತದೆ? ದೋಚ್ಕೊಂಡಿರುವಂತಹದ್ದು ಅನ್ಯಾಯದ ಧನನ, ಅಥವಾ ಇನ್ನೊಬ್ಬರನ್ನ ಕೊಲೆ ಮಾಡಿ ದರೋಡೆ ಮಾಡಿರುವಂತಹದ್ದು ಅನ್ಯಾಯದ ಧನನ? ಅಲ್ಲ, ಧನ ಅನ್ನುವಂತಹದ್ದೇ ಅನ್ಯಾಯ. ನಾವು ಹೆಂಗೆ ಸಂಪಾದನೆ ಮಾಡ್ಕೊಳ್ಳಿ ಧನವನ್ನ, ಅಂದ್ರೆ ಧನವನ್ನ ಸಂಪಾದನೆ ಮಾಡ್ಕೊಳ್ಳಿ ಕೆಲ್ಸಕ್ಕೆ ಹೋಗ್ತಿದೀವಿ ಅಂದ ತಕ್ಷಣ ಅದು ಪಾಪ ಅನ್ನುವಂತ ಅರ್ಥದಲ್ಲಿ ಮಾತಾಡ್ತಿಲ್ಲ. ನಿಮ್ಮ ಕೈಯಲ್ಲಿರುವಂತಹ ಹಣ ನಿಮಗೆ ಮೋಸ ಮಾಡುತ್ತೆ. ನಮ್ಮೆಲ್ಲರ ಕೈಯಲ್ಲೂ ಇರುವಂತಹ ಹಣ ನಮ್ಮೆಲ್ಲರನ್ನು ಮೋಸ ಮಾಡುತ್ತೆ. ಹೌದಲ್ಲ? ನಿಜವಾಗ್ಲೂ ನಾವು ಪರಲೋಕಕ್ಕೆ ಪ್ರವೇಶ ಮಾಡ್ಲಿಕ್ಕೆ ನಮಗೆ ಅತ್ಯಂತ ಹೆಚ್ಚಾಗಿ ಮೋಸ ಮಾಡ್ಲಿಕ್ಕೆ ಇರುವಂತಹ ದೊಡ್ಡ ಬ್ಯಾರಿಯರ್ ಅಂತ ಹೇಳಿದ್ರೆ ಈ ಹಣ ಅನ್ನುವಂತಹದ್ದೇ, ನಮ್ಮ ಕೈಯಲ್ಲಿರುವಂತಹ.
ಒಂದು ವೇಳೆ ಆ ಹಣದ ಮೇಲೆ ನಾವು ಈಗಾಗ್ಲೇ ಮಾತಾಡ್ಕೊಂಡಿದ್ವಿ ಹಣದಾಸೆ ಅನ್ನುವಂತ ಸಂದೇಶಗಳಲ್ಲಿ, ಒಂದು ವೇಳೆ ಹಣವನ್ನ ನಿಮ್ಮ ಮೇಲೆ ಆಳ್ವಿಕೆ ಮಾಡ್ಲಿಕ್ಕೆ ಬಿಡತ್ತೆ, ನೀವು ನಿಮ್ಮ ಹತ್ರ ಇರುವಂತ ಹಣದ ಮೇಲೆ ಆಳ್ವಿಕೆ ಮಾಡುವಂತವರಾದ್ರಿ ಅಂತ ಅನ್ಕೊಳ್ಳಿ. ನಿಮ್ಮನ್ನ ಆಳುವಂತವರನ್ನಾಗಿ ದೇವರನ್ನ ಇಟ್ಕೊಂಡು ನಿಮ್ಮ ಹತ್ರ ಇರುವಂತಹ ಧನವನ್ನ ನೀವು ಆಳ್ವಿಕೆ ಮಾಡುವಂತವರಾದ್ರಿ ಅಂತ ಅನ್ಕೊಳ್ಳಿ. ಅವತ್ತು ನೀವು ಹಣದ ಮೇಲೆ ಕಂಟ್ರೋಲ್ ಸಾಧಿಸಿದ ಹಾಗೆ. ನಿಮಗೆ ಹಣ ಅನ್ನುವಂತಹದ್ದು ಯಜಮಾನ ಅಲ್ಲ, ದೇವರು ನಿಮ್ಮ ಮೇಲೆ ಯಜಮಾನ. ನಿಮ್ಮ ಹತ್ರ ಇರುವಂತಹ ಹಣಕ್ಕೆ ನೀವ್ ಯಜಮಾನ. ಆ ಹಂತಕ್ಕೆ ಬರ್ಬೇಕು ನಾವೆಲ್ಲರೂ ಸಹ. ಆದ್ರೆ ನಾವು ಅನ್ಫಾರ್ಚುನೇಟ್ಲಿ ಯಾವ ಹಂತದಲ್ಲಿ ಇರ್ಬೋದೇನೋ, ಹಣ ನಮ್ಮ ಮೇಲಿದೆ, ನಾವು ಹಣದ ಕೆಳಗಡೆ ಇದ್ದೀವಿ. ಹೌದಾ? ಆ ಪೊಸಿಷನ್ ಅಲ್ಲ ದೇವ್ರಿಗೆ ಬೇಕಾಗಿರುವಂತಹದ್ದು. ಹಣ ನಮ್ ಕೈ ಕೆಳಗಡೆ ಇರ್ಬೇಕು, ನಾವ್ ಹೇಳ್ದಂಗೆ ಕೇಳ್ಬೇಕು. ನೆಕ್ಸ್ಟ್ ನಾವು ಹಣದ ಮೇಲೆ ಇರ್ಬೇಕು, ನಮ್ಮ ಮೇಲೆ ದೇವ್ರು ಇರ್ಬೇಕು ಯಜಮಾನನಾಗಿ, ಅಲ್ವಾ? ಸತ್ಯವೇದಲ್ಲಿ ಅದನ್ನೇ ಬರ್ಸಿರುವಂತದ್ದು. ಇಬ್ಬರು ಯಜಮಾನರಿಗೆ ದಾಸರಾಗಿರ್ಲಿಕ್ಕೆ ಆಗೋದಿಲ್ಲ ಅಂದ್ರೆ ಈ ಅನ್ಯಾಯ ಅಂದ್ರೆ ನಮ್ಗೆ ಅನ್ಯಾಯ, ಪ್ರತಿ ಸರಿನೂ ಅನ್ಯಾಯ ಮಾಡುವಂತ ಹಣ ಅನ್ನುವಂತಹದ್ದು ನಮ್ಮ ಕೈ ಕೆಳಗಿರ್ಬೇಕು. ಹೌದಾ? ಸಾಕಷ್ಟು ಅನ್ಯಾಯ ಮಾಡುತ್ತೆ ಪ್ರಿಯರೇ. ಹಣ ಅನ್ನುವಂತಹದ್ದು ಸಾಕಷ್ಟು ಅನ್ಯಾಯ ಮಾಡುತ್ತೆ. ಒಬ್ರು ಕಷ್ಟದಲ್ಲಿದ್ದಾರೆ ಅಂತ ಅನ್ಕೊಳ್ಳಿ, ಅವ್ರು ಕೊಡ್ಬೇಕು ಅಂತ ನಿಮ್ಗೆ ಅನ್ನಿಸ್ತು ಅಂತ ಅನ್ಕೊಳ್ಳಿ. ನಿಮ್ಮ ಮನಸ್ಸಲ್ಲಿ ಹಣ ಅನ್ನುವಂತಹದ್ದು ಏನ್ ಹೇಳ್ತಿರುತ್ತೆ? ಏನಕ್ಕೋಸ್ಕರ ಕೊಡ್ಬೇಕು? 3,000 ರೂಪಾಯಿ. ತಮಾಷೆನ? ಒಂದ್ ತಿಂಗಳು ಪೂರ್ತಿ ಕೆಲಸ ಮಾಡಿ ಸೇವ್ ಮಾಡಿದ್ರೆ ಬಂದಿರುವಂತಹದ್ದು 3,000 ರೂಪಾಯಿ. 3,000 ರೂಪಾಯಿ ಏನೇನ್ ಬರುತ್ತೆ ಗೊತ್ತಾ? ನೀನ್ ಹೆಂಡತಿಗೆ ಒಂದ್ ಸೀರೆ ಕೊಡಿಸ್ಬೋದು, ನೀನೊಂದ್ ಪ್ಯಾಂಟ್ ಶರ್ಟ್ ತಗೋಬಹುದು. ಸೀರೆ ಕೊಡಿಸ್ಬೋದು ಅಥವಾ ನೀನ್ ಪ್ಯಾಂಟ್ ಶರ್ಟ್ ತಗೋಬಹುದು. ಎರಡೂ ಬಂದಿಲ್ಲ ಅಂದ್ರೆ ಒಂದ್ ವೇಳೆ 3,000 ರೂಪಾಯಿಗೆ ಇಷ್ಟೆಲ್ಲ ಮಾಡ್ಬೋದಲ್ವಾ? ಹಬ್ಬಕ್ಕೆ ಜೋರಾಗಿ ಹಬ್ಬ ಮಾಡ್ಬೋದು, ಇಷ್ಟೆಲ್ಲ ಮಾಡ್ಬೋದಲ್ವಾ? ಅನ್ಯಾಯದ ಹಣ ನಿಮ್ ಹತ್ರ ಮಾತಾಡ್ತಿರುವಂತಹ ಮಾತು ಅದೆಲ್ಲ ನೀವು ಇನ್ನೊಬ್ಬರಿಗೆ ಕಷ್ಟದಲ್ಲಿ ಇರ್ಬೇಕಾದ್ರೆ ಸಹಾಯ ಮಾಡ್ಬೇಕು ಅಂದಾಗ. ಹೌದಾ? ಅದನ್ನು ಮೀರಿ ನೀನ್ ಏನ್ ಹೇಳಿದ್ರು ಪರವಾಗಿಲ್ಲ, ನಾನ್ ಅನ್ಕೊಂಡ ಹಾಗೆ ನಿನ್ನನ್ನು ಮಾಡುವಂತಹದ್ದು ಅಂತ ಹೋಗಿ ಹೆಲ್ಪ್ ಮಾಡಿದ್ರಿ ಅಂತ ಅನ್ಕೊಳ್ಳಿ ಒಬ್ಬರಿಗೆ. ನೀವೇನ್ ಮಾಡ್ತಿದ್ದೀರಾ? ಅದೇ ಅನ್ಯಾಯದ ಹಣವನ್ನು ಉಪಯೋಗ ಮಾಡ್ಕೊಂಡು ಒಬ್ಬರನ್ನ ಸಂಪಾದನೆ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ತಿದ್ದೀರಾ. ನೀವು ಅವ್ರಿಗೆ ಹೆಲ್ಪ್ ಮಾಡಿ 4 ಮಾತುಗಳನ್ನ ಹೇಳ್ಬೋದು ದೇವ್ರ ಬಗ್ಗೆ. ಹೌದಾ? ಆ ಅನ್ಯಾಯದ ಹಣವನ್ನ ನೀವು ಉಪಯೋಗ ಮಾಡ್ಕೊಂಡು ಮುಂದಿನ ಕಾಲಕ್ಕೋಸ್ಕರ ಒಂದೊಳ್ಳೆ ಸ್ನೇಹಿತರನ್ನ ಸಂಪಾದನೆ ಮಾಡ್ಕೊಳ್ಳಿಕ್ಕೆ ಪ್ರಯಾಸ ಪಡ್ತಿದ್ದೀರಾ. ನೀವು ಇಲ್ಲಿಂದ ಎಲ್ಲೋ ದೂರದ ಪ್ರಾಂತ್ಯಕ್ಕೆ ಹೋಗಿ ಸುವಾರ್ತೆ ಹೇಳ್ಬೇಕು ಅಂತ ಅನ್ಕೊಳ್ಳಿ. ನಿಮ್ಗೆ ಇಲ್ಲಿಂದ ದೂರದ ಪ್ರಾಂತ್ಯಕ್ಕೆ ಹೋಗಿ ಸುವಾರ್ತೆ ಹೇಳಲಿಕ್ಕೆ ನಿಮ್ಗೆ ಆಗ್ತಿರುವಂತಹ ಖರ್ಚು 2,000 ರೂಪಾಯಿ ಅಂತ ಅನ್ಕೊಳ್ಳಿ. ಟ್ರಾವೆಲಿಂಗ್, ಫುಡ್ ಎಲ್ಲ ಸೇರಿ 2,000 ರೂಪಾಯಿ ಅಂತ ಅನ್ಕೊಳ್ಳಿ. ಈ 2,000 ರೂಪಾಯಿ ಏನ್ ಮಾತಾಡ್ತಿರೋದು ನಿಮಗೆ? ನಿಮ್ ಹತ್ರ ಹೋಗ್ಬೇಕಾ ಅಷ್ಟು ದೂರ? ಫಸ್ಟ್ ಆಫ್ ಆಲ್ ಅಷ್ಟು ದೂರ ಹೋಗುವಂತಹದ್ದೇ ದೊಡ್ಡ ವಿಷಯ. ಅದರಲ್ಲೂ ನಿಮ್ ಖರ್ಚು ಇಟ್ಕೊಂಡು ನೀವು ಹೋಗ್ಬೇಕು. 2,000 ರೂಪಾಯಿ ಏನೇನೋ ಬರುತ್ತೆ. ನಿಜನಾ? ಒಂದ್ ತಿಂಗಳು ದಿನಸಿ ಬರ್ಬೋದು, 15 ದಿನಕ್ಕೆ ದಿನಸಿ ಬರ್ಬೋದು, ಮನೆಗೆ ಇನ್ನು ಏನೇನೋ ಬರ್ಬೋದು. ಸೇವಿಂಗ್ಸ್ ಮಾಡು ನಿಮ್ ಮಕ್ಕಳಿಗೋಸ್ಕರ ಅಂತಿರುತ್ತೆ. ಅನ್ಯಾಯದ ಹಣ ನಿಮ್ ಹತ್ರ ಇದೆಲ್ಲ ಮಾತಾಡ್ತಿರುತ್ತೆ. ಹೌದಲ್ವಾ? ಅವಾಗ ನೀವು ಒಂದ್ ವೇಳೆ ಇಲ್ಲ, ಅಲ್ಲಿಗೆ ಹೋಗಿ ನಾನೊಂದು ಹೊಸ ಜಾಗಕ್ಕೆ ಹೋಗಿ 2,000 ರೂಪಾಯಿ ಖರ್ಚಿಟ್ಕೊಂಡು ಹೋದ್ರು ಸಹ ಇಬ್ಬರು ನನ್ನ ಭವಿಷ್ಯಕ್ಕೋಸ್ಕರ ಇಬ್ಬರು ಸ್ನೇಹಿತರನ್ನು ಸಂಪಾದನೆ ಮಾಡ್ಕೊಂಡ್ರೆ, ಅವ್ರ ಹತ್ರ ಇರುವಂತಹ ಪತ್ರವನ್ನ ತಗೊಂಡು 0 ಮಾಡ್ಬಿಟ್ರೆ ಅವ್ರ ಬ್ಯಾಲೆನ್ಸ್, ನನ್ನ ಜನ್ಮ ಸಾರ್ಥಕ, ಸಾಕು, ಆರಾಮಾಗಿ ನನ್ನ ಮುಂದಿನ ಭವಿಷ್ಯ ಸೆಟ್ಲ್ ಆಗೋಗುತ್ತೆ ಅನ್ನುವಂತೆ ನೀವು ಯೋಚನೆ ಮಾಡಿದ್ರಿ ಅಂತ ಅನ್ಕೊಳ್ಳಿ. ಅವಾಗ ಏನಂತ ಗೊತ್ತಾ? ಅದರ ಅರ್ಥ ಅನ್ಯಾಯದ ಹಣವನ್ನು ಉಪಯೋಗ ಮಾಡ್ಕೊಂಡು ನೀವು ಸ್ನೇಹಿತರನ್ನ ಸಂಪಾದನೆ ಮಾಡ್ಕೊಳ್ಳಿ ಪ್ರಯಾಸ ಪಡ್ತಿದ್ದೀರಾ ಅಂತ ಅದರ ಅರ್ಥ. ಇಲ್ಲ, ಈ ಅನ್ಯಾಯದನ್ನ ಹೇಳಿರುವಂತಹದನ್ನೇ ಕೇಳಿದ್ವಿ ಅಂತ ಅನ್ಕೊಳ್ಳಿ. ಕೊನೆಗೆ ಅನ್ಯಾಯವಾಗಿ ನಮ್ ಜೀವನ ಹೊರಟೋಗುತ್ತೆ. ಯಾಕಂದ್ರೆ ಮುಂದಿನ ಭವಿಷ್ಯ ಅನ್ನುವಂಥದ್ದು ಸಿಗೋದಿಲ್ಲ. ನೀವು ಒಳ್ಳೆ ಸ್ನೇಹಿತರನ್ನ ಸಂಪಾದನೆ ಮಾಡ್ಕೋಬೇಕು ಅಂತ ಹೇಳಿದ್ರೆ, ನೀವು ಮುಂದಿನ ಭವಿಷ್ಯಕ್ಕೋಸ್ಕರ ಸ್ನೇಹಿತರನ್ನ ಸಂಪಾದನೆ ಮಾಡ್ಕೋಬೇಕು ಅಂತ ಹೇಳಿದ್ರೆ, ನಿಮ್ಮ ಜೊತೆ ಶಾಶ್ವತವಾಗಿರುವಂತಹ ಸ್ನೇಹಿತರನ್ನ ಸಂಪಾದನೆ ಮಾಡ್ಕೋಬೇಕು ಅಂತ ಹೇಳಿದ್ರೆ, ನೀವು ಈ ಅನ್ಯಾಯದ ಹಣದ ಮೇಲೆ ಕಂಟ್ರೋಲ್ ತಗೊಳ್ಲೇಬೇಕು. ನೀವು ಹೇಳ್ದಂಗೆ ಹಣ ಕೇಳ್ಬೇಕು. ಹಣ ಹೇಳ್ದಂಗೆ ನಾವು ಕೇಳಿದ್ರೆ ಆಗೋದಿಲ್ಲ, ನಡೆಯೋದಿಲ್ಲ. ಅದಕ್ಕೆ ಮುಂದೆ ಇದೇ ಅಧ್ಯಾಯದಲ್ಲಿ ಮುಂದೆ ಓದ್ತಾ ಮುಂದೆ ಹೋಗ್ತಾ ಯಾರು ಇಬ್ಬರು ಯಜಮಾನರಿಗೆ ಸೇವೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಸ್ಪಷ್ಟವಾಗಿ ಹೇಳ್ತಾರೆ. ಹೌದಾ? ಓಕೆ, ಮುಗಿತು ಸಂದೇಶ. ಈ ಸಾಮ್ಯ ರೂಪದಿಂದ ನಮ್ಗೆ ಏನೇನು ಅರ್ಥ ಆಯ್ತು? ಈ ಸ್ಟೀವರ್ಡ್ ಅಂದ್ರೆ ಈ ಮ್ಯಾನೇಜರ್ ಎಷ್ಟು ಬುದ್ಧಿವಂತ, ಎಷ್ಟು ಜಾಣ ಅಂತ ಹೇಳಿ ನೋಡಿ ಒಂದ್ಸಾರಿ. ನಾವು ಮುಂದಿನ ಭವಿಷ್ಯಕ್ಕೋಸ್ಕರ ಉತ್ತಮವಾಗಿರುವಂತಹ ಅಡಿಪಾಯವನ್ನು ಹಾಕೊಬೇಕು ಅಂತ ಹೇಳಿದ್ರೆ, ನಾವು ಅಗಿಬೇಕಾಗಿಲ್ಲ, ನಾವು ಕಷ್ಟ ಪಡ್ಬೇಕಾಗಿಲ್ಲ, ನಾವು ಬೆವರು ಸುರಿಸಿದ್ರೆ ಬರೋದಿಲ್ಲ. ನಾವು ಮಾಡ್ಬೇಕಾಗಿರುವಂತಹದ್ದೆಲ್ಲ ಏನು? ಮುಂದಿನ ಭವಿಷ್ಯಕ್ಕೆ ಒಳ್ಳೆ ಸ್ನೇಹಿತರನ್ನ ಮಾಡ್ಕೋಬೇಕು. ನಮ್ಮ ಜೊತೆ ಅವ್ರು ಶಾಶ್ವತ ಕಾಲ ಇರ್ತಾರೆ. ಈ ನಾವು ಮುಂದಿನ ಭವಿಷ್ಯಕ್ಕೆ ಒಳ್ಳೆ ಸ್ನೇಹಿತರನ್ನ ಮಾಡ್ಕೊಡುವಂತಹ ಈ ಜರ್ನಿ ಏನಿದೆ, ಈ ಜರ್ನಿಯಲ್ಲಿ ನಮಗೆ ಕೆಲಸ ಕೊಟ್ಟಿದಾರಲ್ವಾ ಐಶ್ವರ್ಯವಂತರು ದೇವ್ರು, ಅವ್ರಿಗೆ ಬರ್ಬೇಕಾಗಿರುವಂತಹ ಬ್ಯಾಲೆನ್ಸ್ ಸ್ವಲ್ಪ ಕಡಿಮೆ ಬಂದ್ರೆ ಅವ್ರು ಏನ್ ಬೇಜಾರು ಮಾಡ್ಕೊಳ್ಳೋದಿಲ್ಲ, ಅಪ್ರಿಶಿಯೇಟ್ ಮಾಡ್ತಿದ್ದಾರೆ ಇನ್ನೂ ಸಹ. ಏನಂತ? ಭಲೆ, ಶಬಾಷ್, ಇವತ್ತು ನಾನು ಅನ್ಕೊಂಡಿದ್ದು ಇಷ್ಟು ದಿನ ನಾನು ಇದನ್ನೇ ಮಾಡ್ಬೇಕು ನೀನು ಅಂತ ಹೇಳಿ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ, ಆದ್ರೆ ಇವತ್ತಿ ಕೆಲಸವನ್ನ ಮಾಡಿದ್ದೆ, ಸೂಪರ್ ಅಂತಾರೆ. ಹೌದಾ? ಅವ್ರಿಗೆ ಆಗ್ತಿರುವಂತಹ ಅನ್ಯಾಯದಿಂದ ನಾನು ಅದಕ್ಕೆ ದಿನಸಿ ಅಂಗಡಿ ತರ ಯೋಚನೆ ಮಾಡಿದ್ರೆ ಸಾಮ್ಯ ರೂಪ ಅರ್ಥ ಆಗೋದಿಲ್ಲ. ನೀವು ದಿನಸಿ ಅಂಗಡಿಯಲ್ಲಿ ಕಸ್ಟಮರ್ನ ಕರೆದ್ಬಿಟ್ಟು ನೀವು ಎಷ್ಟು ಕೊಡ್ಬೇಕು ನಮ್ಮ ಓನರ್ಗೆ? 100 ರೂಪಾಯಿ, 50 ರೂಪಾಯಿ ಕೊಡು ಅಂದ್ರೆ ನೀವು ಓನರ್ ನೀವು ಮಾಡ್ತಿರುವಂತಹ ಲಾಸ್ ಅದು. ಇಲ್ಲಿ ಅದೆಲ್ಲ ಪರಿಸ್ಥಿತಿ. ನೀವು ಅದನ್ನು ತಲೆಯಲ್ಲಿ ಇಟ್ಕೊಂಡು ಹೋದ್ರೆ ಈ ಸಾಮ್ಯ ರೂಪ ಅರ್ಥ ಆಗೋದಿಲ್ಲ ನಮಗೆ. ಒಂದು ಫ್ರೆಶ್ ಪರ್ಸ್ಪೆಕ್ಟಿವ್ ಅಲ್ಲಿ ಇಲ್ಲಿ ಐಶ್ವರ್ಯವಂತನು ಅಂದ್ರೆ ದೇವ್ರು ಅದಕ್ಕೆ ಅಪ್ರಿಶಿಯೇಟ್ ಮಾಡ್ತಿದ್ದಾರೆ. ನಾವು ಯಾವತ್ತು ಜಾಣರಾಗ್ತೀವೋ, ಯಾವತ್ತ ಪತ್ರಗಳನ್ನ ತಗೊಂಡು ಬ್ಯಾಲೆನ್ಸ್ 0 ಮಾಡ್ತೀವೋ,
ಆಗ ಅದನ್ನ ಆ ವಿಷಯವನ್ನ ದೇವರು ಅಪ್ರಿಶಿಯೇಟ್ ಮಾಡ್ತಿದ್ದಾರೆ. ಓಕೆ, ಹಾಗಾದ್ರೆ ಒಬ್ಬ ಆತ್ಮ, 2 ಆತ್ಮ, 3 ಆತ್ಮವನ್ನ ನನ್ನ ಮಗಳು ಸಂಪಾದನೆ ಮಾಡ್ಕೊಂಡಿದ್ದಾರೆ, ಅವ್ರಿಗೆ ಉತ್ತಮ ಭವಿಷ್ಯ ಸಿಗುತ್ತೆ ಅಂತ ಹೇಳಿ ಖುಷಿ ಪಡ್ತಿದ್ದಾರೆ ದೇವರು. ನಮ್ಗೆ ಅರ್ಥ ಆಯ್ತಾ ಈ ಸಾಮ್ಯ ರೂಪ? ಓಕೆ, ಮುಂದಿನ ವಾರ ಇನ್ನೊಂದು ಹೊಸ ಸಾಮ್ಯ ರೂಪವನ್ನು ನೋಡೋಣ. ಕಣ್ಮುಚ್ಚಿ ಚಿಕ್ಕದಾಗಿ ಒಂದು ಪ್ರಾರ್ಥನೆ ಮಾಡಿ ಮುಗಿಸ್ಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆ, ಹೌದಪ್ಪ, ನಮ್ಗೆ ಯಾವ್ಯಾವ ಭಾಷೆಯಲ್ಲಿ ಯಾವ್ಯಾವ ತರ ಅರ್ಥ ಆಗುತ್ತೆ ಅಂತ ಮುಂಚಿತವಾಗಿ ನೀವು ಯೋಚನೆ ಮಾಡಿ ಆ ರೀತಿಯಾಗಿರುವಂತ ಸಾಮ್ಯ ರೂಪಗಳು, ಆ ರೀತಿಯಾಗಿರುವಂತ ಉದಾಹರಣೆಗಳು ನಿಮ್ಮ ಮಗ ಯೇಸು ಕ್ರಿಸ್ತರು ಮೊದಲ ಶತಮಾನದಲ್ಲಿ ನಮಗೋಸ್ಕರ ಮಾತಾಡಿದ್ದಾರೆ ತಂದೆ. ಆ ಒಂದೊಂದು ಸಾಮ್ಯ ರೂಪದಲ್ಲಿರುವಂತಹ ಅರ್ಥ ನಾವು ಜೀವನ ಪೂರ್ತಿ ಯೋಚನೆ ಮಾಡೋದು ಸಹ ಇನ್ನೂ ಸಿಗ್ತಾನೆ ಇರುತ್ತೆ, ಇನ್ನೂ ಹೊಸ ಹೊಸ ವಿಷಯಗಳ ಅರ್ಥ ಆಗ್ತಿರುತ್ತೆ. ಅಷ್ಟೊಂದು ಸಂಪನ್ಮೂಲಗಳನ್ನು ಸತ್ಯವೇದದಲ್ಲಿ ಇಟ್ಟಿದ್ದೀರ ತಂದೆ. ನಾವು ಇಷ್ಟು ದಿನ ಒಂದು ವೇಳೆ ನೀವು ಭೂಮಿಯ ಮೇಲೆ ಕೊಟ್ಟಿರುವಂತಹ ಸಂಪತ್ತನ್ನ, ನೀವು ನಮಗೆ ಕೊಟ್ಟಿರುವಂತಹ ಸಂಪತ್ತು, ನಮ್ಮ ಸಮಯ ಆಗಿರ್ಬೋದು, ನಮಗೆ ಕೊಟ್ಟಿರುವಂತಹ ಜ್ಞಾನ ಆಗಿರ್ಬೋದು, ಇವೆಲ್ಲವನ್ನು ನಾವು ಸರಿಯಾಗಿ ಉಪಯೋಗ ಮಾಡ್ಕೊಳ್ಳದೆ ಹೋದ್ರೆ, ಇಷ್ಟು ದಿನ ಉಪಯೋಗ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ, ನಮಗ್ ತೀರ್ಪಾಗುವಷ್ಟರಲ್ಲಿ ನಾವು ಲೆಕ್ಕ ಒಪ್ಪಿಸಬೇಕಾಗಿರುವಂತಹ ದಿನದ ಒಳಗೆ ಇನ್ ಮುಂದೆ ಆದರೆ, ಇವತ್ತಿನಿಂದ ಹಿಡಿದು ನಾವು ಲೆಕ್ಕ ಒಪ್ಪಿಸಬೇಕಾಗಿರುವಂತಹ ದಿನದ ಒಳಗೆ ಆದ್ರೂ ಸಹ ನಮ್ಗೆ ಯಾರ್ಯಾರು ಋಣಸ್ಥರಾಗಿದ್ದಾರೋ ಇನ್ನೂ ಸಹ ಅವರೆಲ್ಲರನ್ನು ಋಣಮುಕ್ತರನ್ನಾಗಿ ಮಾಡುವುದಕ್ಕೆ ನಾವು ಪ್ರಯಾಸ ಪಡ್ಬೇಕು. ಆ ಜ್ಞಾನವನ್ನ, ಆ ಬುದ್ಧಿಯನ್ನ, ವಿವೇಕವನ್ನ ನಮ್ಗೆ ಕೊಟ್ಟು ನಡೆಸಿ. ನಾವು ಮಾಡ್ಬೇಕಾಗಿರುವಂತಹದ್ದು ನಮ್ಮ ಹಸ್ತಕೃತ್ಯಗಳಿಂದ ನಾವು ಕಷ್ಟಪಟ್ರೆ ಬರೋದಿಲ್ಲ ತಂದೆ ನಮ್ಮ ಮುಂದಿನ ಭವಿಷ್ಯತ್ ಅನ್ನುವಂಥದ್ದು. ನಾವು ಮಾಡ್ಬೇಕಾಗಿರುವಂತಹದ್ದೆಲ್ಲ ಇಷ್ಟೇ. ಯಾರು ನಿಮಗೆ ಋಣಸ್ಥರಾಗಿದ್ದಾರೋ ಅವ್ರನ್ನ ಕರೆದು ಅವ್ರ ಮೇಲಿರುವಂತಹ ಭಾರ, ಅವ್ರು ನಿಮ್ಗೆ ಕೊಡ್ಬೇಕಾಗಿರುವಂತಹ ಸಾಲ, ಇವೆಲ್ಲವನ್ನು ಸಹ ಕಡಿಮೆ ಮಾಡಿದ್ರೆ ಅಷ್ಟು ಸಾಕು. ನಮಗೆ ಮುಂದೆ ಒಳ್ಳೆ ಭವಿಷ್ಯತ್ ಸಿಕ್ಕುತ್ತೆ, ಒಳ್ಳೆ ಭವಿಷ್ಯತ್ಗೆ ಒಳ್ಳೆ ಸ್ನೇಹಿತರು ಸಿಗ್ತಾರೆ ಅಂತ ಅರ್ಥ ಮಾಡ್ಕೊಂಡಿದ್ದೀವಿ ತಂದೆ. ಆಲೋಚನೆ ಮಾಡಿರುವಂತಹ ಪ್ರತಿಯೊಂದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾಗಿರುವಂತಹ ಭಾಗ್ಯವನ್ನು ಕೊಟ್ಟು ನಡೆಸಿ. ಕೇಳಿರುವಂತಹ ಪ್ರತಿಯೊಬ್ಬೊಬ್ಬರನ್ನು ಅವರು ಬರ್ಬೇಕಾಗಿರುವಂತಹ ಆತ್ಮಕ್ಕೆ ಸಂಬಂಧಪಟ್ಟಿರುವಂತಹ ಆಶೀರ್ವಾದಗಳನ್ನ ನೀವು ಕೊಡ್ತೀರಾ ಅನ್ನುವಂತಹದನ್ನ ನಾವು ನಂಬುತ್ತಿದ್ದೇವೆ ತಂದೆ. ಹಾಗೆಪ್ಪ, ಪ್ರತಿನಿತ್ಯವೂ ನಮ್ಮನ್ನ ದೈವ ಸಂದೇಶದಲ್ಲಿ ನಡೆಸಿದ ವಾಕ್ಯವನ್ನ ಹೇಳ್ತಾ ನಮ್ಮನ್ನ ಅಭಿವೃದ್ಧಿ ಪಡಿಸ್ತಿರುವಂತಹ ಎಲ್ಲಾ ದೈವ ಸೇವಕರು, ಮುಖ್ಯವಾಗಿ ರಾಮಣ್ಣನವರು, ಅವರ ಆರೋಗ್ಯ, ಅವರ ಅನಿವಾರ್ಯತೆಗಳು, ಅವಶ್ಯಕತೆಗಳು, ಸಭೆಯ ನಿಮಿತ್ತ, ಸಭೆಯ ಪಾಲಕರಾಗಿ ಸಾಕಷ್ಟು ಸಭೆಯ ನಿಮಿತ್ತ ಅನಿವಾರ್ಯತೆಗಳು, ಅವಶ್ಯಕತೆಗಳಿರುತ್ತೆ ಎನ್ನುವಂತಹ ನಮ್ಮೆಲ್ಲರಿಗೂ ಗೊತ್ತು ತಂದೆ. ಅದನ್ನ ನೀವು ನೋಡ್ಕೊಳ್ತೀರಾ, ತಕ್ಕ ಸಮಯದಲ್ಲಿ ಅವೆಲ್ಲವನ್ನು ಸಹ ನೀವು ಪೂರೈಸ್ತೀರಾ ಅನ್ನುವಂತಹದನ್ನ ನಾವು ನಂಬ್ತೇವೆ. ಹಾಗೆ ಅನಾರೋಗ್ಯದಲ್ಲಿರುವಂತಹ ಪ್ರತಿಯೊಬ್ಬೊಬ್ಬರು, ಇಮಾನುವೇಲ್ ಅಂಕಲ್ ಆಗಿರ್ಬೋದು, ಆದಷ್ಟು ಬೇಗ ಅವರ ಚೇತರಿಕೆ ಕೊಡಿ ಅಂತ ಹೇಳಿ ನಾವು ನಿಮ್ಮನ್ನು ಕೇಳ್ಕೊಳ್ತಿದ್ದೀವಿ ಅಪ್ಪ. ಹಾಗೆ ಸುರೇಶ್ ಅಂಕಲ್ ಅವರು ಸಹ ಆದಷ್ಟು ಬೇಗ ಅವ್ರ ಕೈಗಾಗಿರುವಂತಹ ಏಟಿಗೆ ಪೆಟ್ಟಿಗೆ ಚೇತರಿಕೆ ಕೊಡ್ತೀರಾ ಅನ್ನುವಂತಹದನ್ನ ನಾವು ನಂಬ್ತಿದ್ದೇವೆ. ಸಮಸ್ತವನ್ನು ನಿಮ್ಮ ಕರೆದಲ್ಲಿ ಒಪ್ಪಿಸ್ಕೊಡ್ತಾ ನಿಮ್ಮ ಚಿತ್ತಾನುಸಾರವಾಗಿ ನಡೆಸಿ ಅನ್ನುವಂತಹ ಬೇಡಿಕೆಯನ್ನು ನಿಮ್ಮ ಮುಂದೆ ಇಡ್ತಾ ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ, ಪರಲೋಕದಲ್ಲಿರುವ ನಮ್ಮ ತಂದೆಯೇ. ಆಮೆನ್. ನಮ್ಮ ತಂದೆ ಇವರ ಪ್ರೀತಿ, ನಮ್ಮ ರಕ್ಷಕರು, ವಿಮೋಚಕರು, ಸ್ವತಃ ದೇವರು ಆಗಿರುವಂತಹ ಯೇಸು ಕ್ರಿಸ್ತರ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನ್ಯೋನ್ಯ ಸಹವಾಸ ಇಂದು ಎಂದು ಸದಾ ಕಾಲವು ನಮ್ಮೆಲ್ಲರೊಂದಿಗೂ ಇರಲಿ. ಆಮೆನ್.